ವಿಜಯ ವಿಜಯಲಕ್ಷ್ಮಿ ಮೇಡಮ್ ಅವರು ಅನ್ಮ್ಯೂಟ್ ಮಾಡಿ ಇದೀರಾ? ಓಂ ಗುರುಭ್ಯೋ ನಮಃ. ಹರಿಃ ಓಂ. श्रीशैलेशदयापात्रं दीभक्त्यादिगुणार्णवं यतीन्द्रप्रवणं वन्दे रम्यजामातरं मुनिं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम् यो नित्यमच्युतपदाम्बुजयुग्मरुग्मां व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. ಶ್ರೀಮತೆ ರಾಮಾನುಜಾಯ ನಮಃ. ನಮಸ್ತೆ ಗುರುಗಳೇ. ನಮಸ್ತೆ. ಓಂ ಗಂ ಗಣಪತಯೇ ನಮಃ. ಪುಣ್ಯಾಂಬೋಜ ವಿಕಾಸಾಯ ಪಾಪಧ್ಯಾನ ಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂತ ಭೂಮೌ ರಾಮಾನುಜ ದಿವಾಕರಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಅಹಿಗ್ರೀವಂ ಉಪಾಸ್ಮಹೇ. ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಹೋದ ವಾರ ಆಗಿದ್ದ ಪಾಠದ ಒಂದು ರಿಫ್ರೆಶರ್ ಒಂದು 5 ನಿಮಿಷ ಡಿಸ್ಕಸ್ ಮಾಡೋಣ. ಓದೋ ಕ್ಲಾಸಲ್ಲಿ ನಾವು ಲಾಸ್ಟ್ ವಾರ ನಾನು ಸೋಮವಾರ ಮಾತಾಡ್ಬೇಕಾದ್ರೆ ಸಂವತ್ಸರಗಳು, ಅದ್ರ ಶ್ಲೋಕಗಳು, ಅದು 60 ಸಂವತ್ಸರಗಳು ಇರ್ತದೆ, ಅದು 2 ಸಲ ಪೂರ್ಣಾಯುಷ ಅಂತ ಹೇಳ್ತೀರಿ. ಆಯನಗಳು, ಋತುಗಳು, ಮಾಸಗಳು, ಪಕ್ಷಗಳು ಎಲ್ಲ ನಾವು ಡಿಸ್ಕಸ್ ಮಾಡಿದ್ರಿ. ಆದರೆ ಮಾಸಗಳು ಡಿಸ್ಕಸ್ ಮಾಡ್ಬೇಕಾದ್ರೆ ನಾವು ಹೇಳಿದ್ರಿ ಸೌರ ಮಾಸಗಳು, ಚಾಂದ್ರಮಾನ ಮಾಸಗಳು ಅಂತೆಲ್ಲ ಬರ್ತದೆ ಅಂತ. ಈಗ ನಾವು ಚಾಂದ್ರಮಾನ ಮಾಸದ್ದು ಸೌರಮಾನ ಮಾಸಗಳಲ್ಲಿ ನಿಮಗೆ ಹೇಳಿದ್ರಿ, ಸ್ವಲ್ಪ ಹೋಮ್ವರ್ಕ್ ಕೂಡ ಕೊಟ್ಟಿದ್ರಿ. ನಿಮಗೆ ಗೊತ್ತಿದೆ ಚಾಂದ್ರಮಾನ ಮಾಸಗಳು ಯಾವಾಗಲೂ ಅಷ್ಟೇ ಚೈತ್ರದಿಂದ ಪಾಲ್ಗೊಳ್ಳೋದವರೆಗೂ ಇರ್ತದೆ ಅಂತ. ಅದಾದ್ಮೇಲೆ ಸೌರಮಾನ ಮಾಸಗಳು ಯಾವಾಗ ನಮ್ಮ ರಾಶಿಗೆ ತಕ್ಕದಾಗಿ, ಯಾವಾಗ ಸೂರ್ಯನ ರಾಶಿ ಸಂಕ್ರಮಣ ಒಂದು ರಾಶಿಯಿಂದ ಒಂದು ರಾಶಿಗೆ ಆಗುತ್ತೋ, ಯಾವ ರಾಶಿಯಲ್ಲಿ ಸಂಚಾರ ಇರ್ತದೋ ಆ ರಾಶಿಯ ಹೆಸರೇ ಸೌರಮಾನದ ಹೆಸರು, ಸೌರಮಾಸದ ಹೆಸರು ಅಂತ. ಅದು ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ರಿ. ಅದು ಇಲ್ಲಿ ನಿಮಗೆ ಬ್ಲಾಂಕ್ ಬಿಟ್ಟಿದ್ದ ಜಾಗ ಫಿಲ್ ಮಾಡಿದಿರಿ. ಇಲ್ಲಿ ನೋಡ್ತಿದ್ರೆ 14 ಏಪ್ರಿಲ್ 2026 ನಮ್ಮ ಸೌರಮಾನ ಸಂಕ್ರಮಣ ಶುರುವಾಗಿದ್ದು. ಯಾರಾದರೂ ಹೇಳೋರಿದ್ರೆ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಂಥದ್ದು ಡೇಟ್ಸ್ ಹೇಳಿದ್ರೆ ಕೇಳ್ತೀರಿ. ಯಾರಾದರೂ ಕೈ ಎತ್ತಿ, ಒಬ್ರು ರೇಸ್ ಯುವರ್ ಹ್ಯಾಂಡ್, ಕೈ ಎತ್ತಿ. ಯಾರಾದರೂ ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ತೀರಾ? ಸಂಗಪ್ಪ ಸರ್ ಹೇಳ್ತೀರಾ? ಸಂಗಪ್ಪ ಸರ್ ಇದ್ದೀರಾ? ಸರಿ. ಮೇಷ ಮಾಸದಲ್ಲಿ ಏಪ್ರಿಲ್ ತಿಂಗಳು 14ನೇ ತಾರೀಕು 2026 ಮೇಷ ಸಂಕ್ರಮಣ ಆಯಿತು. ಆವತ್ತು ಈ ವಿಷು, ಈ ತಮಿಳುನಾಡಲ್ಲಿ ಯುಗಾದಿ ಹಬ್ಬ ಏನ್ ಹೇಳ್ತೀರಿ, ಸೌರಮಾನ ಯುಗಾದಿ ಅಂತ, ಅದೆಲ್ಲ ಆವತ್ತೇ ಶುರು ಮಾಡ್ತಕ್ಕಂಥದ್ದು. ಕೇರಳದಲ್ಲಿ ವಿಷು ಅಂತ ಆಚರಿಸ್ತಾರೆ. ಇದನ್ನ ಸೌರಮಾನ ಮಾಸದ ಸೌರಮಾನ ಯುಗಾದಿ ಅಂತ ಕೂಡ ಕೆಲವು ಕಡೆ ಆಚರಿಸ್ತಾರೆ. ನೆಕ್ಸ್ಟ್ ವೃಷಭ ರಾಶಿ, ವೃಷಭ ಮಾಸ 15 ಮೇ 2026 ರವಿ ಸಂಕ್ರಮಣ ಆಯಿತು. ಮಿಥುನ ಮಾಸಕ್ಕೆ 15 ಜೂನ್ 2026 ಆಯಿತು. ಕಟಕ ಮಾಸಕ್ಕೆ 16/7/2026 ಅಂದ್ರೆ ನಿನ್ನೆ ಕಟಕ ಮಾಸಕ್ಕೆ ಸೂರ್ಯ ರವಿ ಬಂದಿದ್ದಾನೆ. ಇವತ್ತು 0 ಡಿಗ್ರಿ ಅಲ್ಲಿದ್ದಾನೆ. ಅದು ಸಂಕ್ರಮಣ ಇರ್ತಕ್ಕಂಥದ್ದು. ಇನ್ನು 24 ಗಂಟೆ ಅದೇ ತರ 0 ಡಿಗ್ರಿಯಲ್ಲಿ ಇರ್ತದೆ. ಸಿಂಹ ಮಾಸಕ್ಕೆ ಆಗಸ್ಟ್ ತಿಂಗಳಲ್ಲಿ ಬರುತ್ತಾರೆ, ರವಿ ಸಂಕ್ರಮಣ ಆಗುತ್ತದೆ. ಕನ್ಯಾ ಮಾಸಕ್ಕೆ ಕನ್ಯಾ ರಾಶಿ 17 ಸೆಪ್ಟೆಂಬರ್ 2026. ತುಲಾ ಮಾಸಕ್ಕೆ ತುಲಾ ರಾಶಿಗೆ 17 ಅಕ್ಟೋಬರ್ 2026. ವೃಶ್ಚಿಕ ರಾಶಿಗೆ 16 ನವೆಂಬರ್ 2026. ಧನುರ್ ರಾಶಿಗೆ 16/12/2026. ನೋಡಿ, ಸೂರ್ಯ ಈ ಧನುರ್ ರಾಶಿಯಲ್ಲಿ ಸಂಚರಿಸಬೇಕಾದ್ರೆ ಪುಷ್ಯ ಮಾಸ ಬಂದಾಗ
ಪುಷ್ಯ ಮಾಸ ಮತ್ತು ಸಂಕ್ರಮಣ ಎರಡು ಬಂದಾಗ ಅದನ್ನು ಶೂನ್ಯ ಮಾಸ ಅಂತ ಕರೀತಾರೆ. ಅದು ನಿಮ್ಗೆ ಮುಂದೆ ಶೂನ್ಯ ಮಾಸಗಳು, ಕ್ಷಯ ಮಾಸಗಳು, ಅಧಿಕ ಮಾಸಗಳು ಇವೆಲ್ಲ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮುಹೂರ್ತಗಳು ಇವೆಲ್ಲ ಬಂದಾಗ ಪಂಚಾಂಗ ಇನ್ನು ವಿವರಣೆಯಿಂದ ಹೋಗ್ಬೇಕಾದ್ರೆ ಆವಾಗ ಇದೆಲ್ಲ ಹೇಳ್ಕೊಡ್ತೀನಿ. ಮಕರ ರಾಶಿ 14 ಜನವರಿ 2027. ನೋಡಿ, ಮಕರ ರಾಶಿಗೆ ಮಕರ ಸಂಕ್ರಮಣ 14ನೇ ತಾರೀಕು ಆಗುತ್ತೆ. ಅದಾದಾಗ ನೀವು ಮಕರ ಸಂಕ್ರಾಂತಿ ಹಬ್ಬನೂ ಆಚರಿಸ್ತೀವಿ. 13/2/2027 ಕುಂಭರಾಶಿಗೆ ಕುಂಭ ಮಾಸ ಆಗುತ್ತೆ. 15/3/2027 ಮೀನ ಮಾಸಕ್ಕೆ ಬರ್ತದೆ. ಮೀನ ಮಾಸದಲ್ಲಿ ಮತ್ತೆ ಚೈತ್ರ ಮಾಸ ಬಂದಾಗ ಅದು ಸ್ವಲ್ಪ ತೊಂದರೆ ಅಂತ ಹೇಳ್ತೀರಿ. ಅದೆಲ್ಲ ಸ್ವಲ್ಪ ಶೂನ್ಯ ಮಾಸಗಳು ಅಂತ ಹೇಳ್ತೀರಿ. ಅದನ್ನೆಲ್ಲ ನಿಮಗೆ 3 ತಿಂಗಳ ಟೈಮಲ್ಲಾಗಲಿ ಇಲ್ಲ ನಿಮಗೆ ಪಂಚಾಂಗದ ಡೀಟೇಲ್ ಆಗಿ ಹೇಳ್ಬೇಕಾದ್ರೆ ಕ್ಷಯ ಮಾಸಗಳದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇದು ನಿಮ್ಗೆ ಏನಾದ್ರು ಈ ಚಂದ್ರಮಾನ ಮಾಸಗಳ ಬಗ್ಗೆ, ಸೌರಮಾನ ಮಾಸಗಳ ಬಗ್ಗೆ, ನಿಮಗೆ ಸಂವತ್ಸರಗಳು ಇವೆಲ್ಲ ಏನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲ ಅರ್ಥ ಆಗಿದೆ ಅಂದ್ರೆ ಮುಂದಕ್ಕೆ ಹೋಗೋಣ. ಯಾರಿಗಾದ್ರೂ ಅದರಲ್ಲಿ ಪ್ರಶ್ನೆಗಳಿದೆಯಾ? ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡ್ರೆ ಎಲ್ಲರೂ ರೆಸ್ಪಾಂಡ್ ಮಾಡಿದ್ರೆ ಚೆನ್ನಾಗಿರ್ತದೆ. ಯಾರಾದ್ರೂ ಗೊತ್ತಾಗಿದೆಯಾ? ಓಕೆ, ಈಗ ನಿಮ್ಮನ್ನ ನಾನು ಈ ಪಾಠ ಮುಗಿಯೋವರೆಗೂ ನಿಮ್ಮ ಒಂದು ಮ್ಯೂಟ್ ಅನ್ಮ್ಯೂಟ್ ಆಕ್ಸೆಸ್ನ ತೆಗಿತಾ ಇದ್ದೀನಿ. ಪಾಠ ಮುಗಿದ್ಮೇಲೆ ಸೆಂಟ್ರಲ್ ಪ್ರಶ್ನೆಗಳಿದ್ದಾಗ ನಿಮ್ಗೆ ನಾನು ಆಕ್ಸೆಸ್ ಕೊಡ್ತೀನಿ. ನಿಮ್ಗೆ ಹೋದ ವಾರ ಅಂದ್ರೆ ಭಾನುವಾರ ಸೋಮವಾರ ನಾನು ಹೇಳ್ತಿದ್ದೆ ಈ ಸಂಕಲ್ಪದ ಬಗ್ಗೆ ಅಂತ. ಸಂಕಲ್ಪ ನಮ್ಮ ಪಂಚಾಂಗಗಳು ಮಾಡ್ಬೇಕಾದ್ರೆ, ನಮ್ಮ ಪೂಜೆಗಳು ಮಾಡ್ಬೇಕಾದ್ರೆ, ದಿನನಿತ್ಯ ಕರ್ಮಗಳು ಮಾಡ್ಬೇಕಾದ್ರೆ ನಿಮ್ಗೆ ಏನಕ್ಕೆ ಈ ಸಂಕಲ್ಪದ ಬಗ್ಗೆ ನಾನು ತುಂಬಾ ಹೇಳ್ತಿದ್ದೆ ಅಂದ್ರೆ, ನಿಮ್ಗೆ ಇದೊಂದು ಇಂಟ್ರಡಕ್ಷನ್ ಆಗಿ ಒಂದು ಸಂಕಲ್ಪನ ಒಂದು 2-3 ಸ್ಲೈಡು ವಿಚಾರಗಳು, ಯಾಕೆ ಸಂಕಲ್ಪ ಈ ವೈಜ್ಞಾನಿಕವಾಗಿ ಯಾವ ತರ ಇರುತ್ತೆ ಅಂತೆಲ್ಲ ನಿಮ್ಗೆ ಹೇಳ್ಬೇಕು ಅಂತ ಅಂದ್ಕೊಂಡಾಗ ಕೆಲವು ವಿಚಾರಗಳು ಯಾಕೆ ನನ್ಗೆ ಹೇಳ್ಬೇಕು ಅಂತ ಅನಿಸಿದ್ದು ಅಂದ್ರೆ, ತುಂಬಾ ವಿಚಾರಗಳಿದೆ ಸಂಕಲ್ಪದಲ್ಲಿ. ನಮ್ಮ ಒಂದು ದೇಹ ಮನಸ್ಸು ಶುದ್ಧಿ ಮಾಡ್ಕೊಳ್ಳೋದು, ಏಕಾಗ್ರತೆ ಮಾಡ್ತಕ್ಕಂಥದ್ದು, ನಾವು ಈ ಕೆಲಸ ಮಾಡಿ ನಮ್ಗೆ ಆಗ್ತಕ್ಕಂಥ ತೊಂದರೆಗಳೆಲ್ಲ ಕ್ಲಿಯರ್ ಮಾಡ್ಕೊತಕ್ಕಂಥದ್ದು, ಇದೆಲ್ಲಾ ವಿಚಾರಗಳು ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂತಂದ್ರೆ ಸಂಕಲ್ಪ ಅತ್ಯದ್ಭುತವಾಗಿ ಬರ್ತಕ್ಕಂಥದ್ದು. ನಮ್ಗೆ ಉಪನಿಷತ್ತುಗಳು, ವೇದಗಳು ಹೇಳ್ತಕ್ಕಂಥ ಯಥಾ ಸಂಕಲ್ಪ ತಥಾ ಕರ್ಮ ಅಂತ ಹೇಳ್ತದೆ. ಇದರ್ಥ ಸಂಕಲ್ಪ ಹೇಗಿದೆಯೋ ಕರ್ಮವು ಹಾಗೆ ರೂಪುಗೊಳ್ಳುತ್ತದೆ ಅಂತ. ಯಾವಾಗ್ಲೂ ಹೇಳ್ತಿರ್ತಾರೆ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ತುಂಬಾ ಸಲ ಸೈನ್ಸ್ ಹೇಳ್ತಕ್ಕಂಥವ್ರಾಗ್ಲಿ, ನಮ್ಮ ಒಂದು ಸಂಕಲ್ಪ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ಜನರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದಾಗ್ಲಿ, ಇಲ್ಲ ನಾವು ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಮೈಂಡ್ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಅಂತ. ಈ ಸಂಕಲ್ಪನೂ ಅಷ್ಟೇ, ಯಾವತ್ತೂ ನಾವು ನೆಗೆಟಿವ್ ಆಗಿ ನಾನು ಅವ್ನು ಹಿಂಗ್ ಮಾಡ್ಬಿಡ್ತೀನಿ, ಹಂಗ್ ಮಾಡ್ತೀನಿ, ಅದು ಕೂಡ ನೆಗೆಟಿವ್ ವಿಚಾರಗಳು. ಯಾರಿಗೂ ನಾವು ಆ ತರ ಮಾಡ್ತೀರಿ ಈ ತರ ಮಾಡ್ತೀನಿ ಅಂತ ಇರಬಾರ್ದು. ನಮ್ಗೆ ಈ ತರ ತೊಂದರೆ ಆಗಿದೆ, ಈ ತೊಂದರೆನ ನಮ್ಗೆ ಸೊಲ್ಯೂಷನ್ ಯಾವ ತರ ಬೇಕು, ನಾವ್ ಯಾವ ತರ ಸಾಧಿಸ್ಕೊಳ್ಬೇಕು, ನಾವು ಅದನ್ನ ಯಾವ ತರ ಮುಂದಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಇರ್ಬೇಕು. ಈಗ ಪ್ರಾಯೋಗಿಕವಾಗಿ ಪರಿಭಾಷೆಯಲ್ಲಿ ಹೇಳ್ತಕ್ಕಂಥದ್ದು ಅಷ್ಟೇ, ನಮ್ಮ ಮಾನಸಿಕವಾಗಿ ನಮ್ಮ ತಾತ್ವಿಕವಾಗಿ ಒಂದು ನಿರ್ದಿಷ್ಟ ಗುರಿ ಮೇಲೆ ಕೇಂದ್ರೀಕರಿಸಿ ಏಕಬಿಂದುವಿನ ಸಂಕಲ್ಪ ಅಂತ ಒಂದೇ ರೀತಿ ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ನಿಶ್ಚಯ ಪೂರ್ವಕ ಪರಿಷ್ಕರಿಸಿ ಮನಸ್ಸು ಮತ್ತು ದೇಹ ಕೇಂದ್ರೀಕರಿಸಿ ಒಂದು ಪೂಜೆ ಮಾಡ್ತಿರ್ಬೇಕಾರಾಗ್ಲಿ, ಈಗ ನೀವು ಜ್ಯೋತಿಷ್ಯ ಕಲಿಬೇಕು ಅಂತ ಆಗ್ಲಿ, ಎಲ್ಲಾ ಕ್ಲಾಸಸ್ ಅಟೆಂಡ್ ಮಾಡಿ ಜ್ಯೋತಿಷ್ಯ ನಾನು ಕಲ್ತ್ಕೊಂಡು ನಾನು ಮುಂದೆ ಜ್ಯೋತಿಷ್ಯ ಆಗ್ಬೇಕು ಅಂತ ಅಂದ್ಕೊಂಡಿದ್ರೆ ಇದೇ ಒಂದು ಸಂಕಲ್ಪ ಅಂತ ಕೂಡ ಹೇಳ್ತಕ್ಕಂಥದ್ದು. ಈ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಒಂದು ಪೂಜೆ ವೇದ ವಿಚಾರದಲ್ಲೆಲ್ಲ ಅದು ಕಾಲಗಣನೆಗಳು, ಒಂದು ಭೂಗೋಳಿಕ ಲಕ್ಷಣಗಳು, ಮತ್ತೆ ಅದರದ್ದು ಒಂದು ದೋಷಗಳು, ಪರಿಹಾರಗಳು, ದೇವತೆಗಳು, ಸ್ಥಳಗಳು ಎಲ್ಲಾನು ಇದ್ರಲ್ಲಿ ಬರ್ತದೆ. ಅದಕ್ಕೋಸ್ಕರನೇ ನಿಮ್ಗೆ ಈ ಸಂಕಲ್ಪದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸೋಣ ಅಂತ ನಾನು 1-2-3 ಸ್ಲೈಡ್ ಆಡ್ ಮಾಡಿದ್ದೀನಿ. ಅದರಲ್ಲಿ ಕುಳಿತುಕೊಳ್ಳೋ ಭಂಗಿ, ನಾವ್ ಯಾವಾಗ್ಲೂ ಅಷ್ಟೇ ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ಆರಾಮಾಗಿ, ಆಗಿನ ಕಾಲದಲ್ಲಿ ಪದ್ಮಾಸನದಲ್ಲಿ ಎಲ್ಲರೂ ಕುಳಿತುಕೊಂಡು ಅಭ್ಯಾಸ ಇತ್ತು. ಎಲ್ಲರೂ ಪದ್ಮಾಸನದಲ್ಲೇ ಕುಳಿತುಕೊಂಡು ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಕೆಲವರಿಗೆ ಎಲ್ಲ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು, ಮೊಣಕಾಲು ನೋವುಗಳು, ಕುತ್ಕೊಳಕ್ಕಾಗಲ್ಲ, ಆ ಥರ ಎಲ್ಲ ಇರಬೇಕಾದ್ರೂ ತೊಂದರೆ ಇಲ್ಲ. ಆರಾಮಾಗಿ ನಿಮ್ಗೆ ಸುಖಾಸನ ಆದ್ರೆ ಸುಖಾಸನ, ಪದ್ಮಾಸನ ಆದ್ರೆ ಪದ್ಮಾಸನ, ಯಾವ ತರ ಬೇಕಾದ್ರೂ ಆ ಥರ ಕುತ್ಕೊಂಡು ಬಲಗೈ ಅಂಗೈಯನ್ನು ಎಡಭಾಗದ ಮೇಲೆ ಹಿಡಿದು ಮೊಳಕಾಲಿನ ಬಳಿ ಬಲ ತೊಡೆಯ ಮೇಲೆ ಇರಿಸ್ಕೊಳ್ಬೇಕು. ನಿಮಗೆ ಗೊತ್ತಾಗುತ್ತೆ, ಯಾವಾಗಲೂ ಈ ಥರ ಇಟ್ಕೊಂಡು ಬಲಗಡೆಗೆ ಇಟ್ಕೊಂಡು ನಮ್ಮ ಸಂಕಲ್ಪ ಮಂತ್ರ ಪಠಿಸಿ ಅದರಲ್ಲಿ ತಗೊಂಡು ಕೆಲವು ಹೂವು, ಅಕ್ಕಿ ಅಂದ್ರೆ ಅಕ್ಷತೆ, ಸ್ವಲ್ಪ ನೀರು ಆಮೇಲೆ ಬಿಡ್ಬೇಕಂತದ್ದು ಇದೆಲ್ಲ ನಾವು ಮಾಡಿ ನಮ್ಮ ಸಂಕಲ್ಪ ಹೇಳ್ಬೇಕಾದ್ರೆ ಯಾವ ತರ ಇರ್ತದೆ ಅಂದ್ರೆ, ನಮ್ಗೆ ವೈದಿಕವಾಗಿ ಏನ್ ಬೇಕು, ಒಂದು ಸಮಯ ಅಂದ್ರೆ ಏನು, ಪಂಚಾಂಗನೂ ಒಂದು ಸಮಯನೇ,
ಸ್ಥಳ, ನಾವಿರ್ತಕ್ಕಂಥ ಸ್ಥಳ, ಪಂಚಾಂಗದಲ್ಲಿ ಸಮಯ ಯಾವ ತರ ಬರ್ತದೆ ಏನು ಅಂತ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ವಂಶ, ನಮ್ಮ ಗೋತ್ರಗಳು, ನಮ್ಮ ರಾಶಿ ನಕ್ಷತ್ರಗಳು, ನಮ್ಮ ವಿವರಗಳು, ನಮ್ಮ ಕುಟುಂಬದ ವಿವರಗಳು, ಇವೆಲ್ಲ ನಾವು ತಿಳ್ಕೊಂಡು ಹೇಳ್ಕೊಂಡು ಹೋಗ್ತದೆ. ಆಶಯ ಅಥವಾ ಬಯಕೆ, ಗುರಿ, ನಮ್ಗೆ ಏನು ಮನೋಕಾಮನೆ ಇರ್ತದೆ ಅದನ್ನ ಆಶಯ ಬಯಕೆ ಅಂತ ಹೇಳ್ತೀರಿ. ಆ ಮನೋಕಾಮನೆ, ಇಲ್ಲ ನಮ್ಗೆ ಗುರಿ, ಇಲ್ಲ ದೇವತಾ ಕೃಪಾ ಕಟಾಕ್ಷ ಬೇಕಂದ್ರೆ ದೇವತಾ ಕೃಪಾ ಕಟಾಕ್ಷ. ಮತ್ತೆ ಅದನ್ನ ಯಾವ ರೀತಿ ಮಾಡ್ತೀರಿ? ಹವದ ಮುಖಾಂತರ ಮಾಡ್ತೀರಾ, ಪೂಜೆ ಮುಖಾಂತರ ಮಾಡ್ತೀರಾ, ಜಪದ ಮುಖಾಂತರ ಮಾಡ್ತೀರಾ, ಪ್ರಾರ್ಥನೆ ಮುಖಾಂತರ ಮಾಡ್ತೀರಾ? ಇದನ್ನ ಎಲ್ಲಾನು ಹೇಳ್ಕೊಂಡು ಹೋಗ್ತಕ್ಕಂಥದ್ದೇ ಒಂದು ಸಂಕಲ್ಪ, ಕರ್ಮದ ಸ್ವರೂಪ ಅಥವಾ ವಿಧಾನ. ಈ ಕರ್ಮ ಯಾವ ತರ ಮಾಡುತ್ತೀರಿ ಏನು ಅಂತೆಲ್ಲ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀರಿ. ಈ ಹೇಳ್ಕೊಂಡು ಹೋಗ್ಬೇಕಾದ್ರೆ ಈಗ ಒಂದು ಉದಾಹರಣೆ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಗೆ ಚೆನ್ನಾಗಿರ್ತದೆ ಅಂತ ನಮ್ಮ ಒಂದು ಅನುಭವ, ಒಂದು ಅನಿಸಿಕೆ. ಆ ಈ ಒಂದು ಸಂಕಲ್ಪ ಹೇಳೋದಕ್ಕೆ ಯಾರಾದ್ರೂ ಒಬ್ರು ಪುರೋಹಿತರು, ಅನ್ಮಿಟ್ ಮಾಡ್ತಾ ಇದ್ದೀನಿ ನಿಮ್ಮನ್ನ, ಯಾರಿಗಾದ್ರೂ ಇಲ್ಲಿ ಯಾರಾದ್ರೂ ಪುರೋಹಿತರಿದ್ರೆ ಸಂಕಲ್ಪನ ನೀವು, ನಿಮ್ಮ ಸಂಕಲ್ಪ ಇವತ್ತು ಹೇಳ್ಬೋದು, ಇವತ್ತು ಏನಿದೆ ಅಂತ. ನಿಮ್ಗೆ ಉದಾಹರಣೆ ಇಲ್ಲಿ ಕೊಟ್ಟಿದ್ದೀನಿ, ಸಂಪೂರ್ಣ ಕೊಟ್ಟಿದ್ದೀನಿ, ಬೇಕಾದ್ರೆ ಓದಬಹುದು. ಓಪೋ F31 5G ಅವರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಓಪೋ F31 5G. ಎಲ್ಲೋದ್ರಿ ಸರ್? ಇಲ್ಲಿ ತಾನೇ ಇದ್ರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ರೇಸ್ ಮಾಡಿದಾರಲ್ಲ ಹ್ಯಾಂಡ್. ನಮ್ಮ ಗುರುಗಳೇ ವಿಜಯಲಕ್ಷ್ಮಿ ರೈಸ್ ಮಾಡಿರೋದು. ಪದ್ಮಮ್ಮ ಅವರಿದ್ದಾರಾ? ಹೇಳ್ತೀರಾ? ಸರಿ, ವಿಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳಿ. ಸ್ಲೈಡ್ ಕಾಣ್ತಿಲ್ಲ ಗುರುಗಳೇ. ಹಾ, ಹೇಳಿ ಮೇಡಮ್, ಕಾಣಿಸ್ತಿದ್ಯಾ? ಹಾ, ಕಾಣಿಸ್ತು ಗುರುಗಳೇ. ಓಂ ವಿಷ್ಣು 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 ಶ್ರೀ ಗೋವಿಂದ ಗೋವಿಂದ ಸುಬೆ ಸೋಬಾನ ಮುಹೂರ್ತ ಶ್ರೀ ಮಹಾವಿಷ್ಣುರಾಜ್ಞೇಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣೆ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ಮನ್ವಂತರೆ ಅಷ್ಟವಿಂಶತಮೇ ಕಲಿಯುಗೆ ಕಲಿಪ್ರಥಮಚರಣೆ ಬೌದ್ಧಾವತಾರೆ ಭಾಗೆ ಭರತವರ್ಷೆ ಭರತಖಂಡೇ ಗೋದಾವರಿ ದಕ್ಷಿಣತೀರೆ ಸೋಬಾನಗೃಹೆ ದೇವತಾಸನ್ನಿಧೌ अस्मिन् वर्तमाने व्यवहारिका चन्द्रमानेन श्रीपराभवनाम संवत्सरे दक्षिणायने ग्रीष्मऋतौ आषाढमासे शुक्लपक्षे चतुर्थीतिथि ऋतिपातयोगे विष्टिकरणे एवं गुणा विशिष्टायाः शुभतिथौ श्री विजयलक्ष्मी भक्तवत्सलाचार्य ಶ್ರೀವತ್ಸ ಗೋತ್ರಸ್ಯ ಕೃಷ್ಣ ಭಗವಾನ್ ನಾಮಧೇಯ ಹೆಸರು ಬೇರೆ ಇದೆ ಗುರುಗಳೇ. ಇದು ಮಮ ಜ್ಞಾನ ಭಕ್ತಿ ವೈರಾಗ್ಯ ಪ್ರಾಪ್ತರ್ಥಂ ಶ್ರೀ ಜಗದ್ರೂಪಿ ಮುಖ್ಯ ಪ್ರಾಣಾಂತರಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಭಗವತ್ ಪ್ರೇರಣೆ ಪ್ರಾಪ್ತ ವಿದ್ಯಾನುಸಾರೇಣ ಯಥಾಶಕ್ತಿ ಶ್ರೀ ಲಕ್ಷ್ಮೀನಾರಾಯಣಸ್ಯ ಧ್ಯಾನ ಆವಾಹನಾದಿ ಷೋಡಶ ಉಪಚಾರ ಪೂಜಾಂ ಕರಿಷ್ಯೆ. ಧನ್ಯವಾದಗಳು ವಿಜಯಲಕ್ಷ್ಮಿ ಅವ್ರಿಗೆ. ಈಗ ಕ್ಷಮಿಸಿ ಗುರುಗಳೇ. ಈಗ ಈ ಸಂಕಲ್ಪ ನೋಡಿ, ಈಗ ಹೇಳ್ಬೇಕಾದ್ರೆ ಓಂ ವಿಷ್ಣು 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 ವಿಷ್ಣುವನ ನಾವು ಗೋವಿಂದನ್ನ ಪ್ರಾರ್ಥನೆ ಮಾಡ್ಕೊಂತಕ್ಕಂಥದ್ದು. ಆ ಪ್ರಾರ್ಥನೆ ಮಾಡ್ಕೊಳ್ಬೇಕಂತಂದ್ರೆ ಶುಭೆ ಶೋಭನ ಎಲ್ಲ ಒಳ್ಳೆ ಮುಹೂರ್ತಗಳು, ವಿಷ್ಣುವಿನ ಆಜ್ಞೆಯ ಪ್ರಕಾರವಾಗಿ ಅಂತ. ದೇವರ ಅದು ಕೆಲವ್ರು ಹೇಳ್ಬೇಕಾದ್ರೆ ರುದ್ರನ ಆಜ್ಞೆಯ ಪ್ರಕಾರವಾಗಿ ಹೇಳ್ತಾರೆ, ಕೆಲವ್ರು ಹೇಳ್ಬೇಕಾದ್ರೆ ಅವರವರ ಧರ್ಮದ ಆಧಾರದ ಮೇಲೆ ಹೇಳ್ತಾರೆ. ಇದು ನಾನು ಒಂದು ಉದಾಹರಣೆ ತಗೊಂಡಿರ್ತಕ್ಕಂಥದ್ದಷ್ಟೇ. ಇದು ಅವರವ್ರ ತಕ್ಕದಾಗಿ ಅವರವ್ರು ಹೇಳ್ಕೊಳ್ಬೋದು. ಎಲ್ಲರಿಗೂ ಮಹಾವಿಷ್ಣುವರ ಆಜ್ಞೆಯ
ಅಂದ್ರೆ ಅಲ್ಲಿವರೆಗೂ ದೇವರ ಒಂದು ಆಜ್ಞೆ ಅಂತ. ಅಲ್ಲಿಂದ ಮುಂಚೆ ಆದ್ಮೇಲೆ ಆದ್ಯ ಬ್ರಾಹ್ಮಣೆ ದ್ವಿತೀಯ ಪರಾರ್ತೆ ಅಂತ. ಅಂದರೆ ಪ್ರಸ್ತುತ ಬ್ರಹ್ಮನ ಜೀವಿತಾವಧಿ ಇದೆಯಲ್ಲ, ಅದರಲ್ಲಿ ಮೊದಲ ಅರ್ಧ ಮುಗಿದಿದೆ ಅಂತ. ದ್ವಿತೀಯ ಪರಾರ್ಧ ಬ್ರಾಹ್ಮಣೆ ಅಂದ್ರೆ ಬ್ರಹ್ಮನ ಜೀವಿತಾವಧಿಯ ಮೊದಲ ಅರ್ಧ ಮುಗ್ದಿದೆ, ಅದಾದ್ಮೇಲೆ ಮೊದಲನೇ ದಿನ ಅಂತ. ಒಂದು ದಿನ ಇದು ಮೊದಲನೇ ದಿನ ದ್ವಿತೀಯ ಪರಾರ್ಧದಲ್ಲಿ ನಡೀತಿದೆ ಅಂತ ಆದ್ಯ ಬ್ರಾಹ್ಮಣೆ ಅಂತ. ಅಂದ್ರೆ ಶ್ವೇತ ವರಾಹ ಕಲ್ಪೆ ಅಂದ್ರೆ ನಾವು ಪ್ರಸ್ತುತ ಬ್ರಹ್ಮದೇವರ 51ನೇ ವರ್ಷ ನೋಡಿ, 100 ವರ್ಷ ಅವ್ರ ಆಯುಸ್ಸು ಅಂತಂದ್ರೆ 50 ವರ್ಷ ಮುಗಿದು 51ನೇ ವರ್ಷದಲ್ಲಿದೆ. ಶ್ವೇತ ವರಾಹ ಕಲ್ಪ ಎಂಬ ಮೊದಲ ದಿನ, ಶ್ವೇತ ವರಾಹ ಕಲ್ಪ ಒಂದು ದಿನ ಲೆಕ್ಕ ಅದರಲ್ಲಿದೆ. ಅದರಲ್ಲಿ ವೈವಸ್ವತ ಮನ್ವಂತರಿ ರೂಪ, ಈ ವೈವಸ್ವತ ಮನ್ವಂತರ ಅಂತಕ್ಕಂಥದ್ದು ಅದರಲ್ಲಿ ತಗೊಂಡಿರ್ತಕ್ಕಂಥ ಒಂದು ಅವತಾರ ತೆಗೆದುಕೊಂಡ ದಿನ ಕಲ್ಪ. ಅಂದರೆ 14ರಲ್ಲಿ 6 ಮನ್ವಂತರಗಳಿರ್ತದೆ, ದಾಟಿದ ನಂತರ ಶ್ವೇತ ವರಾಹ ಕಲ್ಪ ಬರ್ತದೆ ಅಂತ. ಬ್ರಹ್ಮದೇವರ ಒಂದು ದಿನಕ್ಕೆ ಎಷ್ಟಿರುತ್ತೆ, ಒಂದು ಕಲ್ಪ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು. ನಾವು ಪ್ರಸ್ತುತ 7ನೇ ಮನ್ವಂತರದಲ್ಲಿ ವೈವಸ್ವತ ಮನ್ವಂತರದಲ್ಲಿದ್ದೀವಿ. ಈ 6 ಮನ್ವಂತರಗಳು ಕಳೆದಾದ್ಮೇಲೆ ಶ್ವೇತವರಾಹ ಕಲ್ಪದಲ್ಲಿ 7ನೇ ಮನ್ವಂತರ ವೈವಸ್ವತ ಮನ್ವಂತರದಲ್ಲಿದ್ದೀರಿ. ನೋಡಿ, ನಿಮ್ಗೆ ನಾನು ಹೇಳ್ತಾ ಇದ್ದೆ ಕ್ಲಾಸ್ ಅಲ್ಲಿ ಕಾಲಗಣನೆ ಅಂತ. ಈ ಕಾಲಗಣನೆ ಕೂಡ ನಮ್ಮ ಒಂದು ಸಂಕಲ್ಪದಲ್ಲಿ ಎಲ್ಲಿ ಇದೆ, ಯಾವಾಗಿದೆ, ಎಷ್ಟು ದಿವಸ ನಡೀತಿದೆ ಅಂತ ಹೇಳ್ಬಿಟ್ಟು ಆ ಬ್ರಹ್ಮನ್ ದಿನಗಳ ಪ್ರಕಾರವಾಗಿ ಒಂದು ದಿನಕ್ಕೆ ಒಂದು ಬ್ರಹ್ಮದೇವರ ಕಲ್ಪ ಅಂತ ಹೇಳ್ತಿರಲ್ಲ, ಅದನ್ನೆಲ್ಲ ತಗೊಂಡು ಬರ್ತಾ ಇರ್ತಕ್ಕಂಥದ್ದು ಅಂತ. ಇದರಲ್ಲಿ ಕಲಿ ಪ್ರಥಮ ಚರಣೆ ಅಂತ. ಒಂದು ಕಲಿಯುಗದಲ್ಲಿ ಫಸ್ಟ್ ಚರಣದಲ್ಲಿ ನಾವು ಹೋಗ್ತಾ ಇದ್ರಿ. ವೈವಸ್ವತ ಮನ್ವಂತರದಲ್ಲಿ 71 ಮಹಾಯುಗಗಳು ಇರ್ತದೆ. ಅದರಲ್ಲಿ 27 ಮಹಾಯುಗಗಳನ್ನು ದಾಟಿದ್ದೀವಿ. ವೈವಸ್ವತ ಮನ್ವಂತರದಲ್ಲಿ 27 ಮಹಾಯುಗಗಳನ್ನು ದಾಟಿ ಪ್ರಸ್ತುತ 28ನೇ ಮಹಾಯುಗದ ದಾಟುತ್ತಿದೆ, ಅದ್ರಲ್ಲಿ ನಡೀತಾ ಇದ್ದೀರಿ. ಈ 28ನೇ ಮಹಾಯುಗದಲ್ಲಿ ಕೃತಾಯುಗ ಇದೆ, ತ್ರೇತಾಯುಗ ಇದೆ, ಮತ್ತೆ ದ್ವಾಪರ ಯುಗ ಇದೆ. ಒಂದು ಮಹಾಯುಗಕ್ಕೆ 4 ಯೋಗಗಳು, ಒಂದು ಕೃತ, ತ್ರೇತ, ದ್ವಾಪರ ದಾಟಿದ ನಂತರ 5515 ವರ್ಷಗಳಷ್ಟು ದಾಟಿದ ನಂತರ, ಅಂದ್ರೆ ಇದು 2014ಕ್ಕೆ ತಗೊಂಡಿರ್ತಕ್ಕಂಥದ್ದು. 14 ಅಂದ್ರೆ ಅಲ್ಲಿಂದ ಇನ್ನು 12 ವರ್ಷ ಆಗಿದೆ. 2127 ವರ್ಷದಷ್ಟು ನಾವು ದಾಟಿರ್ತೀವಿ. ಈಗ ಪ್ರಸ್ತುತ ಕಲಿಯುಗದಲ್ಲಿದ್ದೀವಿ. ಬೌದ್ಧಾವತಾರೆ, ಈಗ ನಾವು ಬೌದ್ಧಾವತಾರೆ ಶ್ರೀಮನ್ನಾರಾಯಣನ ಯಾವ ಅವತಾರದಲ್ಲಿದ್ದೀರಿ? 10ನೇ ದಶಮಾವತಾರ, 9ನೇ ಅವತಾರ ದಶಾವತಾರ ಬುದ್ಧನ ಅವತಾರದಲ್ಲಿ ಆ ಟೈಮಲ್ಲಿ ನಾವು ಜನಿಸಿ ಸಮಯದಲ್ಲಿ ಇರ್ತೀರಿ. ಕಾಲಗಣನೆ ಆಗಿನ ಕಾಲದಲ್ಲಿ ಯಾವ್ದಾರ ಲೆಕ್ಕ ಆಗ್ತಾ ಇದ್ರು, ಶ್ವೇತವರಾಹ ಕಲ್ಪ, ವೈವಸ್ವತ ಮನ್ವಂತರ, ಅದರಲ್ಲಿ ಎಲ್ಲಿದ್ದೀರಿ ನಾವು? ವೈವಸ್ವತ ಮನ್ವಂತರದಲ್ಲಿ ಕಲಿ ಪ್ರಥಮ ಚರಣೆ, ಅದಾದ್ಮೇಲೆ ಬೌದ್ಧಾವತಾರೆ. ನೋಡಿ, ಇಷ್ಟೆಲ್ಲ ನಾವು ಅಷ್ಟು ವರ್ಷ ಆಯ್ತಾ ಇಷ್ಟು ವರ್ಷ ಆಯ್ತಾ ಅಂತ ನಮ್ಮ ಇತಿಹಾಸ ಕಾಲಗಣನೆ ಮಾಡೋ ಬದಲು ಈ ತರ ನಾವು ಕಾಲಗಣನೆನ ಎಲ್ಲರಿಗೂ ಆಗಿದೆ, ನಾವೆಲ್ಲಿದ್ದೀರಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಸಂಕಲ್ಪ ಮಾಡ್ಕೊಬೇಕಾದ್ರೆ ಕೊಡ್ತಕ್ಕಂಥದ್ದೇ ಈ ಒಂದು ಸಂಕಲ್ಪದಲ್ಲಿ ಭಗವಂತ ಜ್ಞಾನಿಸ್ಕೊಂಡು ಅವನ ಆಜ್ಞೆ ಪ್ರಕಾರ ಮತ್ತೆ ಕಾಲಗಣನೆ. ಇದಿಷ್ಟು ಫಸ್ಟ್ 2-3 ಲೈನಲ್ಲಿದೆ. ನೆಕ್ಸ್ಟ್ ಬಂದಾಗ ಭೌಗೋಳಿಕ ಅಥವಾ ಸ್ಥಳ ಅಂಶ. ನಾವೆಲ್ಲಿ ಕೂತಿದ್ದೀರಿ ಪೂಜೆ ಮಾಡೋದಕ್ಕಾಗ್ಲಿ, ನಾವು ಸಂಕಲ್ಪ ಮಾಡ್ಕೊಳಕ್ಕಾಗ್ಲಿ, ನಾವು ಒಂದು ಪಾಠ ಮಾಡೋದಕ್ಕಾಗ್ಲಿ ಎಲ್ಲಿ ಕೂತ್ಕೊಂಡಿದ್ದೀರಿ? ಇದ್ರ ಸಂಕಲ್ಪದಲ್ಲಿ ಭೌಗೋಳಿಕ ಮಹತ್ವ ಏನಪ್ಪಾ ಅಂದ್ರೆ ಜಂಬೂ ದ್ವೀಪ. ಈ ವಿಶ್ವದಲ್ಲಿ 7 ದ್ವೀಪಗಳಿದ್ವು ಅಂತ ನಾವು ರಾಮಾಯಣದಲ್ಲಿ ಮಹಾಭಾರತದಲ್ಲೆಲ್ಲ ಕೇಳಿರ್ತೀರಿ. ಅದು ಯಾವುದು? ನಮ್ಮ ಭಾರತ ದೇಶನ ಜಂಬೂ ದ್ವೀಪ ಅಂತ ಕರಿತಾ ಇದ್ರು. ಆ ಜಂಬೂ ದ್ವೀಪದಲ್ಲಿ ಇದ್ದೀರಿ. ಎಲ್ಲಿದ್ದೀರಿ? ಮೇರು ದಕ್ಷಿಣ ಭಾಗದಲ್ಲಿ. ಮೇರು ದಕ್ಷಿಣ ಭಾಗ ಅಂದ್ರೆ ನಮ್ಮ ವಿಂಧ್ಯ ಪರ್ವತ ದಕ್ಷಿಣ ಭಾಗ ಅಂತಲ್ಲ, ಹಿಮಾಲಯ ಪರ್ವತದಿಂದ ಇರ್ತಕ್ಕಂತ ಏನ್ ಇದೆ ದೊಡ್ಡ ಪರ್ವತ ಮೇರು ಪರ್ವತ ಅಂತ ಹೇಳ್ತಾರೆ, ಅದರಿಂದ ಕೆಳಗಡೆ ಇರ್ತಕ್ಕಂಥ ಎಲ್ಲಾ ದೇಶನ ಮೇರು ದಕ್ಷಿಣ ಭಾಗ ಅಂತ ಹೇಳ್ತೀರಿ. ಇದರಲ್ಲಿ ಭಾರತ ವರ್ಷ ಈ ವಿಶ್ವದಲ್ಲಿ 9 ವರ್ಷಗಳು ದಕ್ಷಿಣ ಭಾರತ ವರ್ಷದಲ್ಲಿ ಇದ್ದೀವಿ. ಭರ್ತಖಂಡೆ, ಭರ್ತದ ನಮ್ಮ ರಾಜ ಭರ್ತ ಆಗಿನ ಕಾಲದಲ್ಲಿ ಪುರಾಣದ ಪ್ರಕಾರ ಭರ್ತ ರಾಜ ಆಗಿದ್ದಕ್ಕೆ ನಮ್ಮ ಭಾರತ ದೇಶಕ್ಕೆ ಭಾರತ ವರ್ಷ, ಭರ್ತಖಂಡೆ ಅಂತೆಲ್ಲ ಹೇಳ್ತೀರಿ. ಅದಕ್ಕೆ ಹಿಮಾಚಲ ಪರ್ಯಂತ ಇಂದಿನ ಭಾರತ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಏನಿದೆ ಅದಕ್ಕೆ ಗೋದಾವರಿ ದಕ್ಷಿಣ ತೀರೆ. ಗಂಗಾ ನದಿ ಎಷ್ಟು ಪವಿತ್ರ ಯಾವುದು ಅಂದ್ರೆ ಗೋದಾವರಿ ಅಂತ ಹೇಳ್ತೀರಿ. ಈ ಗೋದಾವರಿಯಲ್ಲಿ ಒಂದು 12 ಲಿಂಗಗಳಿಂದ ತ್ರಯಂಬಕೇಶ್ವರ ಲಿಂಗನೂ ಇದೆ. ಅದಕ್ಕೆ ತುಂಬಾ ಪವಿತ್ರವಾದ ನದಿ ಅಂತ ಹೇಳ್ತೀರಿ. ಅದರಿಂದ ದಕ್ಷಿಣ ಭಾಗ ಅಂತ ಹೇಳ್ತಾರೆ. ಕೆಲವು ಟೈಮ್ ಹೇಳ್ಬೇಕಾದ್ರೆ ಗೋದಾವರಿ ದಕ್ಷಿಣ ತೀರೆ, ಕೃಷ್ಣ ಕಾವೇರಿ ಮಧ್ಯಪ್ರದೇಶ ಅಂತ ಕೂಡ ಹೇಳ್ತಾರೆ. ಇದು ಹಾಕಿದು ಕೃಷ್ಣ ಕಾವೇರಿ ಮಧ್ಯಪ್ರದೇಶ ಅಂತ ಕೂಡ ಹೇಳ್ಕೊಬಹುದು. ನಾವೆಲ್ಲಿದ್ದೀರಿ ಅಂದ್ರೆ ಮಮ ಸ್ವಗೃಹೆ, ಸ್ವಂತ ಮನೆ, ಶೋಭನ ಗೃಹೆ, ಬಾಡಿಗೆ ಮನೆ,
ಆಲಯ, ದೇವಸ್ಥಾನ, ನದಿ ತೀರೆ, ಸಮುದ್ರ ತೀರೆ, ಈ ತರ ಎಲ್ಲ ನಾವು ಹೇಳ್ಕೊಂಡು ಯಾವ ದೇವಸ್ಥಾನದಲ್ಲಿ ದೇವತಾ ಸನ್ನಿಧವು ಅಂತ, ಇವಾಗ ಲಕ್ಷ್ಮೀನಾರಾಯಣ ದೇವತಾ ಸನ್ನಿಧವು, ಕಾಶಿ ವಿಶ್ವನಾಥ ದೇವತಾ ಸನ್ನಿಧವು, ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದೇವತಾ ಸನ್ನಿಧವು, ಗೋಕರ್ಣದಲ್ಲಾದ್ರೆ ಸಮುದ್ರ ತೀರದಲ್ಲಿರ್ತಕ್ಕಂಥ ಗೋಕರ್ಣನಾಥನ ಇದು ಸಂಬಂಧ ಅಂತ. ಯಾರೋ ತುಂಬಾ ಇದ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಬರೆಯೋದೆಲ್ಲ ಸ್ವಲ್ಪ ದಯವಿಟ್ಟು ನಿಲ್ಲಿಸಿ, ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಒಬ್ಬರು ಕರ್ಮವನ್ನು ಮಾಡ್ತಕ್ಕಂಥ ಸ್ಥಳ, ಇದು ಎಲ್ಲಿ ಸ್ಥಳ ಬೇಕಾದ್ರೆ ಎಲ್ಲ ಬೇಕಾದ್ರೂ ಚೇಂಜ್ ಆಗ್ಬೋದು. ಈ ತರ ಎಲ್ಲ ನಾವು ಕೊಟ್ಕೊಂಡು, ಎಲ್ಲಿ ಜಾಗ ಇದ್ದೀರಿ, ಭೌಗೋಳಿಕ ಲಕ್ಷಣಗಳು, ನಾವಿರ್ತಕ್ಕಂಥದ್ದು, ನಾನು ಇಲ್ಲಿ ಬಂದಿದ್ದೀನಿ ತಾಯಿ, ಮದುರೈಗೆ ಹೋದಾಗ ಮದುರೈಗೆ ಬಾ ತಾಯಿ, ಕಂಚಿಗೆ ಹೋದಾಗ ಎಲ್ಲಿ ಹೋದ್ರೆ ಅಲ್ಲಿ ಇಂಥ ಜಾಗದಲ್ಲಿ ಇದ್ದೀನಿ, ಗಾಣಗಾಪುರಕ್ಕೆ ಹೋದ್ರೆ ಗಾಣಗಾಪುರದಲ್ಲಿ ಕೂತಿದ್ದೀನಿ ಭಗವಂತ ದತ್ತಾತ್ರೇಯ ಸ್ವಾಮಿ ನಮ್ಮನ್ನು ಕಾಪಾಡಪ್ಪ, ಇವೆಲ್ಲ ಹೇಳ್ತಕ್ಕಂಥದ್ದು ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಪಂಚಾಂಗ. ಈಗ ನಾನು ನಿಮ್ಗೆ ಹೇಳ್ಕೊಂಡು ಬರ್ತಾ ಇದ್ನಲ್ಲ, ನಿಮ್ಗೆ ಋತುಗಳೆಲ್ಲಾನು, ಇಲ್ಲಿ ಪಂಚಾಂಗದ ಮಹತ್ವ ಇದೆ. ಅಸ್ಮಿನ್ ವರ್ತಮಾನ, ಪ್ರಸ್ತುತ ಸಮಯದಲ್ಲಿ ಈಗಿರ್ತಕ್ಕಂಥ ಏನ್ ನಡೀತಾ ಇದೆ ಅದರಲ್ಲಿ, ವ್ಯಾವಹಾರಿಕ ಚಂದ್ರಮಾನೇನ, ಪ್ರಸ್ತುತ ಚಾಲ್ತಿಯಲ್ಲಿರೋ ನಮ್ಮ ಕ್ಯಾಲೆಂಡರ್ ಏನಿದೆ ಅದು, ಸಂವತ್ಸರೆ ಪ್ರಭವ ಸ್ಟಾರ್ಟ್ ಇಂದ ಅಕ್ಷಯದೊಂದಿಗೆ ಕೊನೆಗೊಳ್ಳುವ, ಅಕ್ಷಯ ಕೊನೆಯದು 60ನೇ ವರ್ಷ, ಇದ್ರ ಮಧ್ಯೆ ಏನ್ ಕ್ಯಾಲೆಂಡರ್ ಇರುತ್ತೆ, ಇವತ್ತು ಪರಾಭವ ನಾಮ ಸಂವತ್ಸರ ಇದೆ, ಈಗ ನಡೀತಿದೆ, ಅದನ್ನ ಹೇಳ್ತಕ್ಕಂಥದ್ದು. ಸೂರ್ಯನು ಉತ್ತರಾಯಣ ಎಂದು ಕರೆಯಲ್ಪಡು, ಮಕರ ರಾಶಿ ಮತ್ತು ದಕ್ಷಿಣಾಯಣ ಎಂದು ಕರೆಯಲ್ಪಡು ಕರ್ನಾಟಕ ರಾಶಿ. ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ, ಸೂರ್ಯನು ಮಕರ ರಾಶಿಯಿಂದ ಎಂಟರ್ ಆಗಿ ಮಿಥುನ ರಾಶಿವರೆಗೂ ಪರ್ಯಟನೆ ಮಾಡ್ತಿರ್ಬೇಕಾದ್ರೆ ಅದನ್ನ ಉತ್ತರಾಯಣ ಅಂತ ಕರಿತೀರಿ. ಕರ್ಕಾಟಕ ರಾಶಿಯಿಂದ ಧನುರಾಶಿವರೆಗೂ ಪರ್ಯಟನೆ ಸಂಚಾರ ಮಾಡ್ತಿರ್ಬೇಕಾದ್ರೆ ಅದನ್ನ ದಕ್ಷಿಣಾಯನ ಅಂತ ಕರಿತೀರಿ. ಇವಾಗ 16ನೇ ತಾರೀಕು ನಿನ್ನೆ ಸೂರ್ಯನು ಕರ್ಕಾಟಕ ರಾಶಿಗೆ ಸಂಕ್ರಮಣ ಆಗಿದೆ. ನಿನ್ನೆಯಿಂದ ನಮ್ಮ ದಕ್ಷಿಣಾಯನ ಶುರುವಾಗಿದೆ. ನಿನ್ನೆಯಿಂದ 16/7/2026 ಕರ್ಕಾಟಕ ಸಂಕ್ರಮಣ ಆದಾಗಿಂದ ಸೂರ್ಯಂದು ಅಲ್ಲಿಂದ ದಕ್ಷಿಣಾಯನ ಶುರುವಾಗಿದೆ. ಇವತ್ತು ನಾವೇನ್ ಹೇಳ್ಬೇಕು, ಇವತ್ತು ಸಂಕಲ್ಪ ಏನೇ ಮಾಡ್ಕೊಬೇಕಾದ್ರೂ ದಕ್ಷಿಣಾಯನ ಅಂತ ಮಾಡಬೇಕು. ಈಗ ಆಷಾಢ ಮಾಸ ಯಾವಾಗಲೂ ಗ್ರೀಷ್ಮ ಋತುವಲ್ಲಿ ಬರುತ್ತೆ. ವರ್ಷವನ್ನು ಮತ್ತೆ ವಸಂತದಿಂದ ಪ್ರಾರಂಭವಾಗಿ ಗ್ರೀಷ್ಮ, ವರ್ಷ, ಶರದ್, ಹೇಮಂತ ಎಲ್ಲ ಋತುಗಳು ಆರಾಗಿ ನಿಮ್ಗೆ ಆಲ್ರೆಡಿ ಡಿವೈಡ್ ಮಾಡಿರೋದು ನಿಮ್ಗೆ ಹೇಳಿದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ಏನೇನು ಬರುತ್ತೆ ಅಂತ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳ್ತಿರ್ಬೇಕಾದ್ರೆ ಸ್ವಲ್ಪ ಸಣ್ಣದಾಗಿ ಕನ್ಫ್ಯೂಷನ್ ಇರ್ತಾ ಇತ್ತಲ್ಲ, ಅದಕ್ಕೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ಏನಕ್ಕೆ ಮಾಡ್ಕೊತಾ ಇದ್ರಿ, ಏನು ಯಾವ್ದಾವ್ದಕ್ಕೆ ಇಂಪಾರ್ಟೆನ್ಸ್ ಇದೆ, ಯಾಕೆ ನಮ್ಗೆ ಇಂಪಾರ್ಟೆನ್ಸ್ ಇದೆ, ಇದೆಲ್ಲನೂ ನಾನು ನಿಮಗೆ ಆಲ್ರೆಡಿ ಹೇಳಿರೋದ್ರಿಂದನೂ ಮತ್ತೆ ಹೇಳ್ತಾ ಇದ್ದೀನಿ. ಆರಾಮಾಗಿ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ತಿಳ್ಕೊಳ್ಳಿ, ಕೇಳಿ ಮತ್ತೆ ಬೇಕಂದ್ರೆ. ಮತ್ತೆ ಮಾಸ, ಪ್ರತಿ ಋತು ಆದ್ಮೇಲೆ ಎರಡು ನಿಮ್ಗೆ ಹೇಳಿರ್ತಕ್ಕಂಥದ್ದು, ಎರಡು ಋತು, ಒಂದು ಋತುವಿಗೆ 2 ಮಾಸ ಬರ್ತದೆ. ವಸಂತ ಋತುವಿಗೆ ಚೈತ್ರ ಮಾಸ, ವೈಶಾಖ ಮಾಸ ಬರ್ತದೆ. ಅಲ್ಲಿಂದ ಗ್ರೀಷ್ಮ ಋತುಗೆ ಜ್ಯೇಷ್ಠ ಮಾಸ, ಆಷಾಢ ಮಾಸ ಬರುತ್ತದೆ. ಈಗ ಅಧಿಕ ಜ್ಯೇಷ್ಠ ಇತ್ತು, ಈಗ ಅಧಿಕ ಆಷಾಢ ಇತ್ತು, ಈಗ ಅಧಿಕ ಜ್ಯೇಷ್ಠ ಬಂದಿತ್ತು, ಮತ್ತೆ ನಿಜ ಜ್ಯೇಷ್ಠ ಬಂತು, ಈಗ ಆಷಾಢ ಮಾಸ ಬಂತು. ಅದಕ್ಕೆ ಈ ವರ್ಷ ನಮ್ಮ ಗ್ರೀಷ್ಮ ಋತುವಲ್ಲಿ ಅಧಿಕ ಮಾಸ ಬಂದಿರೋದ್ರಿಂದ 3 ಮಾಸಗಳು ಗ್ರೀಷ್ಮ ಋತುವಲ್ಲೇ ಬರ್ತದೆ. ಅದು ಅಧಿಕ ಮಾಸಗಳು ಬಂದಾಗ ಇದು ಎಕ್ಸೆಪ್ಷನ್ಸ್ ಇದ್ದೇ ಇರ್ತದೆ. ಇದನ್ನ ನೀವು ತಿಳ್ಕೊಳ್ಳಿ. ಪಂಚಾಂಗ ನೋಡ್ಬೇಕಾದ್ರೆ ಪಂಚಾಂಗದಲ್ಲೂ ಕೊಟ್ಟಿರ್ತಾರೆ, ಬಟ್ ಆದ್ರೂ ನಿಮ್ಗೆ ಒಂದು ಗಮನದಲ್ಲಿ ಇರಲಿ. ಅದಾದ್ಮೇಲೆ ನಾವು ಹೇಳ್ತಕ್ಕಂಥ ಮಾಸ ಆದ್ಮೇಲೆ ಹುಣ್ಣಿಮೆ. ನೋಡಿ, ಈ ಮಾಸಗಳು ನಿಮ್ಗೆ ಲಾಸ್ಟ್ ಟೈಮ್ ಒಬ್ರು ಆನ್ಸರ್ ಮಾಡ್ತಾ ಇದ್ರು, ಮತ್ತೆ ಅದು ನಾನು ಮತ್ತೆ ಕ್ರಾಸ್ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ. ಯಾವ ಮಾಸದಲ್ಲಿ ಹುಣ್ಣಿಮೆ ದಿವಸ ಯಾವ ನಕ್ಷತ್ರ ಬರ್ತದೋ ಆ ಮಾಸನ ಆ ಹೆಸರಿಂದ ಕರೀತಾರೆ. ಈಗ ನೀವು ತಮಿಳುನಾಡಲ್ಲಿ ಹೋದ್ರೆ ಚೈತ್ರ ಮಾಸ ಅಂತ ಕರೀತಾರೆ, ಚಿತ್ರ ಪೌರ್ಣಿಮೆ ಅಂತ ಕೂಡ ಹೇಳ್ತಾರೆ. ಈ ಚಿತ್ರ ಪೌರ್ಣಿಮೆ ತುಂಬಾ ಶ್ರೇಷ್ಠ ಅಂತ. ಚಿತ್ತ ನಕ್ಷತ್ರ ಚೈತ್ರ ಮಾಸದಲ್ಲಿ ಹುಣ್ಣಿಮೆ ದಿವಸ ಇರ್ತದೆ ಅಂತ. ವೈಶಾಖ ಮಾಸದಲ್ಲಿ ವಿಶಾಖ ನಕ್ಷತ್ರ ಹುಣ್ಣಿಮೆ ದಿವಸ ಇರ್ತದೆ. ಮತ್ತೆ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರ ಹುಣ್ಣಿಮೆ ದಿವಸ ಇರ್ತದೆ. ಆಷಾಢ ಮಾಸದಲ್ಲಿ ಪೂರ್ವಾಷಾಢ ನಕ್ಷತ್ರ ಹುಣ್ಣಿಮೆ ದಿವಸ ಇರ್ತದೆ. ಆಷಾಢ ಆದ್ಮೇಲೆ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರ ಇರ್ತದೆ ಹುಣ್ಣಿಮೆ ದಿವಸ. ಅಶ್ವಜ ಮಾಸದಲ್ಲಿ ಅಶ್ವಿನಿ ನಕ್ಷತ್ರ ಇರ್ತದೆ. ಅದಾದ್ಮೇಲೆ ಕಾರ್ತಿಕ್ ಮಾಸದಲ್ಲಿ ಕೃತಿಕಾ ನಕ್ಷತ್ರ ಇರ್ತದೆ. ಅದಾದ್ಮೇಲೆ ಮಾರ್ಗಶಿರ ಮಾಸದಲ್ಲಿ ಮೃಗಶಿರ ನಕ್ಷತ್ರ ಇರ್ತದೆ. ಅದಾದ್ಮೇಲೆ ಪುಷ್ಯ ಮಾಸದಲ್ಲಿ
ಪುಷ್ಯ ನಕ್ಷತ್ರ ಇರ್ತದೆ. ಅದಾದ್ಮೇಲೆ ಮಾಘ ಮಾಸದಲ್ಲಿ ಮಖಾ ನಕ್ಷತ್ರ ಇರ್ತದೆ. ಸರ್ ಯಾರಾದ್ರು ಇದು ಮಾಡ್ತೀರಾ, ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಬೇಡಿ. ಮಾಘ ಮಾಸದಲ್ಲಿ ಮಖಾ ನಕ್ಷತ್ರ ಇರ್ತದೆ. ಫಾಲ್ಗುಣ ಮಾಸದಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರ, ಹುಬ್ಬಾ ನಕ್ಷತ್ರ ಅಂತ ಬೇರೆ ಬೇರೆ ಹೆಸರು ಕರಿತಾರಲ್ಲ, ಆ ನಕ್ಷತ್ರ ಹುಣ್ಣಿಮೆ ದಿವಸ ಬರ್ತದೆ. ಅದಕ್ಕೆ ಆ ಮಾಸಗಳಿಗೆ ಆ ಹೆಸರು ಕೊಟ್ಟಿರ್ತಾರೆ. ಮತ್ತೆ ಪ್ರತಿ ತಿಂಗಳು ನಿಮಗೆ ಮಾಸಗಳು, ಪ್ರತಿ ಮಾಸಕ್ಕೆ 2 ಪಕ್ಷ ಇರ್ತದೆ. ಒಂದು ಕೃಷ್ಣ ಪಕ್ಷ, ಒಂದು ಶುಕ್ಲ ಪಕ್ಷ. ಚಂದ್ರ ಸ್ಥಾನ ವೃದ್ಧಿ ಆಗತಕ್ಕಂಥದ್ದು ಅಂದ್ರೆ ಶುಕ್ಲ ಪಕ್ಷ ಅಮಾವಾಸ್ಯೆ ಆಗಿದ ಮಾರನೇ ದಿವಸದಿಂದ ವೃದ್ಧಿ ಆಗ್ತದೆ ಹುಣ್ಣಿಮೆವರೆಗೂ, ಅದನ್ನ ಶುಕ್ಲ ಪಕ್ಷ ಅಂತ ಕರೀತಾರೆ. ಹುಣ್ಣಿಮೆ ಆಗಿದ ಮಾರನೇ ದಿವಸದಿಂದ ಕ್ಷೀಣವಾಗ್ತದೆ, ಅದನ್ನ ಕೃಷ್ಣ ಪಕ್ಷ ಅಂತ ಕರೀತಾರೆ. ತಿಥಿ ಪ್ರತಿ ಪಕ್ಷ 15 ತಿಥಿ ಇರ್ತದೆ. ಆ ತಿಥಿಗಳು ಇನ್ನು ನಿಮಗೆ ಪಾಠ ಮಾಡಿಲ್ಲ, ಇವತ್ತು ಪಾಠ ಮಾಡ್ತೀನಿ. ಅಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು ಹೋಗ್ಬೇಕಾದ್ರೆ 14 ತಿಥಿ ಇರ್ತದೆ ಚತುರ್ದಶಿವರೆಗೂ. ಅದಾದ್ಮೇಲೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಶುಕ್ಲ ಪಕ್ಷದಲ್ಲಿ 14 ತಿಥಿ ಪ್ಲಸ್ ಹುಣ್ಣಿಮೆ 15 ತಿಥಿ. ಕೃಷ್ಣ ಪಕ್ಷದಲ್ಲಿ 14 ತಿಥಿ ಪ್ಲಸ್ ಅಮಾವಾಸ್ಯೆ 15 ತಿಥಿ ಇರ್ತದೆ. ಇದು ಸಂಕಲ್ಪದಲ್ಲಿ ಆಗಿರ್ತಕ್ಕಂಥ ಮಹತ್ವ. ಇಲ್ಲಿ ಮುಂದೆ ಬಂದ್ರೆ ನೋಡಿ, ಮತ್ತೆ ಮುಂದೆ ಬಂದಾಗ ಪಂಚಾಂಗದಲ್ಲಿ ವಾಸರಗಳು, ನಕ್ಷತ್ರಗಳು, ಯೋಗ, ಕರ್ಣ, ಇವೆಲ್ಲ ಪಾಠಗಳ ಮಾಡ್ಕೊಂಡು ಹೋಗ್ತೀನಿ. ಈ 7 ವಾರ ಇರ್ತಕ್ಕಂಥ ನಿಮ್ಗೆಲ್ಲ ಗೊತ್ತಿದೆ. ನಕ್ಷತ್ರಗಳು 27 ನಕ್ಷತ್ರಗಳು, ಅದನ್ನೆಲ್ಲ ರಾಶಿ ಚಕ್ರಗಳಿಗೂ ಹಂಚಲಾಗಿದೆ. 4 ಪಾದ ಮಾಡಿಬಿಟ್ಟು 27 ಇಂಟು 30, 27 ಇಂಟು 4 ಅಂದಾಗ 108 ಪಾದ ಬರ್ತದೆ. 108 ಪಾದ ಇಂಟು 9 ಅಂದಾಗ 12 ರಾಶಿ ಬರ್ತದೆ. ಇದೆಲ್ಲನೂ ನಿಮಗೆ ಮುಂದೆ ಜ್ಯೋತಿಷ್ಯ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಂಡು ಹೋಗ್ತೀನಿ. ಈಗ ಪಂಚಾಂಗದ ವಿಚಾರದಲ್ಲಿ ನಿಮ್ಗೆ ಹೆಸರುಗಳು ಮಾತ್ರ ಕೊಟ್ಕೊಂಡು ಹೋಗ್ತೀನಿ. ಯೋಗಗಳು 27 ಯೋಗ ಇರ್ತದೆ. ಈ ಯೋಗಗಳ ಬಗ್ಗೆನೂ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. 27 ಯೋಗಗಳು ಯಾವ ತರ ಇರ್ತದೆ ಏನು ಅಂತೆಲ್ಲ. ಕರ್ಣಗಳು ಇರ್ತದೆ 11 ಕರ್ಣಗಳು. ಇದರಲ್ಲಿ 7 ಚರಕರ್ಣಗಳು, 4 ಸ್ಥಿರ ಕರ್ಣಗಳು ಅಂತ ಹೇಳ್ತೀವಿ. ಶುಕ್ಲ ಪ್ರಥಮದಿಂದ ಕಿಂಸ್ತುಗ್ನ ಅಂತ ನೋಡಿ, ಅದು ನಿಮ್ಗೆ ಫುಲ್ ಡೀಟೇಲ್ ಆಗಿ ಇನ್ನು ಹೇಳ್ತೀನಿ ಅದನ್ನ ಕರ್ಣಗಳ ಬಗ್ಗೆ. ಎಷ್ಟಿದೆ, ಯಾವ ತರ ಇದೆ, ಯಾವ ತರ ಬರುತ್ತೆ, ಅದು ಯಾವ ತರ ಹಂಚಿಕೆ ಆಗಿದೆ. ಈ ಪಂಚಾಂಗದಲ್ಲಿ ನಾವು ಹೇಳ್ತಕ್ಕಂಥ 5 ನೋಡಿ, 5 ಅಂಗಗಳಲ್ಲಿ 5 ಅಂಗಗಳು ಅಂತ ಹೇಳ್ತಾರಲ್ಲ, ಯಾವ ಅಂಗಗಳು ಅಂದ್ರೆ ತಿಥಿ, ವಾಸರ, ನಕ್ಷತ್ರ, ಯೋಗ, ಕರ್ಣ. ಈ 5 ಅಂಗಗಳು ಸೇರ್ತಕ್ಕಂಥ ದಿನಾನೇ ನಮ್ಮ ಪಂಚಾಂಗ ಅಂತ ಹೇಳ್ಕೊಂಡು ನಾವು ಹೇಳ್ಕೊಂಡು ಹೋಗ್ತೀವಿ. ಏವನ್ ಗುಣ ವಿಶೇಷ ಶುಭ ತಿಥವು, ಅದು ನಾವು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಅದಾದ್ಮೇಲೆ ಕಶ್ಯಪ ಗೋತ್ರೋಪನ್ನ, ಅವರ ಒಂದು ವಂಶ ಪಾರಂಪರೆ, ಯಾವ ಗೋತ್ರದವರು ಅಂದ್ರೆ ಅವರ ಒಂದು ವಂಶ ಯಾವ ಕಡೆಯಿಂದ ಬಂದಿದೆ, ಯಾವ ಋಷಿಯಿಂದ ಬಂದಿದೆ, ಎಲ್ಲಿಂದ ಬಂದಿದೆ ಅಂತ. ಕಶ್ಯಪ, ಶ್ರೀವತ್ಸ, ಭಾರದ್ವಾಜ, ಪರಾಂಕುಶ, ಯಾವುದು ಎಲ್ಲ ಒಂದು ಸುಮಾರು ಒಂದು 150-160 ಗೋತ್ರದ ಮೇಲೆ ಇದೆ ಪಂಚಾಂಗದಲ್ಲಿ. ಒಂಟಿಕೊಪ್ಪಲ್ ಪಂಚಾಂಗ ತಗೊಂಡ್ರೆ ಅದು ಪ್ರವರ್ಗಳೆಲ್ಲ ನೋಡ್ಕೊಂಡ್ರೆ ತುಂಬಾ ವಿಚಾರಗಳಿದೆ. ಅವರ ಒಂದು ವಂಶ ಪಾರಂಪರ, ಗುರು ಪರಂಪರ ಎಲ್ಲ ಅದರಲ್ಲಿ ಇರ್ತದೆ. ಅದನ್ನ ಹೇಳ್ಕೊಂಡು ನಾವು ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ನಮ್ಮ ಹೆಸರುಗಳು ಏನ್ ಕರಿಬೇಕು ಏನಂತೆಲ್ಲ ಇರ್ತದೆ. ಅದಾದ್ಮೇಲೆ ಸಂಕಲ್ಪ ಮಹತ್ವ, ಮಮ ಜ್ಞಾನ ವ್ಯಕ್ತಿ, ಅವ್ರವ್ರ ಇಷ್ಟ, ಗುರಿ, ಅಂಶ, ಏನ್ ದೇವತೆ ಇದೆ, ಯಾವ ದೇವತೆ ಪ್ರೀತಿಗೋಸ್ಕರ ನಾವು ಮಾಡ್ತಾ ಇದೀರಿ, ಯಾರಿಗೋಸ್ಕರ ಮಾಡ್ತೀರಿ, ನಮ್ಗೆ ಯಾರ ಮೂಲಕ ಮಾಡ್ತಾ ಇದ್ರಿ, ಈಗ ಎಲ್ಲಾ ನಾವೇ ಮಾಡ್ಕೊಳಕ್ ಆಗಲ್ಲ. ಯಾವತ್ತೂ ಹೇಳ್ತಾರೆ, ಯಾವ್ದೋ ಒಂದು ವ್ರತ ಮಾಡ್ಬೇಕಾದ್ರು, ಒಂದು ಪೂಜೆ ಮಾಡ್ಬೇಕಾದ್ರು ನಾವು ಸ್ವತಃ ನಾವೇ ಮಾಡ್ಕೊಳೋ ಶಕ್ತಿಗಿಂತ ಒಬ್ಬ ಆಚಾರ್ಯರನ್ನ, ಒಬ್ಬ ಪುರೋಹಿತರನ್ನ ಕರೆಸಿ ಪೂಜೆ ಮಾಡ್ಕೊಂಡ್ರೆ ಅದ್ರ ಪುಣ್ಯ ಜಾಸ್ತಿ ಅಂತ. ಮತ್ತೆ ಇದ್ರಲ್ಲಿ ಆಚರಣೆ ಯಾವ ತರ ಮಾಡ್ಕೊಳ್ಬೇಕು, ಏನು ಯಾವ ದೇವ್ರ ಪ್ರಾರ್ಥನೆ ಮಾಡ್ಕೊಂತ ಇದ್ರೆ, ಯಾವ ಒಂದು ಶಾಂತಿಗೋಸ್ಕರ, ಯಾವ್ದೊಂದು ಪ್ರೀತಿಗೋಸ್ಕರ, ಯಾವ ಒಂದು ಹೋಮ ಪರಿಹಾರಕ್ಕೆ, ಸೇವೆಗೋಸ್ಕರ, ಪಿತೃ ಕಾರ್ಯ, ಯಾಗ, ದಾನ ಇತ್ಯಾದಿ ಎಲ್ಲ ನೀಟಾಗಿ ಹೇಳ್ಬಿಟ್ಟು ನಾವು ಮಾಡ್ಕೊಳ್ಬೇಕಾಗ್ತದೆ. ಏನಕ್ಕೆ ಈ ಜ್ಯೋತಿಷ್ಯಗಳಿಗೆ ಈ ಸಂಕಲ್ಪ ತುಂಬಾ ಮಹತ್ವ. ಓಕೆ ಸ್ವಾಮಿ, ನಾವು ಕೆಲವರು ಬ್ರಾಹ್ಮಣರು ಇರಲ್ಲ, ನಮ್ಗೆ ಮಾಡಕ್ ಬರಲ್ಲ, ಕೆಲವ್ರು ನಮ್ಮ ಮಂತ್ರಗಳು ಬರಲ್ಲ, ಮಾಡಕ್ ಬರಲ್ಲ, ಆ ತರ ಈ ತರ ಅಂತ ಅಂದ್ಕೊಂಡ್ರು. ನಿಮ್ಗೆ ಈ ಸಂಕಲ್ಪ ಚೆನ್ನಾಗಿ ಗೊತ್ತಿರ್ಬೇಕು. ಏನಕ್ಕೆ ಸಂಕಲ್ಪ ಚೆನ್ನಾಗಿ ಗೊತ್ತಿರ್ಬೇಕು ಅಂದ್ರೆ, ನೀವು ನಾಳೆ ಬೆಳಗ್ಗೆ ಜ್ಯೋತಿಷಿಗಳಾಗಿ ನಿಮ್ಮ ಹತ್ರ ಜನ ಬಂದಾಗ ಅವರಿಗೆ ಈ ತರ ಪರಿಹಾರಗಳು, ಈ ತರ ಪೂಜೆಗಳು, ವ್ರತಗಳು ಈ ತರ ಮಾಡ್ಬೇಕು ಅಂತ ಹೇಳಿದಾಗ, ನಮಗೆ ಯಾರೋ ಪುರೋಹಿತ ನಾವು ಕರ್ಸ್ಕೊಂಡು ಹೇಳ್ತಿರ್ಬೇಕಾದ್ರು, ಸ್ವಾಮಿ ಈ ತರ ಸಂಕಲ್ಪ ಮಾಡ್ಕೊಳ್ಳಿ, ಈ ತರ ಒಂದು ಪೂಜೆ ಮಾಡ್ಕೊಳ್ರಿ, ಇಷ್ಟು ಸಂಖ್ಯೆಯಲ್ಲಿ. ಕೆಲವು ಗ್ರಹಗಳಿಗೆ ಶಾಂತಿ ಮಾಡ್ಕೊಳ್ಬೇಕಾದ್ರೆ 1000 ಸಂಖ್ಯೆಯಲ್ಲಿ ಜಪ ಮಾಡ್ಬೇಕು, ಲಕ್ಷ ಸಂಖ್ಯೆಯಲ್ಲಿ ಜಪ ಮಾಡ್ಬೇಕು, ಹೋಮ ಒಂದು 10,000 20,000 ಎಲ್ಲ ಮಾಡ್ಬೇಕು. ಈ ತರ ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಮಾಡ್ಕೊಂಡು ಈ ತರ ಮಾಡಿ ಸ್ವಾಮಿ, ಈ ತರ ಮಾಡಿ, ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕು. ಅದಕ್ಕೋಸ್ಕರ
ಯಾರೇ ಆಗ್ಲಿ ನಮ್ಮ ಈ ಪಂಚಾಂಗ ಚೆನ್ನಾಗಿ ಗೊತ್ತಿರಬೇಕು ಅಂತಂದಾಗ, ನಮ್ಮ ಈ ಒಂದು ಕಾಲಗಣನೆಗಳು ಗೊತ್ತಿರಬೇಕು, ಪರಿಹಾರಗಳು ಸೇವೆಗಳೆಲ್ಲ ಗೊತ್ತಿರಬೇಕು ಅಂದಾಗ, ನೀವು ದೈವಾಜ್ಞ ಲಕ್ಷಣದಲ್ಲಿ ನಿಮ್ಗೆ ಹೇಳಿರ್ತೀನಿ, ವೈದಿಕವಾಗಿ ಎಲ್ಲಾ ಗೊತ್ತಿರಬೇಕು ಅಂತ. ಆದ್ರೆ ಎಲ್ಲಾ ನಾವೇ ಮಾಡಕ್ಕಾಗ್ತೀರಾ? ಎಲ್ಲ ನಮ್ಮ ಕೈಲೇ ಮಾಡಕ್ಕಾಗುತ್ತಾ? ಇಲ್ಲ. ಆದ್ರೆ ಅದರ ಒಂದು ಕನಿಷ್ಠ ಜ್ಞಾನನ ಅದನ್ನ ಬಿಟ್ಕೊಂಡು ನಾವು ಸಜೆಷನ್ಸ್ ಕೊಟ್ಟಾಗ ನಮ್ಗೆ ಎಲ್ಲಾ ಪೂಜಾ ನೀತಿಗಳು ಗೊತ್ತಾಗ್ತದೆ. ನಿತ್ಯ ಪೂಜೆ ಮಾಡ್ಬೇಕಾದ್ರೂ ನಾವು ನಿತ್ಯ ಪೂಜಾರ್ಥ ನಿತ್ಯೋಪಚಾರ ಅಂತ ಹೇಳ್ಬಿಟ್ಟು ಷೋಡಶೋಪಚಾರ ಇನ್ನೊಂದಿನೊಂದು ನಾವು ಸಂಕಲ್ಪ ಮಾಡ್ಕೊಂಡೆ ಪೂಜೆ ಮಾಡ್ಬೇಕು. ಸಂಕಲ್ಪ ಇಲ್ದಿರ ನಾವು ಏನೇ ಪೂಜೆ ಮಾಡಿದ್ರು ಅದು ವ್ಯರ್ಥ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತದೆ. ಇದಿಷ್ಟು ಸಂಕಲ್ಪದ ಮಹತ್ವ. ಈಗ ಪಕ್ಷಗಳು ತಿಥಿಗಳಿಗೆ ಹೋಗೋದಕ್ಕೆ ಮುಂಚೆ ನಿಮ್ಗೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹೇಳ್ಬೋದು. ಏನಾದ್ರು ಡೌಟ್ಸ್ ಇದೆಯಾ? ಕ್ಲಿಯರ್ ಮಾಡ್ಬೇಕಾ? ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಸಂಕಲ್ಪ ಮಹತ್ವ ಗೊತ್ತಾಗ್ತಿದ್ಯಾ? ಯಾಕೆ ನಾನು ಸಂಕಲ್ಪದ ಬಗ್ಗೆ ನಿಮ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತಿದ್ದೆ ಮೊನ್ನೆ ಅಂದ್ರೆ ಸೋಮವಾರ ಹೇಳ್ತಾ ಇದ್ದೆ. ಇವತ್ತು ಯಾಕೆ ನಾನು ಅದನ್ನ ಸಂಕಲ್ಪದ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ? ನಿಮಗೆ ಗೊತ್ತಾಗ್ತದೆ ನಮ್ಮ ಜ್ಯೋತಿಷ್ಯಕ್ಕೆ ಸಂಕಲ್ಪ ತುಂಬಾ ಇಂಪಾರ್ಟೆಂಟು. ಕಾಲಗಣನೆ ಇರ್ಬೋದು, ಪಂಚಾಂಗಗಳಿರ್ಬೋದು, ನಮ್ಗೆ ಎಲ್ಲಾ ವಿಚಾರಗಳು ನಮ್ಗೆ ಅದ್ರಲ್ಲಿ ಬರ್ತಾ ಇರ್ತದೆ. ನಾವು ಮಾಡ್ತಕ್ಕಂಥ ಜ್ಯೋತಿಷ್ಯದಲ್ಲಿ ಪರಿಹಾರಗಳು ಎಲ್ಲಾ ಇದರಲ್ಲಿ ಸಂಕಲ್ಪದಲ್ಲಿ ಬರಬೇಕು. ಎಲ್ಲರಿಗೂ ಅರ್ಥ ಆಯ್ತಾ? ಏನಾದ್ರು ಗುರುಗಳೇ, ವಿನಯ್ ಅಂತ ಮಾತಾಡ್ತಾ ಇರೋದು. ಹೇಳಿ ಸರ್. ನನಗೆ 2 ಪ್ರಶ್ನೆ ಇದೆ. ಮೊದಲನೇದಾಗಿ, ನಾವು ಸಂಕಲ್ಪ ಮಾಡ್ತಿರ್ಬೇಕಾದ್ರೆ ಶ್ರೀರಾಮ ಕ್ಷೇತ್ರ ಅಂತ ನಾವು ಇಲ್ಲಿದ್ದಾಗ, ಅಂದ್ರೆ ಸೌತ್ ಬ್ಯಾಂಗ್ಳೂರ್ ಅಲ್ಲಿ ಇದ್ದಾಗ ಹೇಳ್ತೀವಿ. ಅದೇ ನಾವು ವೆಸ್ಟರ್ನ್ ಘಾಟ್ಸ್ ಮಂಗಳೂರು ಸೈಡ್ ಹೋದಾಗ ಪರಶುರಾಮ ಕ್ಷೇತ್ರ ಅಂತ ಹೇಳ್ತೀವಿ. ಆ ತರ ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಹೋದಾಗ ಯಾವ ರೀತಿ ಇದನ್ನ ಮಾಡ್ಬೇಕು? ಯಾಕಂದ್ರೆ ನಂಗೆ ಗೊತ್ತಿರೋದು ಬರೀ ಶ್ರೀರಾಮ ಕ್ಷೇತ್ರ ಒಂದು, ಪರಶುರಾಮ ಕ್ಷೇತ್ರ. ಇವಾಗ ನಾನು ನಾರ್ತ್ ಇಂಡಿಯಾಗ ಹೋದ ಅಂದ್ರೆ ಯಾವ ತರ ಮಾಡ್ಬೇಕು? ಆಮೇಲೆ ಇಂಡಿಯಾದಿಂದ ಆಚೆ ಹೋದ ಅಂದ್ರೆ ಈ ಸಂಕಲ್ಪ ಬರ್ತಾ ವರ್ಷ ಬರ್ತಕಂಡೆ ಅದಲ್ಲಿ ಹೆಂಗೆ ಅಲ್ಲಿ ಹೇಳ್ಕೊಬೇಕು ಅನ್ನೋದು ಸ್ವಲ್ಪ ಹೇಳಿದ್ರೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಸ್ವಲ್ಪ ದೂರ ಆಗುತ್ತೆ. ನೋಡಿ, ಈಗ ಅಲ್ಲಿ ಲೋಕಲ್ ಅಲ್ಲಿ ಹೋದಾಗ ಅಲ್ಲಿ ಅವ್ರನ್ನ ಕೇಳಿದ್ರೆ, ಯಾರಾದ್ರು ಪುರೋಹಿತ ಇದ್ದೆ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ಈಗ ನೀವು ಗಯಾಗ್ ಹೋದ್ರೆ ಗಯಾ ಕ್ಷೇತ್ರ ಅಂತ ಹೇಳ್ತಾರೆ. ಕಾಶಿಗೆ ಹೋದಾಗ ನಿಮ್ಗಲ್ಲೂ ಅಷ್ಟೇ ವಿಶ್ವನಾಥ ಕ್ಷೇತ್ರ, ಕಾಶಿ ವಿಶ್ವನಾಥ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ. ಅವರ ಒಂದು ದೇಶದ್ದು ಇವಾಗ ನಮ್ಗೆ ಈ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಟೈಮಲ್ಲಿ ಶ್ರೀರಾಮ ಕ್ಷೇತ್ರ ಅಂತ ಹೇಳ್ಕೊಳೋದು, ಪರಶುರಾಮ ಕ್ಷೇತ್ರ ಅಂತ ಹೇಳ್ತಕ್ಕಂಥದ್ದು, ಇವೆಲ್ಲ ಆ ದೇಶ ಕಾಲ ವರ್ತಮಾನ ಪರಿಸ್ಥಿತಿಗಳಾಗಿರ್ತದೆ. ಈಗ ನೀವು ಅಮೆರಿಕಾಗೆ ಹೋದಾಗ ಅಮೆರಿಕದಲ್ಲಿ ಸಂಕಲ್ಪ ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ. ಅದು ಏನ್ ಹೇಳ್ತಾರೆ, ಅದಕ್ಕೆ ಒಂದು ಮಣಿಪುರ ದೇಶ, ಮಣಿಪುರ ದ್ವೀಪ ಅಂತ ಏನೇನು ಇದೆ, ಅದು ತಕ್ಕನಾಗಿ ಅದು ಸಂಕಲ್ಪಗಳು ಇರ್ತದೆ. ಇದು ನಿಮಗೆ ಅಮೆರಿಕದಲ್ಲಿದ್ದಾಗ ಒಂದು ಡಿಫ್ರೆಂಟ್ ಆಗಿ ಇರ್ತಕ್ಕಂಥ ವರ್ಡಿಂಗ್ಸು, ವರ್ಬಿಯಾಜು, ನಾನು ನಿಮ್ಗೆ ಕಂಪ್ಲೀಟ್ ಸಂಕಲ್ಪ ಒಂದು ತಗೊಂಡು ನಿಮ್ಗೆ ಹೇಳ್ತೀನಿ. ನಿಮ್ಗೆ ಈಗ ನಾನು ಸಡನ್ ಆಗಿ ಜ್ಞಾಪಕ ಬರ್ತಾ ಇಲ್ಲ, ಬಟ್ ಅದು ಮಣಿಪುರ ದ್ವೀಪ ಅಂತ ಏನೋ ಹೇಳ್ತಾರೆ. ಅದಾದ್ಮೇಲೆ ಅಲ್ಲಿ ಮಿಸ್ಸೌರಿ ನದಿ ತೀರೆ, ದಕ್ಷಿಣ ಕ್ಷೇತ್ರ, ಅದು ಪೂರ್ವ ಕ್ಷೇತ್ರ, ಪಶ್ಚಿಮ ಕ್ಷೇತ್ರ ಅಂತೆಲ್ಲ ಡಿಫ್ರೆಂಟ್ ಆಗಿ ಹೇಳ್ತಾರೆ. ಅದೆಲ್ಲ ವಿಚಾರಗಳು ಆ ಕ್ಷೇತ್ರದಲ್ಲಿ ಡಿಫ್ರೆಂಟ್ ಆಗಿರ್ತದೆ. ಅದನ್ನ ನಾವು ಪೂಜೆ ಮಾಡಿಸ್ಬೇಕಾದ್ರೆ ಅವ್ರಿಗೆ ಗೊತ್ತಿರ್ತದೆ. ಇಲ್ಲಾಂದ್ರೆ ನಮ್ಗೆ ಒಂಟಿಕೊಪ್ಪಲ್ ಪಂಚಾಂಗನೂ ಇದೆ ಅಮೆರಿಕಾದು, ಅದ್ರದ್ದು ತಗೊಂಡ್ರು ಫುಲ್ ಡೀಟೇಲ್ಸ್ ಅದ್ರಲ್ಲಿ ಬರ್ತದೆ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ ಗುರುಗಳೇ, ಅದೇ ನಾವಿವಾಗ ಕರ್ನಾಟಕ ದೇಶ ಅಂತಂದು ತಗೊಂತೀವಿ ಗುರುಗಳೇ. ಅದು ಕರೆಕ್ಟ್ ಇದೆಯಲ್ಲ? ಕರೆಕ್ಟ್ ಇದೆ ಗುರುಗಳೇ. ಕರ್ನಾಟಕ ದೇಶ ಅಂತ ತಗೊಳ್ಬಹುದು. ನೋಡಿ, ವ್ಯವಹಾರವನ್ನ ನಾವು ಯಾವ ಊರಲ್ಲಿ ಇರ್ತೀವೋ ಆ ಊರಿಗೆ ತಗೊಂತೀವಲ್ಲ ಗುರುಗಳೇ, ಕರೆಕ್ಟ್ ಇರುತ್ತಲ್ಲ? ಹೌದು. ನೋಡಿ, ಈಗ ನಮ್ಮ ಕರ್ನಾಟಕ ದೇಶನ ಹಳೆಗಾಲದಲ್ಲಿ ಕನ್ನಡ ದೇಶದೊಳ್ ಅಂತ ಲೈಕ್ ಪದ್ಯಗಳು, ದೇಶಗಳು, ಈ ಜೈಮಿನಿ ಭಾರತಗಳೆಲ್ಲ ತಗೊಂಡ್ರೆ ಕನ್ನಡ ದೇಶ ಅಂತ ಇದೆ. ನಮ್ಮ ಕರ್ನಾಟಕನ ಕನ್ನಡ ದೇಶ ಅಂತ ಕೂಡ ಕರಿತಾ ಇದ್ರು ಅಂತ. ಆಯ್ತಾ? ಕರ್ನಾಟಕ ದೇಶ, ಕನ್ನಡ ದೇಶ ಎಲ್ಲ ತಗೊಳ್ಬೋದು. ಈಗ ಆಂಧ್ರಾಗ ಹೋದ್ರೆ ಆಂಧ್ರ ದೇಶ ಅಂತ ಹೇಳ್ತಾರೆ. ಈ ತೆಲಂಗಾಣ ಅದನ್ನೆಲ್ಲ ಬಂದ್ಬಿಟ್ಟು ಗೋಂಡಾವನ, ಸ್ವಲ್ಪ ಹತ್ತಿರದ ಛತ್ತೀಸ್ಗಢಕ್ಕೆ ಇರೋದ್ರಿಂದ ಅದು ಗೋಂಡಾವನ ಅಂತೇನೋ ಹೇಳ್ತಾರೆ. ಅದು ಇವಾಗ ನಿಮ್ಗೆ ಕನ್ನಡ ದೇಶ ಎಲ್ಲರಿಗೂ ಬರುತ್ತೆ ಅಂದ್ರೆ ಗೋದಾವರಿ ತೀರದಿಂದ ಕಾವೇರಿ ನದಿ ತೀರದವರೆಗೂ ಕನ್ನಡ ದೇಶ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ನೀವು ತಗೊಳ್ಬೋದು, ತೊಂದರೆ ಇಲ್ಲ. ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಸಂಗಯ್ಯ ಅಂತ. ನಮಸ್ತೆ ಸಂಜಯ್ ಸರ್, ಹೇಳಿ. ಸರ್, ಈಗ ಇದು ನೀವು ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರ ಹುಣ್ಣಿಮೆ ದಿವಸ ಬರುತ್ತೆ ಅಂತ ಹೇಳಿದ್ರಿ, ಹೌದಾ? ಹೌದು.
ಇದು ಈ ಶತತಾರ ನಕ್ಷತ್ರ ಬರುತ್ತಲ್ಲ ಗುರುಜಿ, ಹೆಂಗದ? ಎಲ್ಲಿ? ಆಗಸ್ಟ್ 28 ಹುಣ್ಣಿಮೆ. ಆಗಸ್ಟ್ ನೂಲು ಹುಣ್ಣಿಮೆ ಆಗಸ್ಟ್ ನೆಕ್ಸ್ಟ್ ಮಂತ್ 28. ಓಕೆ, ನೋಡಿ ಈಗ ಹಾ. ಈ ವರ್ಷ ಬಂದ್ಬಿಟ್ಟು ನಿಮ್ಗೆ ಇದು ಬಂದಿದೆ, ಅಧಿಕ ಮಾಸ. ಅಧಿಕ ಮಾಸ. ಹೌದು. ಆಯ್ತಾ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದಿತ್ತು ಈ ವರ್ಷ. ಓಕೆ ಗುರುಜಿ. ಓಕೆ ಗುರುಜಿ. ಆಯ್ತಾ, ಹೌದು. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ, ಅದೇನ್ ತೊಂದ್ರೆ ಏನಿಲ್ಲ. ಓಕೆ ಯೂಶಲಿ ಅಂದ್ರೆ ಶ್ರಾವಣ ಮಾಸಕ್ಕೆ ಹೆಸರಿಡೋ ಕಾರಣ ಅದೇ. 2 ದಿವಸ ಮುಂಚಿತವಾಗಿ ಬಂದಿದೆ ಅದು. ಶ್ರವಣ ನಕ್ಷತ್ರ 26ಕ್ಕೆ ಬಂದಿದೆ ಗುರುಜಿ ಅದು. ಹೌದು, ಧನಿಷ್ಠ ನಕ್ಷತ್ರ ಇದೆ, ಹುಣ್ಣಿಮೆ ದಿವಸ ಬೆಳಗ್ಗೆ 9 ಕಾಲ ಶುರು ಆಗ್ತದೆ. ಒಂದ್ ದಿವಸ ಹೆಚ್ಚು ಕಮ್ಮಿ ಇರ್ತದೆ. ಹೌದು ಬೆಳಗ್ಗೆ. ಒಂದ್ ದಿವಸ ಹೌದು ಹೆಚ್ಚು ಗುರುಜಿ, ಕಡಿಮೆ ಇದೆ. ಹೌದ್ರಿ. ಹೌದಾ? ಹಾ ಗುರುಜಿ, ಗುರುಜಿ. ಒಂದ್ ದಿವಸ ಹೆಚ್ಚು ಕಡಿಮೆ ಇದೆ. ನಮಸ್ಕಾರ ಗುರುಜಿ, ನಾನು ವಸುಂಧರ ಅಂತ. ನಮಸ್ತೆ ಅಮ್ಮ. ಈಗ ಮಣಿಪುರ ದೇಶ ಅಂತಂತ ಒಂದು ಹೇಳಿದ್ರಿ, ಇದು ಸಂಕಲ್ಪ ಹೇಳುವಾಗ. ಇವಾಗ ಮಣಿಪುರ ದ್ವೀಪ ಅಂತ ಇರುತ್ತೆ ಅಮ್ಮ, ಅದು ಅಮೆರಿಕಾದಿದೆ, ಅದು ಸಪರೇಟ್ ಇದೆ. ಅಮೆರಿಕ ದೇಶ ಮಣಿಪುರ ದ್ವೀಪ ಅಂತ ಏನೋ ಬರುತ್ತಮ್ಮ ಅದು. ಹಾ, ಇವಾಗ ರಿವರು ಯಾವ್ದ್ ಪಕ್ಕದಲ್ಲಿ ಇದೆಯೋ ಅದರ ಹೆಸರೇ ಹೇಳ್ಕೋಬೇಕಾ? ಯೂಶಲಿ ಅವ್ರು ಹೇಳ್ಕೊಂತಾರಮ್ಮ, ಅದೇ ತರ ಯೂಶಲಿ ಮಾಡೋದು ಕೂಡ. ನಮ್ಮ ಸಂಸ್ಕೃತದ ಹೆಸರುಗಳು ಇದಾವೆ, ಆ ಹೆಸರುಗಳ ಪ್ರಕಾರವಾಗಿ ಹೇಳ್ಕೊಂಡು ಹೋಗ್ತಾರೆ. ಅಂದ್ರೆ ಈಸ್ಟ್ ಅಲ್ಲಿ ಇದ್ರೆ ಪೂರ್ವ ಅಂತಂತ ಹೇಳ್ಕೋಬೇಕು, ಆತರ ಹೇಳ್ಕೋಬೇಕಾ? ಸ್ವಲ್ಪ ಅದೇ ತರ ಹೇಳ್ತಾರೆ. ಈಗ ನಮ್ದು ನೋಡಿ, ಈಗ ಕಾವೇರಿ ಮೇರು ದಕ್ಷಿಣ ದಿಗ್ಭಾಗೆ, ಗೋದಾವರಿ ದಕ್ಷಿಣ ದಿಗ್ಭಾಗೆ, ಮತ್ತೆ ಕೃಷ್ಣ ಕಾವೇರಿ ಮಧ್ಯಪ್ರದೇಶ, ಈ ತರ ಎಲ್ಲ ನಮ್ದು ಹೇಳ್ಕೊಂತೀನಿ. ಈಗ ಅದೇ ನೀವು ಪರಶುರಾಮ ಕ್ಷೇತ್ರ ಅಂತ ಹೇಳಿದ್ರಲ್ಲ, ಈಗ ಮಂಗಳೂರು ಉಡುಪಿ ಕಡೆ ಹೋದಾಗ ಸಮುದ್ರ ತೀರೆ, ಅಲ್ಲಿ ನದಿ ತೀರಗಳು ಹೇಳ್ತಾರೆ, ಅಲ್ಲಿನ ಜಾಗಗಳು ಹೇಳ್ತಾರೆ. ಅದು ಸ್ವಲ್ಪ ಡಿಫ್ರೆನ್ಸ್. ಅದು ನಮ್ಗೆ ಏನಾಗತ್ತೆ ಅಂದ್ರೆ ಒಂದೊಂದ್ಸಲ ಭಾರತ ದೇಶ, ಭಾರತ ಖಂಡ ಅದೇ ಬಂದ್ಬಿಡ್ತಾ ಇದೆ. ಅದೆಲ್ಲ ಇರ್ತದೆ. ಅಲ್ಲಿ ಪ್ರಾಕ್ಟೀಸ್, ಅಲ್ಲಿರ್ತಕ್ಕಂಥ ಪುರೋಹಿತರಿಗೆ ಅವ್ರಿಗೆ ಅಭ್ಯಾಸ ಆಗಿರ್ತದೆ. ನಾವ್ ಯಾವಾಗ್ಲೂ ಒಂದ್ಸಲ ಹೋದಾಗ ಸ್ವಲ್ಪ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಬೇಕು, ಒಂದ್ಸಲ 2 ಸಲ. ಮನೆ ಪೂಜೆ ಮಾಡ್ಕೋವಾಗ ವಿನಾಯಕ ಚತುರ್ಥಿ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಅವಾಗೆಲ್ಲ ಸಂಕಲ್ಪ ಹೇಳ್ಕೋಬೇಕಲ್ವಾ? ಹೌದೌದು, 1 ದಿವಸ 2 ದಿವಸ ಡಿಫ್ರೆನ್ಸ್ ಇರುತ್ತೆ. ಓಕೆ ಥ್ಯಾಂಕ್ ಯು. ಸರಿ, ಈಗ ಸಂಕಲ್ಪ, ಅದ್ರ ಮಹತ್ವ ಮತ್ತೆ ಯಾವ ತರ ಬರುತ್ತೆ, ಇದು ಸಂಕಲ್ಪಕ್ಕೂ ನಮ್ಮ ಪಂಚಾಂಗಗಳಿಗೂ ನಮ್ಮ ಜ್ಯೋತಿಷಕ್ಕೂ ನಮ್ಮ ಪೂಜೆಗಳಿಗೂ ಯಾವ ತರ ಸಂಬಂಧ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನಾವು ಮುಂದೆ ಹೋಗೋಣ ಪಾಠದಲ್ಲಿ. ಈಗ ನೆಕ್ಸ್ಟ್ ಪಾಠ. ನಮಸ್ತೆ, ಹೇಳಿ. ಇವಾಗ ನಾವು ಸಂಕಲ್ಪ ಮಾಡ್ತೀವಲ್ಲ, ಅದು ಹೆಸರೆಲ್ಲ ತಿಥಿ ವಾರ ಎಲ್ಲ ಹೇಳ್ತೀವಲ್ಲ, ಅಮುಕ ನಕ್ಷತ್ರ ಅಮುಕ ರಾಶಿ ಅಂತ ಹೇಳ್ಕೊಂಡು ಪೂಜೆ ಸಂಕಲ್ಪ ಮಾಡ್ಕೋಬಹುದಲ್ಲ? ಏನ್ ಅಮುಕ ನಕ್ಷತ್ರ ಶುಭ ತಿಥು ಅಂತ ಹೇಳ್ತೀವಲ್ಲ ಗುರುಗಳೇ? ನೋಡಿ, ಇವಾಗ ಜ್ಯೋತಿಷ್ಯ ಗೊತ್ತಿಲ್ದವ್ರು, ಪಂಚಾಂಗ ಸರಿಯಾಗಿ ಗೊತ್ತಿಲ್ದವ್ರು, ನೋಡ್ಕೊಂಡಿರ್ತಕ್ಕಂಥವ್ರು ಅಮುಕ ನಕ್ಷತ್ರ, ಅಮುಕ ರಾಶಿ, ಇಲ್ಲ ಶುಭ ನಕ್ಷತ್ರ, ಶುಭ ಯೋಗ, ಶುಭಕರಣ, ಶುಭಕರಣ, ಏವಂಗುಣ ಆತರ ಹೇಳ್ಕೊಂಡು ಹೋಗ್ತಾರೆ. ನಿಮ್ಗೆ ಜ್ಯೋತಿಷ್ಯ ಗೊತ್ತಿದ್ದು, ನಿಮ್ಗೆ ಪಂಚಾಂಗ ನೋಡೋ ಅಭ್ಯಾಸ ಇದ್ರೆ ದಯವಿಟ್ಟು ನಿಮ್ಮ ಒಂದು ನಕ್ಷತ್ರಗಳು, ಯೋಗಗಳು, ಕರ್ಣಗಳು ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಗುರುಗಳು. ಓಕೆ, ಈಗ ಮುಂದೆ ಪಾಠಕ್ಕೆ ಹೋಗೋಣ. ಗುರುಜಿ, ಗುರುಗಳೇ ನಮಸ್ತೆ, ಹೇಳಿ. ಈಗ ಸಂಕಲ್ಪ ಮಾಡಿದ್ವಲ್ಲ ಗುರುಗಳೇ, ಅದರಲ್ಲಿ ನಾವು ಕರ್ನಾಟಕ ದೇಶ ಅಂತೇವಲ್ಲ, ಬೇರೆ ಪುರೋಹಿತರು ಕರ್ನಾಟಕ ದೇಶ ಅನ್ಬಾರ್ದಂತೆ ಕರ್ನಾಟಕ ರಾಜ್ಯ ಅಂತ ಅನ್ಬೇಕಂತ ಹೇಳಿದ್ರು, ಅದಕ್ಕೆ ಕ್ವಶನ್ ಬಂದಿದೆ. ಇಲ್ಲ, ಆತರ ಏನಿಲ್ಲ, ದೇಶನಾದ್ರೂ ಹೇಳ್ಕೊಳ್ಳಿ, ರಾಜ್ಯನ ಹೇಳ್ಕೊಳ್ಳಿ. ಆ ಹಳೆ ಕಾಲದಲ್ಲಿ ನಮ್ಮ ಒಂದೊಂದು ರಾಜ್ಯನು ದೇಶ ಅಂತ ಕರಿತಾ ಇದ್ದಿದ್ದು. ಕನ್ನಡ ದೇಶ, ತಮಿಳುನಾಡು, ಅದೆಲ್ಲ ಆಗಿನ ಕಾಲ. ಅವಂತಿಕಾ ದೇಶ, ಕೋಸಲ ದೇಶ. ಸಂಸ್ಕೃತದಲ್ಲಿ ಹಳೆ ಕಾಲದಲ್ಲಿ ಶಾಸ್ತ್ರದ ಪ್ರಕಾರ ಅದೇ ತರ ಬರ್ತಾ ಇದ್ದಿದ್ದು. ನಿಮ್ಗೆ ಈಗಿನ ಕಾಲದಲ್ಲಿ, ಈಗಿನ ವರ್ತಮಾನ ಕಾಲದಲ್ಲಿ ನಾವು ರಾಜ್ಯ ಅಂತ ಹೇಳ್ಕೊಂತೀರಿ, ನಾವು ನಮ್ದು ಇದು ದೇಶ ಅಂತ ಹೇಳ್ಕೊಂತೀರಿ, ಇದೆಲ್ಲ ಏನ್ ತೊಂದರೆ ಇಲ್ಲ. ಬಟ್ ಈಗಿನ ಕಾಲದಲ್ಲಿ ರಾಜ್ಯ ಅಂತ ಹೇಳ್ಕೊಂಡಿದ್ದು ಅದು ನಾನೇನ್ ಬೇಡ ಅಂತ ಹೇಳಲ್ಲ, ಅದು ಅವರವರ ಒಂದು ಪ್ರಾಯೋಗಿಕವಾಗಿ ಅವ್ರವ್ರು ಯೂಸ್ ಮಾಡ್ಕೊಂತ ವರ್ಡ್ಸ್ ಅದು. ಸರಿನಾ? ಈಗ ಎಲ್ಲಾರನ್ನು ಮ್ಯೂಟ್ ಮಾಡಿ. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಮೈಸೂರು ಸಂಸ್ಥಾನ ಅಂತ. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಮೈಸೂರು ಸಂಸ್ಥಾನ ಅಂತ, ಕರ್ನಾಟಕ ರಾಜ್ಯ ಇರ್ಲಿಲ್ಲ. ಈಗ ವಿಜಯನಗರ ಎಲ್ಲ ಇರ್ಬೇಕಾದ್ರೆ ಕರ್ನಾಟಕ ದೇಶ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅದನ್ನೆಲ್ಲ ಹಳೆ ಕಾಲದಲ್ಲಿ ಚಾಲುಕ್ಯರೆಲ್ಲ ಕರ್ನಾಟಕ ದೇಶ ಅಂತದಕ್ಕೆ ನಮ್ಮ ಹೆಸರು ಮೈಸೂರು ಸಂಸ್ಥಾನನ ಮತ್ತೆ ಅದು ಒಡೆದೋಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ಒಂದು ಮಾಡಿ ಮತ್ತೆ ಕರ್ನಾಟಕ ಅಂತ ಹೆಸರು ಮಾಡಿರ್ತಕ್ಕಂಥದ್ದು
ಅದು ತುಂಬಾ ಇತಿಹಾಸ ಬೇರೆ ಇದೆ, ಪುರಾಣ ಬೇರೆ ಇದೆ. ಅದ್ರ ಬಗ್ಗೆ ಈಗ ನಾವು ಡಿಸ್ಕಷನ್ಸ್ ಬೇಡ. ಮೈಸೂರು ಸಂಸ್ಥಾನ ನಮ್ಮಿದ್ದಾಗ ಮೈಸೂರು ಸಂಸ್ಥಾನ ಅಂತ ಹೇಳ್ಕೊಂತ ಇದ್ರಿ. ಈಗೆಲ್ಲ ಕರ್ನಾಟಕ ದೇಶ ಅಂತಿದೆ. ಕರ್ನಾಟಕ ದೇಶ ಅಂತ ಹೇಳ್ಕೊಬೋದು, ಇಲ್ಲ ಮೈಸೂರು ಸಂಸ್ಥಾನ ಅಂತ ಕೆಲವು ಬೇಕಾದರೂ ಅವರು ಹೇಳ್ಕೊಬೋದು, ತೊಂದರೆ ಇಲ್ಲ ಸರ್. ಈಗ ಮುಂದೆ ಪಕ್ಷಗಳು ತಿಥಿಗಳಿಗೂ ಹೋಗೋಣ. ಪಕ್ಷ ಶ್ಲೋಕ ಹೇಳುತ್ತೆ, ದ್ವಾವೇವ ಲೋಕೆ ವಿಖ್ಯಾತೋ ಶುಕ್ಲ ಕೃಷ್ಣೇತ್ ಪಕ್ಷಕೌ ಪ್ರತಿಪತ್ ಪೌರ್ಣಮಾಸಾಂತ್ಯಂ ಶುಕ್ಲ ಪಕ್ಷ ಇತಿ ಸ್ಮೃತಃ ಪ್ರತಿಪತ್ ದಶ ಮಾಸಾಂತಂ ಕೃಷ್ಣ ಪಕ್ಷಮಿತಿ ಸ್ಮೃತಃ ಶುಕ್ಲೇ ಶುಭ ಕಾರ್ಯಾಣಿ ಕೃಷ್ಣೇ ತ್ವಾ ಶುಭದೋ ಭವೇತ್. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಶುಕ್ಲ ಪಕ್ಷ ಅಮಾವಾಸ್ಯೆ ನಂತರ ಬರ್ತಕ್ಕಂಥ ಪಾಡ್ಯಮಿಯಿಂದ ವೃದ್ಧಿ ಚಂದ್ರ ಇರ್ತಕ್ಕಂಥ ಹುಣ್ಣಿಮೆವರೆಗೂ ನಮ್ಮ ಶುಕ್ಲ ಪಕ್ಷ. ಹುಣ್ಣಿಮೆ ನಂತರ ಚಂದ್ರನ ಬೆಳಕು ಕಡಿಮೆ ಆಗುತ್ತಾ ಹೋಗ್ತದೆ, ಕ್ಷೀಣ ಚಂದ್ರ ಆಗ್ತಾ ಹೋಗ್ತದೆ. ಪಾಡ್ಯಮಿಯಿಂದ ಹಿಡಿದು ಅಮಾವಾಸ್ಯವರೆಗೂ ಬರ್ತಕ್ಕಂಥದ್ದು ಕೃಷ್ಣ ಪಕ್ಷ. ಇಲ್ಲಿ ಶ್ಲೋಕದಲ್ಲಿ ಲಾಸ್ಟ್ ವರ್ಡ್ ಹೇಳ್ತಾರೆ, ಶುಕ್ಲೇ ಶುಭ ಕಾರ್ಯಾಣಿ ಕೃಷ್ಣೇತ್ವ ಶುಭದೋ ಭವೇತ್ ಅಂತ. ನೋಡಿ, ಶುಭ ಕಾರ್ಯಗಳಿಗೆ ಮಾಡೋದಕ್ಕೆ ಶುಕ್ಲ ಪಕ್ಷದಲ್ಲಿ ತುಂಬಾ ಶ್ರೇಷ್ಠ. ಅದಾದ್ಮೇಲೆ ಕೃಷ್ಣ ಪಕ್ಷದ ಪಂಚಮಿವರೆಗೂ ತುಂಬಾ ಒಳ್ಳೆಯದು. ಅದಾದ್ಮೇಲೆ ಕ್ಷೀಣ ಚಂದ್ರನ ಆದ್ದರಿಂದ ಶುಭ ಕಾರ್ಯಗಳನ್ನು ಆದಷ್ಟು ಮಾಡಕೂಡದು ಅಂತ ಹೇಳ್ತಾರೆ. ಆದ್ರೆ ಈ ದಿನ ನಾಳೆ ಅಮಾವಾಸ್ಯೆ ಇದೆ, ನಾಳಿದ್ದು ಅಮಾವಾಸ್ಯೆ ಇದೆ, ಕೃಷ್ಣ ಪಕ್ಷದಲ್ಲಿ ಚಂದ್ರಬಲ ಇದೆಯಾ ಇಲ್ವಾ ಅಂತ ಕೂಡ ನೀನು ನೋಡಿದಿರ ಅವ್ರು ಮಾಡ್ತಾ ಇರ್ತಾರೆ. ಅದು ಅವರವರೊಂದು ಈಗಿನ ವರ್ತಮಾನದಲ್ಲಿರ್ತಕ್ಕಂಥ ಒಂದು ಸಮಯ ಸಂದರ್ಭಗಳು, ಮತ್ತೆ ಈಗಿರ್ತಕ್ಕಂಥ ಬಿಸಿ ಸ್ಕೆಡ್ಯೂಲ್ಸು, ಈಗ ಛತ್ರಗಳು ಸಿಗಲ್ಲ, ಅದು ಸಿಗಲ್ಲ, ಇದು ತುಂಬಾ ವರ್ತಮಾನದಲ್ಲಿ ಇರ್ತಕ್ಕಂಥ ತುಂಬಾ ವಿಚಾರಗಳಿಂದಾಗಿ ಯಾವಾಗಂದ್ರೆ ಅವಾಗ ಮುಹೂರ್ತಗಳು ಮಾಡ್ಕೊಂಡು ಮದುವೆಗಳು ಮಾಡ್ಕೊತಾ ಇರ್ತಾರೆ, ಗುರುಪ್ರಾಶಿಗೆ ಮಾಡ್ತಾ ಇರ್ತಾರೆ, ಯಾವುದೇ ಒಂದು ಷೋಡಶ ಕರ್ಮಗಳನ್ನು ಮಾಡ್ಕೊತಾ ಇರ್ತಾರೆ. ಅದರ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಈಗ ವರ್ತಮಾನದಲ್ಲಿ ಜನ ಯಾವ ತರ ಇದ್ದಾರೋ ಅದೇ ರೀತಿನೂ ನಮ್ಮ ಜ್ಯೋತಿಷಿಗಳು ಆದಷ್ಟು ಅದರಲ್ಲಿ ಒಳ್ಳೆ ಮುಹೂರ್ತಗಳು, ಒಳ್ಳೆ ವಿಚಾರಗಳು ಅಂತ ತಗೊಂಡು ಹೋಗ್ತಾ ಇರ್ತದೆ. ಸೊ ಈ ಪಕ್ಷದ್ದು ಶ್ಲೋಕ ಇದು. ತಿಥಿ ಶ್ಲೋಕ, ಪ್ರತಿಪಚ್ಚ ದ್ವಿತೀಯಾಚ ತೃತೀಯಾಚ ಚತುರ್ಥಿಕ ಪಂಚಮೀ ಚ ತಥಾ ಷಷ್ಠಿ ಸಪ್ತಮಿ ಚಾಷ್ಟಮಿ ತಥಾ ನವಮೀಸಿ ತಿಥಿ ಪ್ರೋಕ್ತ ದಶಮೈಕಾದಶಿ ತಥಾ ದ್ವಾದಶಿ ಚ ತಥಾ ಪ್ರೋಕ್ತ ತಥಾ ಚೈವ ತ್ರಯೋದಶಿ ಪೂರ್ಣಿಮಾ ಚಾಪ್ಯಾಮವಾಸ ತಿಥಯ ಷೋಡಶ ಸ್ಮೃತಃ. ಷೋಡಶ ಅಂದ್ರೆ ನೋಡಿ, ಇಲ್ಲಿ 16 ತಿಥಿ ಅಂತ ಆಯ್ತು. ಏನಕ್ಕೆ ಅಂದ್ರೆ ಪಾಡ್ಯಮಿಯಿಂದ ಚತುರ್ದಶಿವರೆಗೂ 14 ತಿಥಿ, ಅದಾದ್ಮೇಲೆ ಹುಣ್ಣಿಮೆ 15, ಅಮಾವಾಸ್ಯೆ 16 ಅಂತ. ಅದಕ್ಕೆ ಇದು ಷೋಡಶ ಸ್ಮೃತಃ. 16 ಜ್ಞಾಪಕ ಇಟ್ಕೊಳ್ಳಿ. ಸ್ಮೃತಃ ಅಂದ್ರೆ ನಾವು ಪಟ್ನ ಮಾಡಿ ಜ್ಞಾಪಕ ಇಟ್ಕೊಳ್ತಕ್ಕಂಥದ್ದು ಸ್ಮೃತಃ ಅಂತ ಹೇಳ್ತೀರಿ, ಸ್ಮೃತಿಗಳು ಅಂತ ಹೇಳ್ತೀರಿ. ಇದು ನಿಮ್ಗೆ ಈ ಶುಕ್ಲ ಪಕ್ಷದಲ್ಲಿ ಯಾವ ತಿಥಿಗಳು ಮತ್ತೆ ಅದರ ಒಂದು ಡಿಗ್ರಿ ಕೋನಗಳ ಬಗ್ಗೆ ನಾನು ನಿಮ್ಗೆ ದೀರ್ಘವಾಗಿ, ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಯಾರೋ ಕೇಳ್ತಿದ್ರು, ಸ್ವಾಮಿ ನಮ್ಗೆ ಡಿಗ್ರಿಗಳು ಕೊಡಿ ಅಂತ. ಅದಕ್ಕೋಸ್ಕರ ಅದನ್ನು ಡಿಗ್ರಿಗಳು ಕೂಡ ಕೊಟ್ಟಿದ್ದೀನಿ. ಅದ್ರ ಜೊತೆ ಇನ್ನೂ ಕೆಲವು ದೇವತೆಗಳು, ಆ ತಿಥಿಗೆ ಯಾವ ದೇವತೆಗಳು, ಅವೆಲ್ಲ ಕೆಲವು ವಿಚಾರಗಳು ಕೊಟ್ಟಿದ್ದೀನಿ ನಿಮ್ಗೆ. ಅದು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಶುಕ್ಲ ಪಕ್ಷದಲ್ಲಿ ಪಾಡ್ಯಮಿ, ಒಂದನೇದು ಯಾವುದು? ಪಾಡ್ಯಮಿ ಪ್ರತಿಪದ ಎಲ್ಲಿರುತ್ತೆ? 0 ಡಿಗ್ರಿಯಿಂದ 12 ಡಿಗ್ರಿ. ಎಲ್ಲಿ 0 ಡಿಗ್ರಿಯಿಂದ 12 ಡಿಗ್ರಿ? ರವಿಯಿಂದ 0 ಡಿಗ್ರಿಯಿಂದ 12 ಡಿಗ್ರಿ. ಇದು ನೋಡಿ, ಆವಾಗ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾ ಇರ್ತದೆ. ಈ ಸೂರ್ಯನಿಂದ ಚಂದ್ರ ಇರ್ತಕ್ಕಂಥ ದೂರ, ಮತ್ತೆ ಸೂರ್ಯನಿಂದ ಚಂದ್ರ ಎಷ್ಟು ಹತ್ರದಲ್ಲಿ ಇರ್ತಾನೆ, ಇವೆಲ್ಲ ಸ್ವಲ್ಪ ಕ್ಯಾಲ್ಕುಲೇಷನ್ ಆಗಿ ಆವಾಗಲೂ 1-2 ಡಿಗ್ರಿ 3 ಡಿಗ್ರಿ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಅದ್ರ ಬಗ್ಗೆ ಎಲ್ಲ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಇದು 366 ಡಿಗ್ರಿಯಲ್ಲಿ ಶಾಸ್ತ್ರೋಕ್ತವಾಗಿ ಗ್ರಂಥಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವ ತರ ಬರ್ತದೆ ಅಂತ. ಪಾಡ್ಯಮಿ ಪ್ರತಿಪದ 0 ಡಿಗ್ರಿಯಿಂದ 12 ಡಿಗ್ರಿ ಶುಕ್ಲ ಪಕ್ಷದಲ್ಲಿ. ಸೂರ್ಯನಿಂದ 0 ಡಿಗ್ರಿಯಿಂದ 12 ಡಿಗ್ರಿ. ಬಿದಿಗೆ ದ್ವಿತೀಯ 13 ಡಿಗ್ರಿಯಿಂದ 24 ಡಿಗ್ರಿ. ತೃತೀಯ ಅದು 25 ಡಿಗ್ರಿಯಿಂದ 36 ಡಿಗ್ರಿ. ನೋಡಿ, ಇಲ್ಲ 12 ಡಿಗ್ರಿ ಅಂದ್ರೆ 12 ಡಿಗ್ರಿ ಬಿಟ್ಟಿದ ತಕ್ಷಣನೇ ಅದು ಶುರು ಆಗುತ್ತೆ. 13 ಡಿಗ್ರಿ 12.01 ಅಂತ ನೀವು ತಿಳ್ಕೊಬಹುದು. ಚತುರ್ಥಿ 37 ಡಿಗ್ರಿಯಿಂದ 48 ಡಿಗ್ರಿ. ಪಂಚಮಿ 49 ಡಿಗ್ರಿಯಿಂದ 60 ಡಿಗ್ರಿ. ಷಷ್ಠಿ 61 ಡಿಗ್ರಿಯಿಂದ 72 ಡಿಗ್ರಿ. ಸಪ್ತಮಿ 73ರಿಂದ 84 ಡಿಗ್ರಿ. ಅಷ್ಟಮಿ 85 ಡಿಗ್ರಿಯಿಂದ 96 ಡಿಗ್ರಿ. ಹುಣ್ಣಿಮೆ 169 ಡಿಗ್ರಿಯಿಂದ 180 ಡಿಗ್ರಿ. 169, 170, 12 ಡಿಗ್ರಿ ಅಲ್ಲಿ ಲೆಕ್ಕ ಬರ್ತದೆ. ಅದು ಆ ತರ ಕ್ಯಾಲ್ಕುಲೇಷನ್ಸ್. ಇನ್ನು 12 ಡಿಗ್ರಿ. ಅದೇ ಅಮಾವಾಸ್ಯೆ ನೋಡಿ, 349 ಡಿಗ್ರಿಯಿಂದ 360 ಡಿಗ್ರಿ. 60 ಡಿಗ್ರಿ ಅಂದ್ರೆ ಮತ್ತೆ 0ಯಿಂದ ಶುರು ಆಗ್ತದೆ. ಅದನ್ನ 360 ಡಿಗ್ರಿ ಅಂತ ಆದ್ರೂ ಮೆನ್ಷನ್ ಮಾಡ್ಬೋದು, ಇಲ್ಲ 0 ಡಿಗ್ರಿ ಅಂತ ಆದ್ರೂ ನಾವು ಮೆನ್ಷನ್ ಮಾಡ್ಕೊಬಹುದು. ಯಾವತ್ತು ಸೂರ್ಯನಿಂದ ಸಮಸಪ್ತಕದಲ್ಲಿ 7 ರಾಶಿ ಆಚೆ ಇರ್ತಾರೋ ಆವಾಗ ಹುಣ್ಣಿಮೆ ಇರ್ತದೆ. ಯಾವಾಗ ಸೂರ್ಯನಿಗೆ ರವಿಗೆ ಹತ್ರ ಬರ್ತದೋ ಆವಾಗ ಅಮಾವಾಸ್ಯೆ ಇರ್ತದೆ.
ಹುಣ್ಣಿಮೆ ನಂತರ ಬರ್ತಕ್ಕಂಥದ್ದು ಕ್ಷೀಣ ಚಂದ್ರ ಆಗ್ತಾ ಹೋಗ್ತದೆ, ಬೆಳಕು ಕಡಿಮೆ ಆಗ್ತಾ ಹೋಗ್ತದೆ. ಇದು ತುಂಬಾ ಸಿಂಪಲ್ ಆಗಿದೆ, ನಿಮ್ಗೆ ನೋಟ್ಸ್ ಅಲ್ಲಿ ನೀಟಾಗಿ ಕೊಟ್ಟಿದ್ದೀನಿ. ಇದು ಒಂದ್ಸಲ ನೀವು ನೋಡ್ಕೊಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ದೇವತೆಗಳು ಮತ್ತೆ ವಿಧಗಳು ಕೊಟ್ಟಿದ್ದೀನಿ. ತಿಥಿ, ದೇವತೆಗಳು ಮತ್ತು ವಿಧಗಳು. ತಿಥಿಗೆ ಪ್ರತಿ ತಿಥಿಗೂ ಅಧಿದೇವತೆ ಇದೆ. ಆ ದೇವತೆ ಪಾಡ್ಯಮಿಗೆ ಅಗ್ನಿ, ಬಿದಿಗೆ ತೃತೀಯ ಬ್ರಹ್ಮ. ನೋಡಿ, ಇದು ನಾನು ಒಂದ್ 2-3 ಗ್ರಂಥಗಳಲ್ಲಿ ನೋಡಿ ಸ್ವಲ್ಪ ಕರೆಕ್ಷನ್ಸ್ ಮಾಡಿ ಕೊಟ್ಟಿದ್ದೀನಿ. ಒಂದೊಂದು ಪುಸ್ತಕದಲ್ಲಿ ಒಂದೊಂದ್ ತರ ಕೊಟ್ಟಿದ್ದಾರೆ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ದೇವತೆಗಳು, ಆದ್ರೂ ತೊಂದರೆ ಇಲ್ಲ. ನೀವು ಇದನ್ನ ಫಾಲೋ ಮಾಡ್ಬೋದು. ಮತ್ತೆ ನಿಮ್ಗೆ ಏನಾದ್ರು ಅದನ್ನೇ ಫಾಲೋ ಮಾಡ್ಬೇಕಂತ ಅನಿಸಿದ್ರು ನೀವು ಫಾಲೋ ಮಾಡ್ಬೋದು. ಯಾಕಂದ್ರೆ ನಾನು ದೊಡ್ಡ ಗ್ರಂಥಗಳೀಗ ಓದ್ಬೇಕಾದ್ರೆ 4-5 ಗ್ರಂಥಗಳಲ್ಲಿ ಒಂದೊಂದು ಗ್ರಂಥದಲ್ಲೂ ಒಂದೊಂದ್ ತರ ಇದೆ. ಕೆಲವು ತಿಥಿಗಳಿಗೆ ಕೆಲವು ದೇವತೆಗಳು ಚೇಂಜಸ್ ಇದೆ. ಆದ್ರೂ ಅದನ್ನೇನು ನೀವು ಸೇರಿಸ್ಕೊಳ್ಳಬಹುದು, ಇಲ್ಲ ಚೇಂಜ್ ಮಾಡ್ಕೊಬಹುದು, ಇಲ್ಲ ಇದನ್ನೇ ಬೇಕಾದ್ರೂ ನೀವು ಫಾಲೋ ಮಾಡ್ಬೋದು. ಇದ್ರ ಬಗ್ಗೆ ಯಾವುದೇ ರೀತಿಯ ಡಿಫ್ರೆನ್ಸಿಯೇಷನ್ ಆ ತರ ಈ ತರ ಅಂತ ಏನಿಲ್ಲ. ಯಾಕೆಂದ್ರೆ ಅವ್ರು ಬರೀಬೇಕಾದ್ರೆ ಅವರ ಒಂದು ಅವಗಾಹನೆಗೆ ಬಂದಿರ್ತಕ್ಕಂಥದ್ದು ಡಿಫ್ರೆನ್ಸ್ ಅಲ್ಲಿ ಬರ್ಕೊಂಡು ಹೋಗಿರ್ತಾರೆ, ತಿಥಿಗೆ ಯಾವ ಅಧಿದೇವತೆ ಅಂತ. ತದಿಗೆ ಹರಿ, ಚತುರ್ಥಿ ಯಮ, ಪಂಚಮಿ ಷಣ್ಮುಖ, ಷಷ್ಠಿ ಷಡಾನನ. ಕೆಲವುದ್ರಲ್ಲಿ ಷಷ್ಠಿಗೆ ಷಣ್ಮುಖ ಅಂತಿದೆ, ಅದು ನನಗೆ ಪಂಚಮಿಗೆ ಷಣ್ಮುಖನೇ ಆ ಗ್ರಂಥದಲ್ಲಿ ತುಂಬಾ ವ್ಯಾಲಿಡ್ ಆಗಿತ್ತು, ಅದಕ್ಕೋಸ್ಕರ ಅದನ್ನೇ ಬರೆದಿದ್ದೀನಿ. ಸಪ್ತಮಿ ಇಂದ್ರ, ಅಷ್ಟಮಿ ವಸುದೇವ, ನವಮಿ ದುರ್ಗಾ, ದಶಮಿ ದುರ್ಗಾ, ಏಕಾದಶಿ ಈಶಾ, ದ್ವಾದಶಿ ಹರಿ, ತ್ರಯೋದಶಿ ಮನ್ಮಥ, ಚತುರ್ದಶಿ ಕಾಳಿ, ಹುಣ್ಣಿಮೆ ಪೂರ್ಣಿಮೆ ಇಂದ್ರ, ಅಮಾವಾಸ್ಯೆ ಪಿತೃ. ನೋಡಿ, ಯಾವಾಗ್ಲೂ ಅಷ್ಟೇ ಪಿತೃಗಳಿಗೆ ತರ್ಪಣ ಬಿಡ್ಬೇಕಾದ್ರೆ ಸಂಕ್ರಮಣಗಳು ಮತ್ತು ಅಮಾವಾಸ್ಯೆಗೆ ಎಲ್ಲಾರು ತರ್ಪಣ ಬಿಡ್ತಾರೆ. ಅಮಾವಾಸ್ಯೆಗೆ ತುಂಬಾ ಶ್ರೇಷ್ಠ. ಪಿತೃ ತರ್ಪಣ ಬಿಡ್ಬೇಕು ಅಂದ್ರೆ ದಯವಿಟ್ಟು ಅಮಾವಾಸ್ಯೆ ದಿವಸ ಬಿಡು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅಮಾವಾಸ್ಯೆಗೆ ಅಧಿಪತಿ ಪಿತೃದೇವತೆಗಳು, ಅದಕ್ಕೋಸ್ಕರ ಅವತ್ತು ತರ್ಪಣ ಬಿಡುವಂತ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು. ಅವಾಗ ಬಿಟ್ಟಾಗ ಪಿತೃಗಳು ಡೈರೆಕ್ಟ್ ಆಗಿ ಸೇರ್ತದೆ ಅಂತ. ಇದ್ರಲ್ಲಿ ಏನೋ ತಿಥಿಗಳು ವಿಧಿಗಳಿದಾವೆ. ಯಾವ ತರ ಇದನ್ನ 5 ವಿಧಿಗಳು ಮಾಡಿರ್ತಾರೆ. ಒಂದು ನಂದ ತಿಥಿ, ಒಂದು ಭದ್ರ ತಿಥಿ, ಒಂದು ಜಯ ತಿಥಿ, ಒಂದು ರಿಕ್ತ ತಿಥಿ, ಒಂದು ಪೂರ್ಣ ತಿಥಿ. ಈ ತಿಥಿ ವಿಧಿಗಳು ನಿಮ್ಗೆ ಮುಹೂರ್ತದ ಸಮಯದಲ್ಲಿ ಸ್ವಲ್ಪ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಅಷ್ಟೇ, ಲಾಸ್ಟ್ ಟೈಮ್ ಯಾರೋ ಪ್ರಶ್ನೆ ಕೇಳಿದಾಗ ಈ ತರ ಮೂರ್ತಿಗಳು ಇಡಬಾರ್ದಾ ಅಂತ, ಆವಾಗ ಕೆಲವು ಇಡಬಹುದು ಕೆಲವು ಇಡಬಾರ್ದು ಅಂತ ಇದ್ದಾಗ ಅದಕ್ಕೆ ಅಧಿಪತಿಗಳು ಕೂಡ ಕೆಲವು ಕಾರಣಗಳಿಂದ ಕೆಲವು ತಿಥಿಗಳಿಗೆ ಇಡ್ತಾರೆ, ಕೆಲವು ತಿಥಿಗಳಿಗೆ ಇಡಲ್ಲ ಅಂತ ಡಿಸ್ಕಷನ್ಸ್ ಮಾಡ್ತಿದ್ವಿ. ಅದಕ್ಕೋಸ್ಕರ ಸಂಪೂರ್ಣವಾಗಿ ನಿಮ್ಗೆ ಇಲ್ಲೇ ಆ ವಿವರಗಳು ಕೊಟ್ಟಿದ್ದೀನಿ. ಮತ್ತೆ ಮುಹೂರ್ತಗಳಲ್ಲಿ ಈ ಅಡ್ವಾನ್ಸ್ ಮುಹೂರ್ತಗಳು ಏನಾದ್ರು ಬಂದಾಗ, ಅಂದ್ರೆ ನಿಮ್ಗೆ ಬೇಸಿಕ್ ಮುಹೂರ್ತಗಳಲ್ಲಿ ತುಂಬಾ ವಿಚಾರ ಹೇಳ್ಕೊಡೋದು ಕಷ್ಟ ಆಗ್ಬೋದು, ಬಟ್ ಅಡ್ವಾನ್ಸ್ಡ್ ಮುಹೂರ್ತ ಬಂದಾಗ ನಿಮ್ಗೆ ಈ ಒಂದೊಂದು ಮುಹೂರ್ತದ್ದು ಅದ್ರ ಎಫೆಕ್ಟ್ಸ್ ಏನಿರುತ್ತೆ, ಅದು ಯಾಕೆ ನಂದ ತಿಥಿಯಲ್ಲಿ ಇಡ್ತಾರೆ, ಇದು ಯಾಕೆ ಭದ್ರ ತಿಥಿಯಲ್ಲಿ ಇಡ್ತಾರೆ, ಇವೆಲ್ಲ ಡಿಫ್ರೆನ್ಸಸ್ ನಿಮ್ಗೆ ಹೇಳ್ತೀನಿ. ಆದ್ರೆ ನನ್ಗೆ ಸಮಯ ಸಿಕ್ಕಿದ್ರೆ ನಿಮ್ಗೆ ಈ ಕ್ಲಾಸಲ್ಲೇ ನಿಮ್ಗೆ ಮುಹೂರ್ತ ಸಬ್ಜೆಕ್ಟ್ ಅಲ್ಲಿ ಅಟ್ಲೀಸ್ಟ್ ಇದೊಂದು ಟಾಪಿಕ್ ಕವರ್ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಂದತಿಥಿ ಪಾಡ್ಯಮಿ, ಷಷ್ಠಿ ನಂದತಿಥಿ ಮತ್ತೆ ಏಕಾದಶಿ ನಂದತಿಥಿ. ಈ ನಂದತಿಥಿಗಳಿಗೆ ಅಧಿಪತಿ ಯಾರು? ಶುಕ್ರ. ನಂದ ಅಂದ್ರೆ ಆನಂದ. ಈ ತಿಥಿಗಳಲ್ಲಿ ನೀವು ಯಾವುದೇ ಕಾರ್ಯ ಮಾಡ್ಬೇಕಾದ್ರೂ ನಿಮ್ಗೆ ತುಂಬಾ ಸಂತೋಷ ಆಗಿರ್ತದೆ, ಬಂದಿರೋರೆಲ್ಲ ತುಂಬಾ ಸಂತೋಷ ಆಗಿರ್ತಾರೆ. ಆದ್ರೆ ಈ ನಂದತಿಥಿಗಳಲ್ಲಿ ಸ್ವಾಮಿ ನಾವು ಪಾಡ್ಯಮಿ, ಅಮಾವಾಸ್ಯೆ ಪಾಡ್ಯಮಿಗೆ ನಾವು ಮಾಡಲ್ಲ. ಯಾಕೆ ಮುಹೂರ್ತಗಳು ಅಂದ್ರೆ ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿದಾವೆ, ಅದಕ್ಕೋಸ್ಕರ ಮಾಡಲ್ಲ. ಮತ್ತೆ ಷಷ್ಠಿಗೆ ಮಾಡಲ್ಲ, ಷಷ್ಠಿಗೆ ಮಾಡದೇ ಇರೋ ಕಾರಣನೂ ಬೇರೆ ಬೇರೆ ಇದಾವೆ. ಅಲ್ಲಿ ಕರಣಗಳು ಯೋಗಗಳು ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಅದಕ್ಕೋಸ್ಕರ ಪಂಚಾಂಗ ಶುದ್ಧಿ ಅಂದ್ರೆ ಯಾವತ್ತು ನಮಗೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ 5 ಅಂಗಗಳು ನಮ್ಗೆ ಶುದ್ಧಿ ಸಿಕ್ಕಿದಾಗ ಅದು ಒಳ್ಳೆ ಮುಹೂರ್ತ ಅಂತ ಹೇಳ್ತೀವಿ. ಅದಕ್ಕೆ ಕೆಲವು ಕಾರ್ಯಗಳಿಗೆ ಕೆಲವು ಯೋಗಗಳು, ಕೆಲವು ಕರ್ಣಗಳು, ಕೆಲವು ತಿಥಿಗಳು ಆಗಿ ಬರ್ತವೆ, ಕೆಲವು ನಕ್ಷತ್ರಗಳಾಗಿ ಬರ್ತವೆ. ಆ ಪರ್ಟಿಕ್ಯುಲರ್ ಆಗಿ ಅವತ್ ಮಾಡ್ತೀರಿ. ಎಲ್ಲಾ ಪಂಚಾಂಗ ಶುದ್ಧಿ ನಮ್ಗಿದ್ದು ನಾವು ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಕೆಲವು ಇಗ್ನೋರ್ ಮಾಡ್ಬಿಟ್ಟು ಕೆಲವು ಟೈಮಲ್ಲಿ ಕೆಲವು ಮಾಡ್ತಾರೆ. ಅದ್ರ ತಿಥಿ ಮತ್ತೆ ನಕ್ಷತ್ರ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ತಾರೆ. ಯೋಗ ಕರ್ಣ ಸ್ವಲ್ಪ ತುಂಬಾ ಜನ ನೋಡ್ತಾರೆ, ಒಂದಷ್ಟು ಜನ ನೋಡ್ತಾರೆ, ಒಂದಷ್ಟು ಜನ ನೋಡಲ್ಲ. ಅದು ಅವರವರ ಒಂದು ಇಚ್ಛಾಶಕ್ತಿಯಾಗಿ ನಡ್ಕೊಂಡು ಹೋಗ್ತದೆ. ಈಗ ಭದ್ರತಿಥಿಗೆ ನಾವೇನೇ ಕೆಲಸಗಳು ಮಾಡ್ಬೇಕಾದ್ರೆ ನೋಡಿ, ಈ ದ್ವಿತೀಯ ಇರ್ಬೋದು, ಸಪ್ತಮಿ ಇರ್ಬೋದು, ನಿಮ್ಗೆ ದ್ವಾದಶಿ ಒಂದು ಬಿಟ್ರೆ ತುಂಬಾ ಅದ್ಭುತವಾದಂತಹ ಮುಹೂರ್ತಗಳು ಕೊಡುತ್ತೆ, ಸಿಗ್ತದೆ, ಒಳ್ಳೆ ಕೆಲಸಗಳಾಗ್ತದೆ. ಯಾವುದೇ ಕೆಲಸ ನಾವು ಇಟ್ಟಾಗ ಕೂಡ ನಮ್ಗೆ ಯಾವುದೇ ತೊಂದರೆ ತಾಪತ್ರ ಇಲ್ದಿರ ನಾವು ಮಾಡ್ತೀರಿ. ಈ ಭದ್ರತಿಥಿಗಳಲ್ಲಿ ಮೂರನೇ ಜಯತಿಥಿಗಳು. ನಾವು ಯಾವುದೇ ಒಂದು ಇವಾಗ ಮುಹೂರ್ತ ಇಡ್ಬೇಕಂದ್ರೆ ಯಾವ ತರ, ಈಗ ನಾವು ಜ್ಯೋತಿಷ್ಯ ಮಾಡ್ಬೇಕು, ನಾವು ಪಾಠ ಮಾಡ್ಬೇಕು, ನಮ್ಗೆ ಸಕ್ಸಸ್ ಆಗ್ಬೇಕು,
ನಮ್ಗೆ ಎಲ್ಲಾದ್ರೂ ಹೋದ ಕೆಲಸ ಸಕ್ಸಸ್ ಆಗ್ಬೇಕು, ನಮ್ಗೆ ಯಾವ್ದು ಆಪೋಸಿಷನ್ ಇದೆ, ನಮ್ಗೆ ಒಂದು ಕೋರ್ಟ್ ಕೇಸ್ಗಳಲ್ಲಿ ಗೆಲ್ಲಬೇಕು, ಈ ತರ ಎಲ್ಲ ಇರ್ಬೇಕಾದ್ರೆ ಈ ಮೂರ್ತಿಗಳು ಮೂರ್ತಿಗಳು ಇಡ್ತೀರಿ. ಇದು ತುಂಬಾ ಎಫೆಕ್ಟಿವ್ ಆಗಿರ್ತದೆ. ಇದಕ್ಕೆ ಅಧಿಪತಿಗಳು ಈಗ ಮಾತಾಡ್ತೀವಿ ರಿಕ್ತ ತಿಥಿಗಳು. ಈ ರಿಕ್ತ ತಿಥಿಗಳು ಅಂದ್ರೆ ಖಾಲಿ, ಅಂದ್ರೆ ಅವತ್ತು ಕೆಲಸಗಳಾಗಲ್ಲ, ಎಂಟಿನೆಸ್ ಅಂತ ಹೇಳ್ತೀರಿ. ಈ ಕೆಲಸಗಳು ನಮ್ಗೆ ಆಗಲ್ಲ. ಅವತ್ತು ಮೂರ್ತಿಗಳು ಇಟ್ಟಾಗ ಆದಷ್ಟು ಎಲ್ಲಾರು ಹೇಳ್ತಾರೆ ಬೇಡ ಇಡಬೇಡ ಮೂರ್ತಿಗಳು. ಯಾವ ತಿಥಿಗಳಿವು? ಚೌತಿ, ನವಮಿ, ಚತುರ್ದಶಿ, ಈ ತರದ ತಿಥಿಗಳು. ಆದ್ರೆ ಪೂರ್ಣ ತಿಥಿಗಳು ಪಂಚಮಿ, ದಶಮಿ, ಹುಣ್ಣಿಮೆ, ಅಮಾವಾಸ್ಯೆ ಇವೆಲ್ಲ ಪೂರ್ಣ ತಿಥಿಗಳು. ಆದ್ರೆ ಪಂಚಮಿ ಮತ್ತೆ ದಶಮಿಗಳ ಎಲ್ಲಾ ಮೂರ್ತಿಗಳು ಇರ್ತಾರೆ, ತುಂಬಾ ಅದ್ಭುತ ಮೂರ್ತಿಗಳು ಅಂತ. ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಗಳಲ್ಲಿ ಇಡಲ್ಲ. ಅದಕ್ಕೆ ಮತ್ತೆ ಬೇರೆ ಕಾರಣಗಳು, ಯೋಗಗಳು, ಕರಣಗಳು, ಅದೆಲ್ಲ. ಅದಕ್ಕೆ ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿವಸ ಮಾಡಬೇಡ ಅಂತ ಹೇಳ್ತಾರೆ. ಅದು ಮೂರ್ತಿಗಳು ಟಾಪಿಕ್ ಅಲ್ಲಿ ಈ ಕೆಲಸ ಮಾಡ್ಬೋದಾ, ಆ ಕೆಲಸ ಮಾಡ್ಬೋದಾ, ಅವೆಲ್ಲ ಒಂದಷ್ಟು ಡಿಸ್ಕಷನ್ಸ್ ಮಾಡೋಣ. ಈ ನನ್ನ ತಿಥಿಗಳಿಗೆ ಅಧಿಪತಿ ಶುಕ್ರ ನಿಮಗೆ ಗೊತ್ತಿರ್ತದೆ, ಯಾವಾಗ್ಲೂ ಜಾಯ್ಫುಲ್, ಲಕ್ಸುರಿಯಸ್, ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು ಅಂತ. ಭದ್ರ. ಬುಧ ಯಾವಾಗ್ಲೂ ಯೋಚನೆ ಮಾಡೋದು ನಾವು ಚೆನ್ನಾಗಿರ್ಬೇಕು, ನಮ್ಮ ಮನೆ ಚೆನ್ನಾಗಿರ್ಬೇಕು, ನಮ್ಮ ಮನೆತನ ಚೆನ್ನಾಗಿರ್ಬೇಕು, ನಮ್ ಮುಂದೆ ಫ್ಯೂಚರ್ ಅಲ್ಲಿ ಏನ್ ತೊಂದರೆ ಆಗ್ಬರ್ತದೆ ಅಂತ. ಜಯ. ಮಂಗಳ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತ, ಸೇನಾಧಿಪತಿ. ಯಾವಾಗ್ಲೂ ಅಷ್ಟೇ, ಏನೇ ಆಗ್ಲಿ ತೊಂದರೆನೇ ಆಗಲ್ಲ. ಆ ತರ ನಾವು ಸಾಧಿಸ್ಬೇಕು, ನಾವು ಗೆಲ್ಲಲೇಬೇಕು ಅಂತಕ್ಕಂಥ. ರಿಕ್ತ ಶನಿ ಒಂದು ಮಂದ ಗ್ರಹ, ತುಂಬಾ ನಿಧಾನ. ನಮ್ಗೆ ಅಷ್ಟು ಬೇಗ ಕೆಲ್ಸಗಳೇ ಆಗಲ್ಲ. ತುಂಬಾ ನಿಧಾನ ಅಂದ್ರೆ ನಿಧಾನ ಆಗ್ತಾ ಇರ್ತದೆ ಕೆಲ್ಸಗಳು. ಆ ತರ್ತಕ್ಕಂಥದ್ದು ರಿಕ್ತ ತಿಥಿಗಳು. ಶನಿ. ಪೂರ್ಣ ಗುರು ಯಾವಾಗ್ಲೂ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾನೆ. ಎಲ್ಲಾ ಪೂರ್ಣವಾಗ್ಲಿ. ಸ್ವಾಮಿ ನನ್ಗೆ ಮನೆ ಬೇಕು, ಸ್ವಾಮಿ ನನ್ಗೆ ಅದು ಬೇಕು, ಇದು ಬೇಕು, ನಮ್ಮ ಎಲ್ಲಾ ಕಾಮನೆಗಳನ್ನ ಎಲ್ಲ ಪೂರ್ಣವಾಗಿ ಸಂಪೂರ್ಣವಾಗಿ ಕೊಡ್ತಕ್ಕಂಥದ್ದು. ನಿಮ್ಗೆ ಇವಾಗ ಗುರು ಏನಾದ್ರು ಸ್ವಾಮಿ ನಮ್ಗೆ ಮನೆ ಕಟ್ಟಬೇಕು, ನಿನ್ನ ದುಡ್ಡು ಐತಾ ದುಡ್ಡಿಲ್ಲ ಅಂತ ಕೇಳಲ್ಲ, ಮನೆ ಕಟ್ಟಬೇಕು ಅಂದಾಗ ತಗೊಳಪ್ಪ ಅದು ಮನೆ ಕಟ್ಟಿಬಿಡು ಅಂತ ಹೇಳ್ತಾರೆ. ನೀನ್ ಸಾಲ ಮಾಡ್ತೀಯಾ ಇನ್ನೊಂದು ಮಾಡ್ತೀಯಾ ಅಂತ. ಅದ್ರ ಪ್ರಕಾರವಾಗಿ ಅದಿರ್ತದೆ. ಅಂದ್ರೆ ಪೂರ್ಣವಾಗಿ ಅಂದ್ರೆ ಅಲ್ಲಿ ಬರ್ಬೇಕಾದ್ರೆ ಸಂಪೂರ್ಣವಾಗಿರ್ತದೆ. ದುಡ್ಡು ಇರ್ಬೇಕಾದ್ರೂ ಆಗಿರ್ತದೆ, ದುಡ್ಡು ಇಲ್ದೇ ಇರ್ಬೇಕಾದ್ರೂ ಆಗಿರ್ತದೆ, ಯಾವುದೋ ಒಂದು ರೀತಿ ಆಗಿರ್ತದೆ. ಬಟ್ ಅದ್ರದ್ದು ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಇದ್ದಾಗ ಕೂಡ ಅವಾಗ ಪೂರ್ಣವಾಗಿ ಆಗಿ ಅದರಿಂದ ಸ್ವಲ್ಪ ನಾವು ಗುರುಗಳು ಪ್ರಾರ್ಥನೆ ಮಾಡ್ಕೊಂಡು ಅದನ್ನ ತೀರ್ಸ್ಕೊಳ್ಬೇಕು ಅಂತ ನಾವು ಹೇಳ್ತೀವಿ. ಈಗ ನಾನು ನಿಮ್ಗೆ ವಾರಗಳು ಮಾತ್ರ ಮಾಡ್ತೀನಿ, ನಕ್ಷತ್ರಗಳು ಸ್ವಲ್ಪ ಟೈಮ್ ತಗೊಂತದೆ ಸಮಯಾಭಾವದಿಂದ. ಈ ವಾರಗಳು ಬಂದ್ಬಿಟ್ಟು ನಿಮ್ಗೆ ವಾರ ಶ್ಲೋಕ: ಭಾನುಶ್ಚ ಸೋಮವಾರಶ್ಚ ಮಂಗಳೋ ಬುಧ ಸಂಜ್ಞಕಃ ಬೃಹಸ್ಪತಿ ಶುಕ್ರಶ್ಚನೇ ಸಪ್ತವಾರ ಪ್ರಕೀರ್ತತ. ವಾರಕ್ಕೆ 7 ದಿನಗಳು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಭಾನುಶ್ಚ ಅಂದ್ರೆ ಭಾನು, ಸೂರ್ಯನಿಗೆ ಇನ್ನೊಂದು ಹೆಸರು ಭಾನು. ಭಾನುವಾರ. ಸೋಮವಾರಶ್ಚ, ಸೋಮ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಶಶಿ ಅಂತ ಕೂಡ ಕರೀತಾರೆ, ಚಂದ್ರನ ಕರೀತಾರೆ. ಚಂದ್ರನಿಗೆ ನಾನಾ ಹೆಸರು. ಸೋಮವಾರ. ಮಂಗಳವಾರ, ಮಂಗಳ ಗ್ರಹದ ಅಧಿಪತಿ ಇರ್ತಕ್ಕಂಥದ್ದು ಮಂಗಳವಾರ. ಬುಧ ಸಂಜ್ಞಕಃ, ಬುಧ ಇರ್ತಕ್ಕಂಥದ್ದು ಬುಧವಾರ, ಬುಧ ಅಧಿಪತಿ ಆಗಿರ್ತಕ್ಕಂಥದ್ದು. ಬೃಹಸ್ಪತಿ ಗುರುವಾರ. ಬೃಹಸ್ಪತಿ ವಾರ ಅಂತ ನಾವು ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ಭಾನುವಾಸರ, ಸೋಮವಾಸರ ಅಂತ ಕರೀತಾರೆ, ಸೌಮ್ಯವಾಸರ, ಭೌಮವಾಸರ, ಸೌಮ್ಯವಾಸರ, ಬೃಹಸ್ಪತಿ ವಾಸರ, ಲಕ್ಷ್ಮೀ ವಾಸರ, ಮತ್ತೆ ಮಂದವಾಸರ ಅಂತ ಕೂಡ ಕರೀತಾರೆ. ಬೇರೆ ಬೇರೆ ಹೆಸರುಗಳಲ್ಲಿ ಸಂಸ್ಕೃತದಲ್ಲಿ ವಾಸರಗಳು ಅಂತ ಕರೀತಾರೆ. ಇದನ್ನ ನಾವು ಕನ್ನಡದಲ್ಲಿ ಹೇಳ್ಬೇಕು: ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಅಂತ ಹೇಳ್ತೀರಿ. ಇದು ಇಷ್ಟು ವಾರಗಳಿಗೆ. ಈಗ ಸಮಯಾನುಭವದಿಂದ ನಿಮ್ಗೆ ಪ್ರಶ್ನೋತ್ತರಗಳಿಗೆ ನಾನು ಸಮಯ ಕೊಡ್ತಾ ಇದ್ದೀನಿ. ಶಿವಕುಮಾರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಶಿವಕುಮಾರ್ ಅವರೇ. ನಮಸ್ತೆ ಸರ್. ನಮಸ್ತೆ, ಹೇಳಿ ಶಿವಕುಮಾರ್ ಅವರೇ. ತಿಥಿ ಬಗ್ಗೆ ಹೇಳಿದ್ರಲ್ಲ ಸರ್ ನೀವೀಗ, ಆ ತಿಥಿ ಬಗ್ಗೆಯಲ್ಲಿ ಡಿಗ್ರಿಯನ್ನ ಒಂದೇ ಲೆವೆಲ್ ಅಲ್ಲಿ 12 ಡಿಗ್ರಿ ಅಂತ ಕೊಟ್ಕೊಂಡು ಹೋದ್ರಿ. ಬಟ್ ನಾವಿಲ್ಲಿ ಪಂಚಾಂಗದಲ್ಲಿ ಮತ್ತೆ ಬೇರೆ ಕಡೆ ನೋಡಿದಾಗ ಒಂದೇ ಸಮಯವಾಗಿ ಡಿಗ್ರಿಗಳು ಬರಲ್ವಲ್ಲ ಸರ್, ಸಮಯ ವ್ಯತ್ಯಾಸ ಆಗ್ತದಲ್ಲ? ಯಾವಾಗ್ಲೂ 2 ಡಿಗ್ರಿ 3 ಡಿಗ್ರಿ ಒಂದು 5 ಡಿಗ್ರಿ ವರೆಗೂ ಡಿಫ್ರೆನ್ಸ್ ಇದ್ದೇ ಇರ್ತದೆ. ಇದು ಏನಕ್ಕೆ ಅಂದ್ರೆ ಇದು ಅದು ಹೇಳಿದ್ನಲ್ಲ, ಈಗ ಸೂರ್ಯನಿಗೂ ಚಂದ್ರನಿಗೂ ಇಷ್ಟು ಇರ್ತಕ್ಕಂಥ ಡಿಫ್ರೆನ್ಸ್ ಗಳಿಂದ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನಾವು ಗಟ್ಟಿ ಲೆಕ್ಕದಲ್ಲಿ ಲೆಕ್ಕ ಹಾಕದಿರ್ಬೇಕಾದ್ರೂ ಒಂದು ದಿನ ಒಂದು ತಿಥಿನ ನಾವು ಗಟ್ಟಿ ಲೆಕ್ಕದಲ್ಲಿ ಲೆಕ್ಕ ಹಾಕೋದ್ರಿಂದ ಒಂದು ಸಂಗಯ್ಯನವರು ಮ್ಯೂಟ್ ಮಾಡ್ಕೊಳ್ಳಿ. ಅದು ಗಟ್ಟಿ ಲೆಕ್ಕದಲ್ಲಿ ಲೆಕ್ಕ ಹಾಕ್ತಿರ್ಬೇಕಾದ್ರೆ ನಿಮ್ಗೆ ತಿಥಿಗಳು ಪಂಚಾಂಗದಲ್ಲಿ 54 ಗಟ್ಟಿಯಿಂದ 66 ಗಟ್ಟಿವರೆಗೂ ಇರುತ್ತೆ ಒಂದು ತಿಥಿ. ಆ 60 ಗಟ್ಟಿ ನಾವು ಅವರೇಜ್ ತಗೊಂಡಿರ್ತೀರಿ, ಆಯ್ತಾ? ನೀವು ಎಲ್ಲೇ ಪಂಚಾಂಗ ನೋಡ್ಕೊಂಡ್ ಬನ್ನಿ, ಎಲ್ಲಾ ಒಂದು ತಿಥಿನೂ ಒಂದೇ ಸಮಯಕ್ಕೆ ಇರಲ್ಲ. ಅವರೇಜ್ ಆಗಿ ತಗೊಂಡಾಗ ನಿಮ್ಗೆ ಎಲ್ಲಾ ಡಿಗ್ರಿಗಳು 12 ಡಿಗ್ರಿ
ಬಂದು 30 ತಿಥಿಗಳಿಗೆ 12 ಡಿಗ್ರಿಯಿಂದ 360 ಡಿಗ್ರಿ ಆಗ್ತದೆ. ನಿಮ್ಗೆ ಆವರೇಜ್ ಆಗಿ ನಿಮ್ಗೆ ಕೊಟ್ಟಿದ್ದೀನಿ. ನಿಮ್ಗೆ ಪಂಚಾಂಗ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಿಮ್ಗೆ ಒಂದು ತಿಥಿಗೆ ಯಾವ ತರ ಡಿಫ್ರೆನ್ಸ್ ಹೊಡಿತಾರೆ, ಒಂದು ಕ್ಷಯ ತಿಥಿ ಇರ್ತದೆ, ಒಂದು ವೃದ್ಧಿ ತಿಥಿ ಇರ್ತದೆ, ಇದೆಲ್ಲ ಏನ್ ಡಿಫ್ರೆನ್ಸ್ ಅಂತ ಕೂಡ ನಿಮ್ಗೆ ಪಂಚಾಂಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೆಲ್ಲ ಆದ್ಮೇಲೆ ಇನ್ನು ನೆಕ್ಸ್ಟ್ ನಕ್ಷತ್ರಗಳು ಇದೆಲ್ಲ ಆದ್ಮೇಲೆ ಆವಾಗ ನಿಮ್ಗೆ ಸ್ವಲ್ಪ ಚೆನ್ನಾಗಿ ಕ್ಲಾರಿಟಿ ಇರ್ತದೆ. ಇದು 5 ಗ್ರಹಗಳಿಗೆ 5 ತಿಥಿಗಳಿಗೆ ಮಾತ್ರ ಅಧಿಪತಿಗಳನ್ನೆಲ್ಲ ಕೊಟ್ರಲ್ಲ ಸರ್, ಇದೇ ತರ 15ಕ್ಕೂ ಕೊಡ್ಬೋದಿತ್ತಲ್ಲ? 15ನ 5 ಕ್ಯಾಟಗರಿ ಮಾಡಿದ್ದಾರೆ. ಅದೇ 5 ಕ್ಯಾಟಗರಿ ಎಲ್ಲ ವಿಂಗಡಣೆ ಮಾಡಿದ್ರೆ ಚೆನ್ನಾಗಿತ್ತಲ್ಲ ಸರ್ ಅಂತ. ಎಲ್ಲ ಅದ್ ನಾನ್ ಮಾಡೋದಕ್ಕಾಗಲ್ಲಪ್ಪ, ಋಷಿಗಳು ಮಾಡಿರ್ಬೇಕು. ಅಲ್ಲ ಸರ್ ಇದ 5ಕ್ಕೆ ಮಾತ್ರ ಅಧಿದೇವತೆಗಳನ್ನ ಹೇಳಿದ್ರಲ್ಲ, ಹಾ 5 ಕ್ಯಾಟಗರಿಗೆ. ಈಗ ಅದೇ ತರ ಕ್ಯಾಟಗರಿಗೆ ಯಾವ ನಾನ್ ತಿಥಿಗಳು ಸೇರ್ತವೆ ಅಂತ. ಅದೇನಪ್ಪ, ಈಗ ಇಲ್ಲಿ ಕೊಟ್ಟಿದ್ದೀನಲ್ಲ 15 ತಿಥಿಗಳು ಕೊಟ್ಟಿದ್ದೀನಿ. ಓಕೆ ಸರ್. ಅಲ್ಲ ಸರ್, ಈ ಕಡೆ ಬಂದು ಸರ್ ತಿಥಿ, ವಿಧಿ ಮತ್ತೆ ಅಧಿಪತಿಗಳು ಅಂತ ಕ್ರಮವಾಗಿ 5 ಮಾಡಿದ್ರಲ್ಲ. ನೋಡಿ ವಿಧಿಗಳು ಇದೆ, ಇಲ್ಲಿ ನೋಡ್ತಾ Okay, ಇದ್ದೀರಾ 4ನೇ ಕಾಲಮ್. ನಂದ ತಿಥಿ, ಭದ್ರ ತಿಥಿ, ಜಯ ತಿಥಿ, ರಿಕ್ತ ತಿಥಿ, ಮತ್ತೆ ಪೂರ್ಣ ತಿಥಿ. ಅದಾದ್ಮೇಲೆ ಮತ್ತೆ ರಿಪೀಟ್ ಆಗುತ್ತೆ, ನಂದ, ಭದ್ರ, ಜಯ, ರಿಕ್ತ, ಪೂರ್ಣ ಅಂತ. ಓಕೆ ಸರ್. ಅದೇ ಸರ್, ಅದನ್ನೇ ಸರ್ ಕೇಳಿದ್ ನಾನು. 5ಕ್ಕೆ ಮಾತ್ರ ಅಧಿಪತಿಗಳು ಬಂದ್ರಲ್ಲ, ಇನ್ ಮಿಕ್ಕಿದಕ್ಕೆ ಬರಲಿಲ್ವಲ್ಲ ಸರ್ ಅಂತ. ಅದನ್ನೇ ರಿಪೀಟ್ ಆಗುತ್ತೆ ಅಂತ. ಆ ತಿಥಿಗಳನ್ನ ಅದನ್ನ ಸೆಪರೇಟ್ ಮಾಡಿ ಒಂದೊಂದು ಗ್ರೂಪ್ಗೆ. ಓಕೆ ಸರ್. ಅದು ಈ ನಂದ ತಿಥಿಗಳಿಗೆ ಈ ಗ್ರೂಪ್ ಬರ್ತದೆ, ಭದ್ರ ತಿಥಿಗಳಿಗೆ ಈ ರೀತಿ ಬರ್ತದೆ ಅಂತ. ಅದನ್ನೇ ಸರ್ ಹೇಳಿದೀಗ. ನಂದ ತಿಥಿಗೆ ಎಷ್ಟು ತಿಥಿಗಳು ಬಂದು ಜಾಯಿನ್ ಆಗುತ್ತೆ, ಭದ್ರ ತಿಥಿಗೆ ಎಷ್ಟು ತಿಥಿಗಳು ಬಂದು ಜಾಯಿನ್ ಆಗುತ್ತೆ ಅಂತ ಅದನ್ನ. ಅದೇ ನಂದ ತಿಥಿಗೆ 3 ತಿಥಿಗಳು ಬರ್ತವೆ ನೋಡಪ್ಪ, ಪಾಡ್ಯಮಿ, ಷಷ್ಠಿ ಮತ್ತೆ ಏಕಾದಶಿ. ಭದ್ರ Okay, sir, ತಿಥಿಗೆ ಬಿದಿಗೆ ಸಪ್ತಮಿ ಮತ್ತೆ ದ್ವಾದಶಿ. ಜಯ ತಿಥಿಗೆ ಅಂದ್ರೆ ತದಿಗೆ ತೃತೀಯ, ಅಷ್ಟಮಿ ಮತ್ತೆ ತ್ರಯೋದಶಿ. ಮತ್ತೆ ಚೌತಿಗೆ ಲೈಕ್ ರಿಕ್ತ ತಿಥಿಗೆ ಚೌತಿ, ನವಮಿ ಮತ್ತೆ ಚತುರ್ದಶಿ ಬರ್ತದೆ. ಇಲ್ಲಿ ಪೂರ್ಣ ತಿಥಿಗೆ ಮಾತ್ರ 4 ತಿಥಿ ಬರ್ತದೆ. ಯಾವ್ದು ಅಂದ್ರೆ ಪಂಚಮಿ, ದಶಮಿ, ಹುಣ್ಣಿಮೆ, ಅಮಾವಾಸ್ಯೆ. ಓಕೆ ಸರ್. ಇದು ನೋಟ್ಸ್ ಅನುಕೂಲ ಆಗುತ್ತೆ ಅಂತ ಕೇಳಿದೆ ಸರ್. ಇದು ಯಾವ ತೊಂದರೆ ತಿಥಿ? ಇಲ್ಲ, ನಿಮ್ಮ ಒಂದು ಏನ್ ಪಾಠ ಆಗಿದೆಯೋ ಅದ್ರಲ್ಲಿ ಕೇಳಿ. ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ ಯಾವ ವಿಧಗಳು ಅಂತ. ಪೂರ್ಣ ತಿಥಿ ನೋಡಿ 1, 2, 3, 4 ನಿಮ್ಗೆ ತೋರಿಸ್ತೀನಿ, ಒಂದು ನಿಮಿಷ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಈಗ ನಿಮ್ಗೆ ಈಗ ಎಕ್ಸಾಂಪಲ್ ಪೂರ್ಣ ತಿಥಿ ತಗೊಂಡಾಗ ನೋಡಿ, ಪೂರ್ಣ 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 ಪೂರ್ಣ. ಈಗ ನೀವೀಗ ಭದ್ರ ತಿಥಿ ತಗೊಂಡಾಗ ನೋಡಿ, ಭದ್ರ, ಬಿದಿಗೆ, ಬ್ರಹ್ಮ, ಭದ್ರ, ಸಪ್ತಮಿ, ಭದ್ರ, ದ್ವಾದಶಿ, ಹರಿಭದ್ರ. ನೋಡಿ ಈ ತರ ಕ್ಯಾಟಗರೈಸೇಷನ್ ಆಲ್ರೆಡಿ ಮಾಡಿದೀನಿ. ನಿಮ್ಗೆ ಈ ಕಡೆ ಇದು ನಾನು ತಿಥಿಗಳು ಮತ್ತು ಅಧಿಪತಿಗಳು ಕೊಟ್ಟಿದ್ದೀನಿ. ಇದರಲ್ಲಿ ಯಾವಾಗ್ಲೂ ತುಂಬಾ ಇಷ್ಟಪಡ್ತಕ್ಕಂಥದ್ದು, ನಾವು ತಿಥಿಗಳು 3 ತಿಂಗಳು ಇಡ್ಬೇಕಾದ್ರೆ ಭದ್ರ ತಿಥಿಗಳಲ್ಲಿ ಇಡ್ತೀರಿ, ಜಯ ತಿಥಿಗಳಲ್ಲಿ ಇಡ್ತೀರಿ, ಪೂರ್ಣ ತಿಥಿಗಳಲ್ಲಿ ಇಡ್ತೀರಿ. ಪೂರ್ಣ ತಿಥಿಗಳಲ್ಲಿ ಎಕ್ಸೆಪ್ಷನ್ ಹುಣ್ಣಿಮೆ, ಅಮಾವಾಸ್ಯೆಗೆ ನಾವು ಇಡಲ್ಲ. ನಾವು ಮಿಕ್ಕಿ ತಿಥಿಗಳು ಮಾತ್ರ ಇಡ್ತೀರಿ. 3 ತಿಂಗಳು, ಸರಿನಾ? ಈ ತಿಥಿಗಳನ್ನ ಸರ್, ಈಗ ನಂದ ತಿಥಿಯನ್ನ ಯಾವ ಕಾರ್ಯಕ್ರಮಗಳಿಗೆ ಉಪಯೋಗಿಸಬಹುದು? ಭದ್ರ 3 ತಿಥಿಗಳನ್ನ ತಿಂಗಳಲ್ಲಿ ಹೇಳ್ತೀನಪ್ಪ. ಇವತ್ತೇ ಬೇಡ, 3 ತಿಂಗಳು ಬರ್ಲಿ. ಯಾಕಂದ್ರೆ ಅದಕ್ಕೆ ಮತ್ತೆ ಅದು ಜಾಸ್ತಿ ಇದೆ ಟಾಪಿಕ್, ಅದು ಹೇಳ್ಕೊಂಡು. ಈಗ ಒಂದು ಪಂಚಾಂಗ ಅಂದ್ರೆ ತಿಥಿ, ವಾರ, ಕರ್ಣ, ನಕ್ಷತ್ರ, ಯೋಗ ಅಂತ ಈ ತಿಥಿಗೆ ಎಷ್ಟು ಪರ್ಸೆಂಟೇಜ್ ಕೊಡ್ಬೋದು ಸರ್ ನಾವೀಗ ಒಂದಿಷ್ಟು ಶುದ್ಧಿಗೆ? ಮೇನ್ ಆಗಿ ಈಗ 3 ತಿಂಗಳು ಜಾಸ್ತಿ ನಡೀತಕ್ಕಂಥದ್ದು ತಿಥಿ, ವಾರ, ನಕ್ಷತ್ರಗಳೆಲ್ಲ ಜಾಸ್ತಿ ನಡೀತದೆ. ಸ್ವಲ್ಪ ಯೋಗಗಳಿಗೂ ಕರ್ಣಗಳು ಸ್ವಲ್ಪ ಇಂಪಾರ್ಟೆನ್ಸ್ ಕಡಿಮೆ ಕೊಡ್ತಾರೆ ಜನ. ಹೌದು ಸರ್. ಈಗ ವಾರ, ತಿಥಿ ಮತ್ತೆ ಯೋಗ, ಕರ್ಣ, ನಕ್ಷತ್ರದಲ್ಲಿ ಈ ತಿಥಿಗೆ ಎಷ್ಟು ಪರ್ಸೆಂಟೇಜ್ ಕೊಡ್ಬೋದು 100% ಅಲ್ಲಿ? ಅಲ್ಲ, ಪರ್ಸೆಂಟೇಜ್ ಕೊಡೋದಕ್ಕೆ ಆಗಲ್ಲ, ಎಲ್ಲಾನು ಇಂಪಾರ್ಟೆಂಟ್. ಈಗ 5 ನಾವೀಗ ಒಂದು ಡೇಟ್ ಹಾಕ್ಬೇಕಂದ್ರೆ ಸರ್, 5 ಯಾವ್ದು ಶುಭವಾಗಿ ಸಿಗಲ್ಲ, ಯಾವ್ದು ಇಂಪಾರ್ಟೆಂಟ್ ಆಗ್ತದೆ ನೋಡಿ? 5 ಶುಭವಾಗಿ ಸಿಗಲ್ಲ ಅಂತೇನಿಲ್ಲ, ಶುಭವಾಗಿ ತುಂಬಾ ಸಿಗ್ತವೆ. ನಾವು ನೋಡಿ ಕೊಟ್ಟಾಗ ಜನ ಆ ಟೈಮ್ ವೇಟ್ ಮಾಡಲ್ಲ, ಅವ್ರಿಗೆ ಆದಂತ ಕೆಲಸಗಳು ಜಾಸ್ತಿ ಇರ್ತದೆ ಅಂತ. ಓಕೆ ಸರ್. ನೀವು ನಮ್ಮ ಹತ್ರ ಎಲ್ಲ ಬಂದ್ರೆ ತಿಂಗಳಿಗೆ 2 ರಿಂದ 3 ತಗೊಳ್ಳೋ ಕೂಡ ಸಿಗಲ್ಲ ನಿಮ್ಗೆ. ಹೌದು ಸರ್. ಹೌದು. ಈಗ ಏನಾಗ್ತದೆ, ಕೆಲವಷ್ಟು ಜನ ಏನ್ ಮಾಡ್ತಾರೆ, ಪುರೋಹಿತರದಾಗ ಬಂದ್ ಡೇಟ್ ಹಾಕ್ಸಲ್ಲ ಸರ್, ಚೌಟ್ರಿ ಡೇಟ್ ತಗೊಂಡ್ ಪುರೋಹಿತರದಾಗ ಬಂದ್ಬಿಡ್ತಾರೆ. ಫ್ರೀ ನೋಡ್ರಿ, ಇದ್ರಲ್ಲಿ ಯಾವ್ದಾರ ಕೊಡ್ತೀರಾ ಅಂತ. ನೆಕ್ಸ್ಟ್ ಯಾರು? ಜಿಯೋಮಿ 21061 19981 ರಮೇಶ್ ಸರ್ ಅಂತ ಅಂದ್ಕೊಂತೀನಿ. ಗುರುಗಳೇ, ಈಗ ಶ್ರೀ ವೈಷ್ಣವ ಗೃಹಾರ್ಚನದಲ್ಲಿ ಈ ನಿಮ್ ಸಂಕಲ್ಪ ತುಂಬಾ ಕಡಿಮೆ ಇರುತ್ತಲ್ವಾ? ಅದಕ್ಕೆ ಆಲಯ ಅರ್ಚನೆ ಯೂಸ್ ಮಾಡಿ ದೊಡ್ಡದಾಗಿರುತ್ತೆ ಪ್ರಾಪರ್ ಆಗಿ. ನಿತ್ಯಾರ್ಚನೆ ಮಾಡ್ಬೇಕಾದ್ರೆ ಗೃಹಾರ್ಚನೆ ಮಾಡ್ತಕ್ಕಂಥದ್ದು, ನಿತ್ಯಾರ್ಚನೆ ಮಾಡ್ತಕ್ಕಂಥದ್ದು ರಮೇಶ್ ಮಾಮ. ಅದಕ್ಕೆ ಸಿಂಪಲ್ ಆಗಿ ಕೊಟ್ಟಿರ್ತಾರೆ, ಆಯ್ತಾ?
ನಿಮ್ಗೆ ಈಗ ಅದರಲ್ಲಿ ಒಂದ್ 2 ಲೈನ್ 3 ಲೈನ್ ಕಡಿಮೆ ಇರ್ತದೆ, ಈಗ ನಾನು ಕೊಟ್ಟಿರೋ ಸಂಕಲ್ಪಕ್ಕಿಂತ ಗೃಹಾರ್ಚನೆಯ ಪುಸ್ತಕದಲ್ಲಿ. ಆದ್ರೆ ಎಲ್ಲಾ ವಿವರ ಇರ್ತದೆ ಅದ್ರಲ್ಲೆಲ್ಲ. ಈ ಶುಭ ನಕ್ಷತ್ರ, ಶುಭಕರಣ, ಶುಭ ಯೋಗ ಈ ತರ ಹೇಳ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ಹೇಳ್ತಾರೆ, ಜ್ಯೋತಿಷ್ಯ ಗೊತ್ತಿದ್ದು ಪಂಚಾಂಗ ನೋಡಕ್ ಬಂದ್ರೆ ದಯವಿಟ್ಟು ಸೇರ್ಸ್ಕೊಳ್ಳಿ. ತುಂಬಾ ಜನಕ್ಕೆ ಆ ಪಂಚಾಂಗಗಳು ಕೂಡ ಸರಿಯಾಗಿ ನೋಡಕ್ ಬರಲ್ಲ. ಅದಕ್ಕೋಸ್ಕರ ಅದನ್ನ ಡೈಲಿ ನೋಡೋದು ಕೂಡ ಒಂದು ದೊಡ್ಡ ಕೆಲಸ ಅಂತ ಹೇಳ್ತಾರೆ. ಆದ್ರೆ ಜ್ಯೋತಿಷಿಗಳಿಗೆ ನಮ್ಗೆ ಗುರುಗಳು ಹೇಳ್ತಿರ್ಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಏನ್ ಹೇಳೋರು ಅಂದ್ರೆ, ಜ್ಯೋತಿಷ್ಯ ಕಲಿಬೇಕಾದ್ರೆ ಡೈಲಿ ಬೆಳಗ್ಗೆ ಎದ್ದು ಪಂಚಾಂಗ ನೋಡ್ಕೋ, ಆವತ್ತು ಪಂಚಾಂಗಗಳೇನಿದೆ ಅಂತ ನೋಡ್ಕೋ, ಆವತ್ತು ನಿಮ್ ದಿನ ಹೆಂಗಿದೆ ಅಂತ ನೋಡ್ಕೋ, ಆವಾಗ ಚೆನ್ನಾಗಿ ಬರ್ತದೆ ಅಂತ. ಆಯ್ತಾ? ಸೊ ಡೈಲಿ ಪ್ರತಿದಿನ ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ, ನೀವು ನಿತ್ಯ ಪೂಜೆ ಮಾಡ್ಬೇಕಾದ್ರೆ ಒಂದು ವಾರ 15 ದಿವಸ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನಿಮ್ಗೆ ಬಂದ್ಬಿಡ್ತದೆ. ರವಿಕುಮಾರ್, ನಮಸ್ತೆ ಮಮ್ಮ. ರವಿಕುಮಾರ್ ಸರ್ ಅವರು ವೇಟ್ ಮಾಡ್ತಿದ್ದಾರೆ. ನಿಮ್ ಪ್ರಶ್ನೆ ಸರ್. ನಮಸ್ತೆ ಗುರುಗಳೇ. ನಮಸ್ತೆ ಸರ್. ಈಗ ಷಷ್ಠಿ ದಿವಸ ಅದು ಷಣ್ಮುಖಂಗ ಅಧಿದೇವತೆ ಅಲ್ವಾ? ಅದೇ ಅದು ಕೆಲವು ಅದ್ರೆ ನಿಮ್ಗೆ ಹೇಳಿದ್ದು, ಕೆಲವು ಕಡೆ ಷಣ್ಮುಖ ಅಧಿದೇವತೆ ಕೊಟ್ಟಿದೆ, ಕೆಲವು ಕಡೆ ಷಡಾನನ ಕೊಟ್ಟಿದೆ. ಅದು ನಿಮ್ಗೆ ಅದನ್ನ ಕ್ಲಿಯರ್ ಆಗಿ ಹೇಳಿದೆ. ಕೆಲವು ಹೆಚ್ಚು ಕಮ್ಮಿ ಇರ್ತದೆ, 3-4 ಪುಸ್ತಕದಲ್ಲಿ ಒಂದೊಂದ್ ತರ ಇದೆ. ಬಟ್ ಇದು ತಗೊಂಡಿದ್ದೀನಿ, ಅದು ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು, ತೊಂದ್ರೆ ಇಲ್ಲ ಸರ್. ಏಕಾದಶಿಗೆ ವಿಷ್ಣುನೇ ಪ್ರಮುಖ. ಯಾವ್ದಕ್ಕೆ? ಏಕಾದಶಿಗೆ ವಿಷ್ಣು. ಏಕಾದಶಿಗೆ ವಿಷ್ಣು ಇಲ್ಲ, ದ್ವಾದಶಿಗೆ ಬರ್ತಾರೆ ಸರ್ ವಿಷ್ಣು, ಹರಿ ಅಂತ. ಅದಕ್ಕೆ ದ್ವಾದಶಿ ಇದೆ. ವಿಷ್ಣು ಇದ್ ಮಾಡ್ತೀವಲ್ಲ, ವಿಷ್ಣು ಸಹಸ್ರನಾಮ ಇದು ಎಲ್ಲ ಏಕಾದಶಿ ದಿವಸನೇ ಇದ್ ಮಾಡ್ತಾರೆ. ಏಕಾದಶಿ ದಿವಸ ಇದೆ, ಬಟ್ ಏಕಾದಶಿ ದಿವಸ ನಿಮ್ಗೆ ಅತಿಥಿಗೆ ಅಧಿಪತಿ ಬೇರೆ ಇದ್ದಾರೆ ಸರ್, ದೇವತೆ ಅಧಿಪತಿ ಬೇರೆ ಇದ್ದಾರೆ. ಎಲ್ಲಾ ಪುಸ್ತಕದಲ್ಲೂ ಯಾವ ಪುಸ್ತಕದಲ್ಲೂ ಏಕಾದಶಿಗೆ ವಿಷ್ಣು ಇಲ್ಲ, ರೆಫರ್ ಮಾಡಿದ್ದೀನಿ. ಏಕಾದಶಿ ದಿವಸ ಬಹಳ ಪ್ರಮುಖ. ಹೌದು ಸರ್, ಹೌದು. ದ್ವಾದಶಿ ನೋಡಿ, ನೀವು ನೋಡಿ, ದ್ವಾದಶಿ ದಿವಸ ಊಟ ಮಾಡ್ತಕ್ಕಂಥದ್ದು ದೇವ್ರು ನೋಡ್ಬಿಟ್ಟು, ಏಕಾದಶಿ ದಿವಸ ಪೂರ್ತಿ ಇದ್ಬಿಟ್ಟು ಅದು ಇದೆ ಅದು. ಬಟ್ ಏಕಾದಶಿ ದಿವಸ ವಿಷ್ಣು ಅಧಿಪತಿ ಇಲ್ಲ ಏಕಾದಶಿ ತಿಥಿಗೆ. ಸರ್ ನೆಕ್ಸ್ಟ್ ಹೆಲ್ತಿ ಹ್ಯಾಪಿ ಅಂತಿದೆ. ನಿಮ್ಮ ಪ್ರಶ್ನೆ ಸರ್. ಹೆಲ್ತಿ ಹ್ಯಾಪಿ ರಾಘವೇಂದ್ರ ಸರ್. ಚೇತನ್ ಜಯಂತ್ ಸರ್, ನಿಮ್ ಪ್ರಶ್ನೆ. ನನ್ನ ಪ್ರಶ್ನೆ ಆಲ್ಮೋಸ್ಟ್ ಈಗ 3 ಜನ ಸಹಪಾಠಿಗಳು ಏನ್ ಕೇಳಿದ್ರು ಅದೇನೆ ಸರ್. ಏಕಾದಶಿ ಬಂದು ವಿಷ್ಣುಗೆ ಇದಿಲ್ಲ ಅಂತ ಹೇಳಿದ್ರಿ. ವೈಕುಂಠ ಏಕಾದಶಿ ಬಂದು ವಿಷ್ಣುವನ್ ಮಾತ್ರ ಪೂಜೆ ಮಾಡ್ತಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಗುರುಗಳೇ? ಅಲ್ಲ, ತಿಥಿ ಬಗ್ಗೆ ಅಧಿದೇವತೆ ವಿಷ್ಣು ಅಂತ ಪುಸ್ತಕದಲ್ಲಿ ಇರ್ಬೇಕಲ್ಲ ಸರ್. ಅದು ಹರಿ 12ನೇ ದಿವಸ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು ಪುಸ್ತಕದಲ್ಲಿ ಮಾರುತ ಅಂತಿದೆ ಏಕಾದಶಿ ದಿವಸ. ಆಯ್ತಾ? ಇನ್ನೊಂದು ಪುಸ್ತಕದಲ್ಲಿ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಹಾ, ಆ ಟಾಪಿಕ್ ಇನ್ನೂ ಬಂದಿಲ್ಲ ಅನ್ಸುತ್ತೆ ಗುರುಗಳೇ. ಅದು ವೈಕುಂಠ ಏಕಾದಶಿ, ಅದೆಲ್ಲ ಹಬ್ಬಗಳು ಬೇರೆ, ತಿಥಿಗಳಿಗೆ ಅಧಿಪತಿಗಳು ಬೇರೆ ಸರ್. ಸರಿ ಗುರುಗಳೇ. ಏಕಾದಶಿ ವಿಷ್ಣುಗೆ ಶ್ರೇಷ್ಠ. ಹೌದು, ವಿಷ್ಣುಗೆ ಏಕಾದಶಿಗೆ ಉಪವಾಸ ಮಾಡ್ತಾರೆ, ದ್ವಾದಶ ಮಾಡಿ ಊಟ ಮಾಡ್ತಾರೆ. ಅದು ತುಂಬಾ ಶ್ರೇಷ್ಠ. ಅದು ತಿಥಿಗೆ ಅಧಿಪತಿಗೂ ವಿಷ್ಣುನೇ ಆಗ್ಬೇಕು ಅಂತ ಇಲ್ವಲ್ಲ ಸರ್. ಹಂಗಾದ್ರೆ ಚತುರ್ಥಿ ಗಣಪತಿ ಆಗ್ಬೇಕು, ಗೌರಿ ಆಗ್ಬೇಕು, ಪಂಚಮಿಗೆ ಬೇರೆ ಬೇರೆ. ಜನರಲ್ ಆಗಿ ವೈಕುಂಠ ಏಕಾದಶಿ ಅಂದ್ರೆ ವಿಷ್ಣು ಒಬ್ಬರೇ. ಹಂಗಾದ್ರೆ ಪಂಚಮಿ ಅಂದ್ರೆ ನಾಗರ ಪಂಚಮಿ ಬಂದ್ಬಿಡುತ್ತೆ ಸರ್. ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ವಾ? ಕೃಷ್ಣಾಷ್ಟಮಿಗೆ ಬಂದು ಅಷ್ಟಮಿ ಬರುತ್ತೆ, ಅದು ವಿಷ್ಣುನೇ. ಅದು ವಿಷ್ಣುನೇ. ಈಗ ನೋಡಿ, ನೀವು ಅಷ್ಟಮಿಗೆ ನೋಡಿದಾಗ, ನೀವು ಅಷ್ಟಮಿಗೆ ನೋಡಿದಾಗ ವಸುದೇವ ಇದೆ. ವಸುದೇವ ಅಂದ್ರೆ ಕೃಷ್ಣ, ವಾಸುದೇವ ಅಂದ್ರೆ ಕೃಷ್ಣ, ವಸುದೇವ ಅಂದ್ರೆ ಕೃಷ್ಣ ಅಲ್ಲ. ವಸುದೇವ ಅಂದ್ರೆ ವಸು ಅಂದ್ರೆ ಭೂಮಿ ಅಧಿಪತಿ ಅಂತ, ಮಹಾಲಕ್ಷ್ಮಿ, ನಮ್ಮ ಒಂದು ಬಂಗಾರ ಐಶ್ವರ್ಯ, ಅದಕ್ಕೆ ಅಧಿಪತಿ ವಸುದೇವ ಅಂತ ಹೇಳ್ತಾರೆ. ಆಯ್ತಾ? ಅದು ಸ್ವಲ್ಪ ಡಿಫ್ರೆನ್ಸಸ್. ಹಾಗಂತ ಕೃಷ್ಣ ಹುಟ್ಟಿದ ದಿವಸ ಅಷ್ಟಮಿ, ಅದಕ್ಕೆ ಕೃಷ್ಣಾಷ್ಟಮಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಪರ್ಸನಲ್ ಅಭಿಪ್ರಾಯದಲ್ಲಿ ನಾವು ಆಸ್ಟ್ರಾಲಜಿನಲ್ಲಿ ಇಂಟ್ರೆಸ್ಟ್ ಇದೆ ತುಂಬಾ. ಇದನ್ನ ನಮ್ಮ ಪರ್ಸನಲ್ ಜಾತಕ ತೋರಿಸಿ ಇದು ಮಾಡ್ಬೇಕಾ, ಅಥವಾ ನಮ್ಮ ನಕ್ಷತ್ರ ತಿಥಿ ಇದು ಬೇಸ್ ಮೇಲೆ ಹೇಳ್ಬೋದಾ? ಜಾತಕ ನೋಡಿದ್ರೆ ಚೆನ್ನಾಗಿರ್ತದೆ. ನಿಮ್ ಜಾತಕ ಇಲ್ಲ ಅಂದ್ರೆ ಪ್ರಶ್ನೆ ಹಾಕೊಂಡು ಹೇಳ್ಬೋದು ಸರ್, ತೊಂದ್ರೆ ಇಲ್ಲ. ಇಲ್ಲ ಗುರುಗಳೇ, ಜನರಲ್ ಕ್ವಶನ್, ಜಾತಕ ಅದು ಏನಾದ್ರು ಇರ್ಲಿ, ನಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ನಾವು ಮುಂದುವರಿಬಹುದಾ, ಅಥವಾ ಈ ಫೀಲ್ಡ್ ಇಲ್ಲ ಅಂದ್ರೆ ನಾವು ಬೇರೆ ಫೀಲ್ಡ್ ಅಲ್ಲಿ ಮಾತಾಡ್ಬೋದಾ? ಜ್ಯೋತಿಷ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ, ಜ್ಯೋತಿಷ ಆಸಕ್ತರಾಗಿರ್ತೀರಾ ಅಂತ, ಜ್ಯೋತಿಷ ಬರ್ತದೆ ಅಂತ.
ಒಂದು. ಖಂಡಿತ. ಎರಡನೇದೇನಪ್ಪ ಹಾ ಅಂದ್ರೆ ಯಾವುದೇ ಶ್ರದ್ಧೆಯಿಂದ ಜ್ಯೋತಿಷ್ಯ, ನಾನು ನಿಮ್ಗೆ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿರ್ತೀನಿ. ಬೆಂಗಳೂರು ಹಾ ವೆಂಕಟರಾಮನ್ ಅವರು, ಸರ್ ಮ್ಯೂಟ್ ಹಾ ಮಾಡ್ಕೊಳ್ಳಿ. ಜಯಂತ್ ಅವರು ಹಾ ಓಕೆ. ನೋಡಿ, ನಿಮ್ಗೆ BV ರಾಮನ್ ಅವರು ನನಗೆ ತುಂಬಾ ಇಷ್ಟವಾದ ಒಂದು ಜ್ಯೋತಿಷ್ಯ ಪುಸ್ತಕಗಳು, ಮತ್ತೆ ಈಗ ಆಧುನಿಕ ಜ್ಯೋತಿಷ್ಯದ ಪಿತಾಮಹ ಅಂತ ಕರೀತಕ್ಕಂಥ BV ರಾಮನ್ ಅವರು ಒಂದು ಸ್ಟೇಟ್ಮೆಂಟ್ ಅಂತೂ ಖಂಡಿತವಾಗಿ ಮಾಡಿದ್ದಾರೆ. ಏನಪ್ಪಾ ಸ್ಟೇಟ್ಮೆಂಟ್ ಅಂದ್ರೆ ತುಂಬಾ ಸಿಂಪಲ್. ಜ್ಯೋತಿಷ ನಾವ್ ಅನ್ಕೊಂತೀರಿ, ಜ್ಯೋತಿಷ ನಾವ್ ಕಲ್ತ್ಕೊಂತೀರಿ ಅಂತ ಹೇಳ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನಮ್ಗೆ ಕಲಿಯಕ್ಕಾಗುತ್ತೆ, ನಾವ್ ಎಷ್ಟು ಬೇಕೋ ಅಷ್ಟು ಹೋಗ್ತೀರಿ ಅಂತ ಅಲ್ಲ. ಜ್ಯೋತಿಷನೇ ನಮ್ಮನ್ನು ಹುಡ್ಕೊಂಡು ಬಂದು ನಮ್ಗೆ ಎಷ್ಟು ಶ್ರದ್ಧೆ ಇರುತ್ತೋ, ನಮ್ಗೆ ಎಷ್ಟು ಆಸಕ್ತಿ ಇರುತ್ತೋ ಅಷ್ಟು ನಮ್ಗೆ ಜ್ಯೋತಿಷ ಕಲ್ಸ್ಕೊಡ್ತದೆ ಅಂತ ಅವ್ರು ಮಾಡ್ತಕ್ಕಂಥದ್ದು. ಇದು ನನಗೆ ತುಂಬಾ ಇಷ್ಟವಾದ ಒಂದು ಸ್ಟೇಟ್ಮೆಂಟು. ಅದೇ ತರನೂ ಆಗುತ್ತೆ. ನಮ್ಗೆ ನಮ್ಮ ಪೂರ್ವಜನ್ಮದ ಪುಣ್ಯದ ಫಲ ಅಂತ ಹೇಳ್ತಾರೆ. ನಮ್ಗೆ ಸಿಗ್ತಕ್ಕಂಥ ಗುರುಗಳಿರ್ಬೋದು, ನಮ್ಗೆ ಸಿಗ್ತಕ್ಕಂಥ ಜ್ಯೋತಿಷಿಗಳಿರ್ಬೋದು, ನಮ್ಗೆ ಸಿಗ್ತಕ್ಕಂಥ ವೈದ್ಯರು ಇರ್ತಕ್ಕಂಥವ್ರು, ವಾಸ್ತು ತಜ್ಞರು ಇರ್ತಕ್ಕಂಥವ್ರು, ಯಾರೇ ಸಿಗ್ಬೇಕಂದ್ರೆ ನಮ್ಮ ಪೂರ್ವಜನ್ಮದಲ್ಲಿ ನಾವ್ ಎಷ್ಟು ಪುಣ್ಯ ಮಾಡಿರ್ತೀರೋ ಅದಕ್ಕೆ ತಜ್ಞಾದ ಫಲದ ಪ್ರಕಾರ, ಆ ದೈವ ಬಲದ ಪ್ರಕಾರ ನಮ್ಗೆ ಸಿಕ್ಕಿ ಆ ಕ್ಷಣಕ್ಕೆ ನಮ್ಗೆ ಕರ್ಮಗಳು ಪರಿಹಾರ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು ಸರ್. ಧನ್ಯವಾದ ಗುರುಗಳೇ. ಥ್ಯಾಂಕ್ ಯು ಜಯಂತ್ ಅವರು. ಮತ್ತೆ ಹೆಲ್ತಿ ಹ್ಯಾಪಿ ರಾಘವೇಂದ್ರ ಸರ್ ಅವ್ರು ಮತ್ತೆ ಏನೋ ಪ್ರಶ್ನೆ ಇದೆ ಹೇಳಿ. ಹಾ ನಮಸ್ಕಾರ ಗುರುಜಿ. ನಮಸ್ತೆ ಹೇಳಿ. ಗುರುಜಿ, ಸಂಕಲ್ಪ ಮಾಡೋಣ ಇದು ನಮ್ಮ ಹೆಸರು ಹೇಳ್ಕೊಂಡು ಆಮೇಲೆ ಕಾಶ್ಯಪ ಗೋತ್ರ ಅಂತ ಇದಾವ, ನಮ್ ಗೋತ್ರ ಹೇಳ್ಬೇಕಾ ಇಲ್ಲ ಕಾಶ್ಯಪ ಗೋತ್ರ ಅಂತ ಹೇಳಿ ಸಂಕಲ್ಪ ಮಾಡ್ಬೇಕು? ಯೂಶಲಿ ಸಂಕಲ್ಪ ಮಾಡ್ಬೇಕಾದ್ರೆ ಗೋತ್ರ ಹೇಳ್ಬಿಟ್ಟು ಆಮೇಲೆ ನಕ್ಷತ್ರ ರಾಶಿ ಹೇಳಿ ನಾಮ ಹೇಳ್ಕೊಂಡು ಸಂಕಲ್ಪ ಮಾಡ್ತಾರೆ ಸರ್. ಅವ್ರ ಗೋತ್ರ ಏನಿದೆಯೋ ಅದನ್ನ ಹೇಳ್ಬೇಕು. ಕಾಶ್ಯಪ ಗೋತ್ರ ಅಲ್ಲ ಸರ್, ಅದು ಎಲ್ಲಾರ್ಗು ಅವ್ರವ್ರ ಬೇರೆ ಬೇರೆ ಗೋತ್ರ ಇರ್ತದೆ, ಅವ್ರ ಗೋತ್ರ ಹೇಳ್ಬೇಕು. ಓಕೆ ಗುರುಜಿ, ಓಕೆ ಓಕೆ ಥ್ಯಾಂಕ್ ಯು. ಓಕೆ ಸರಿ, ಗೊತ್ತಾಯ್ತು ಗುರುಜಿ. ಸಂಗಪ್ಪನವ್ರೆ, ಸಂಗಪ್ಪ ಸರ್ ನಿಮ್ ಪ್ರಶ್ನೆ ಏನಿತ್ತಲ್ಲ ಹೇಳಿ. ಗುರುಜಿ ಅವ್ರೆ, ಹಾ ಇದು ಏನಾಗಿದೆ ಅಂದ್ರೆ ಇಲ್ಲೊಂದು ನಮ್ದು ಕ್ಯಾಂಡಿಡೇಟ್ ಹೋದ ವರ್ಷ ನವೆಂಬರ್ 2ನೇ ತಾರೀಕಿಗೆ ಏಕಾದಶಿ ತಿಥಿ ಪೂರ್ವ ಭಾದ್ರಪದ ನಕ್ಷತ್ರ ದಿವಸ ಮರಣವನ್ನು ಹೊಂದಿದ್ದಾರೆ. ಅವ್ರದ್ದು ವರ್ಷದ ಎಡಿ ಮಾಡ್ಬೇಕಾದ್ರೆ ಇಲ್ಲಿ ತಿಥಿ ನೋಡ್ಕೊಂಡು ಮಾಡ್ಬೇಕು, ಏನು ನಕ್ಷತ್ರ ದಿವಸ ಮಾಡ್ಬೇಕು ಅಂತ? ಸರ್ ತಿಥಿ ಅಂತ ಅದಕ್ಕೆ ಕರೆಯೋದು, ತಿಥಿ ದಿವಸ ಮಾಡಬೇಕು ಸರ್. ತಿಥಿ ದಿವಸ ಮಾಡ್ಬೇಕಾ? ಓಕೆ ಸರ್. ಅಥವಾ 20ನೇ ತಾರೀಕು ಬರುತ್ತೆ ನವೆಂಬರ್ ಅದು. ಅದ್ ಯಾವತ್ತು ಬರುತ್ತೋ ಅವತ್ತು ನೋಡ್ಬೇಕು, ಪಂಚಾಂಗ ನೋಡ್ಕೊಂಡು ಮಾಡ್ವಿ ಸರ್. ಇದೆ ಸರ್ ಗುರುಜಿ, ಎಲ್ಲ ಪಂಚಾಂಗ ಹಿಡ್ಕೊಂಡಿದ್ದೀನ ಇಲ್ಲಿ. ಅದ್ ಯಾವತ್ತು ಬಂದ್ರೆ ಅವತ್ತು ನೋಡ್ಕೊಂಡು ಮಾಡಿ ಸರ್. ಒಂಟಿಕೊಪ್ಪಲು ಪಂಚಾಂಗ ಹಿಡ್ಕೊಂಡಿರೋದು. ಆಯ್ತು ಸರ್, ಆಯ್ತು ನೋಡಿ. ಅದು ಏನ್ ಬರುತ್ತೆ ಅಂತಂದ್ರೆ ಅದು ನಾವು ಮೆಸೇಜ್ ಮಾಡಿ ಸರ್, ಆಫ್ಲೈನ್ ಕ್ಲಾಸ್ ಪಾಠದ ಬಗ್ಗೆ ಪ್ರಶ್ನೆ ಕೇಳಿ. ನೀವು ಮೆಸೇಜ್ ಮಾಡಿ ಆಚೆ ಕಡೆ ಮಾತಾಡೋಣ. ರುಕ್ಮಿಣಿ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗುರುಗಳನ್ನ, ಅವಾಗ ಕಾಂಟ್ಯಾಕ್ಟ್ ಮಾಡಿದಾಗ ಹೇಳ್ತಾರೆ. ಈ ಕ್ಲಾಸ್ ಟೈಮ್ ಅಲ್ಲಿ ಅವೆಲ್ಲ ನೋಡಕ್ ಆಗಲ್ಲ ಸರ್. ರುಕ್ಮಿಣಿ ಮೇಡಮ್, ನೀವ್ ಹೇಳಿ ನಿಮ್ ಪ್ರಶ್ನೆ. ರುಕ್ಮಿಣಿ ಮೇಡಮ್ ಇದ್ದೀರಾ? ಜಯಂತ್ ಸರ್. ನಮಸ್ತೆ 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 ಗುರುಜಿ. ಹೇಳಿ ಮೇಡಮ್. ಅದು ಏನಂದ್ರೆ ಈಗ ಸಂಕಲ್ಪ ಮಾಡುವಾಗ ಗೋತ್ರ ಹೇಳ್ತಾರೆ ಅಂದ್ರಲ್ಲ, ಆ ಗೋತ್ರ ಕೆಲವರು ವಿಷ್ಣು ಗೋತ್ರ, ಈ ಋಷಿಗಳು ಗೋತ್ರ ಹೇಳ್ತಾರೆ, ಕಶ್ಯಪ ಗೋತ್ರ ಅದೆಲ್ಲ ಹೇಳ್ತಾರಲ್ವಾ. ಕೆಲವರು ಈ ಮಲ್ಲಿಗೆ ಗೋತ್ರ ಅದೇನೋ ಬೇರೆ ಇತರೆ ಜನಗಳೆಲ್ಲ ಅವರು ಬಂದಿರೋದು ಬೇರೆ ಹೊಂಗೆ ಗೋತ್ರ ಮತ್ತೆ ಮಲ್ಲಿಗೆ ಗೋತ್ರ ಏನೇನೋ ಹೇಳ್ತಾರೆ. ಅದೆಲ್ಲ ಹೇಗೆ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ ಗೊತ್ತಾಗಿಲ್ಲ ಮೇಡಮ್. ಅದು ಇವಾಗ ಕೆಲವ್ರು ಗೊತ್ತಿರತಕ್ಕಂಥವ್ರು ವಿಷ್ಣು ಗೋತ್ರ ಎಲ್ಲ ಅವ್ರ ಗೋತ್ರ ಹೇಳ್ತಾರೆ, ಋಷಿಗಳ ಗೋತ್ರ ಎಲ್ಲ. ಕೆಲವರು ಪೂರ್ವದಿಂದ ಇವಾಗ ಮಲ್ಲಿಗೆ, ಶಾಮಂತಿಗೆ, ಆಮೇಲೆ ಕೆಲವರು ಬೇರೆ ಬೇರೆ ಗೋತ್ರಗಳು ಹೇಳ್ತಾರೆ, ಹೂವಿನ ಹೆಸರುಗಳೆಲ್ಲ. ಅದು ಅವರ ಒಂದು ಪರಂಪರೆ, ಅವ್ರ ಆ ಒಂದು ಪರಂಪರೆಯಲ್ಲಿ ಬೆಳೆಸ್ಕೊಂಡು ಆಗಿನ ಕಾಲದಿಂದ ಹೂವು ಬೆಳೆಸ್ಕೊಂಡು ಇರ್ತಿರ್ತಕ್ಕಂಥವ್ರು ಶತಮಾನಗಳಿಂದ ಅದು ಆ ಪರಂಪರೆಯಲ್ಲಿ ಬಂದಿರ್ತಾರೆ, ಅದಕ್ಕೆ ಆ ಗೋತ್ರ ಹೇಳ್ತಾರೆ. ಆಮೇಲೆ ಇನ್ನು ಬೇರೆ ಬೇರೆ ಇವಾಗ ವಿಷ್ಣು ಗೋತ್ರ ಹೇಳ್ತಕ್ಕಂಥವ್ರು, ಶಿವಗೋತ್ರ ಹೇಳ್ತಕ್ಕಂಥವ್ರು, ಅವ್ರಿಗೆ ಕೆಲವ್ರು ಗೋತ್ರಗಳೇ ಗೊತ್ತಿರಲ್ಲ, ಪರಂಪರೆಯಲ್ಲಿ ಬಂದಿರಲ್ಲ. ಇವಾಗ ಇತ್ತೀಚೆಗೆ ಎಲ್ಲಾರು ಗೋತ್ರ ಕೇಳ್ತಾರೆ ಎಲ್ಲಾ ಕಡೆ. ಆವಾಗ ಗುರುಗಳು ಏನ್ ಹೇಳ್ತಾರೆ ಅವ್ರಿಗೆ, ನೀವು ನಿಮ್ ಮನೆ ದೇವ್ರು ಯಾರು ಅಂತ ಕೇಳ್ತಾರೆ. ವೆಂಕಟೇಶ್ವರ ಸ್ವಾಮಿ ಅಂತ ಹೇಳ್ತಾರೆ, ರಾಮ ಅಂತ ಹೇಳ್ತಾರೆ, ಕೃಷ್ಣ ಅಂತ ಹೇಳ್ತಾರೆ, ವಿಷ್ಣು ಗೋತ್ರ ಅಂತ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ ಮನೆ ದೇವ್ರು ಯಾವ್ದು, ಯಾವ್ದನ್ ಮಲ್ಲಿಕಾರ್ಜುನನ, ಮೈಲಾರಲಿಂಗನ, ಇನ್ಯಾವ್ದಾರು ಹೇಳ್ತಾರೆ. ಅವಾಗ ಅವ್ರಿಗೆ ಹೇಳ್ತಾರೆ ಶಿವಗೋತ್ರ ಅಂತ ಇಟ್ಕೊ ಅಂತ ಹೇಳ್ತಾರೆ. ಕೆಲವರು ಹಾಲು ಗೋತ್ರ ಅಂತ ಕೂಡ ಇಟ್ಕೊಂಡಿರ್ತಾರೆ. ಅದು ಅವ್ರವ್ರ ಒಂದು ಪರಂಪರೆ, ಅವ್ರವ್ರದ್ದು ಇದು. ಅದಕ್ಕೂ ನಮಗೂ ಈ ತರ ಡಿಫ್ರೆನ್ಸ್, ಆ ತರ ಡಿಫ್ರೆನ್ಸ್ ಇರಲ್ಲ. ಅವ್ರು ಯಾವ ಗೋತ್ರ ಇದೆಯೋ, ಅವ್ರ ಯಾವ ಪರಂಪರೆ ಇದೆಯೋ ಅದನ್ನ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಹೌದು ಅವರ ಒಂದು ಅದ್ಭುತವಾದ ವಿಚಾರ.
ಓಕೆ. ಇನ್ನೊಂದು ಪ್ರಶ್ನೆ ಇದೆ. ನನಗೆ ತುಂಬಾ ಜನದ ಹತ್ರ ತುಂಬಾ ಇವ್ರ ಗುರುಗಳ ಹತ್ರ ಕೇಳಿದೆ. ನನ್ಗೆ ಅದು ಕ್ಲಾರಿಫೈ ಆಗ್ಲಿಲ್ಲ. ಈಗ ಏನು ಅಂದ್ರೆ ಇದು ದೇವ್ರು, ನಿಮ್ಮ ಕುಲದೇವ್ರು ಯಾವುದು ಅಂತ ಕೇಳ್ತಾರೆ. ಯೂಶಲಿ ನಮ್ಮ ಕುಲದೇವರು ಇವಾಗ ಅದನ್ನೆಲ್ಲ ನಾನು ಪರ್ಸನಲ್ ಆಗಿ ನೀವು ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಮಾತಾಡೋಣ ಮೇಡಮ್. ಅದು ಓಕೆ ತುಂಬಾ ದೊಡ್ಡ ಟಾಪಿಕ್ ಆಗುತ್ತೆ, ಅದು ತುಂಬಾ ಹೇಳ್ಕೊಂಡು ಹೋಗ್ಬಿಡುತ್ತೆ. ಓಕೆ. ವಿನಾಯಕ್ ಸ್ವಾಮಿ ಸರ್, ನಿಮ್ ಪ್ರಶ್ನೆ. ಇಲ್ಲ ಸರ್, ಅದೇ ಆಗ್ಲೇ ಗೋತ್ರ ಅಂತ ಹೇಳಿದ್ರಲ್ಲ, ಈ ಗೋತ್ರ ನೆನಪಿಲ್ಲಪ್ಪ ಅಂದ್ರೆ ಕಶ್ಯಪ ಗೋತ್ರ ಅಂದ್ಬಿಟ್ರೆ ಎಲ್ಲರದು ಗೋತ್ರಗಳು ಬಂದ್ಬಿಡ್ತವೆ ಅದು ಅವ್ರವ್ರ ಇಚ್ಛೆ ಸರ್. ಅದು ಕೆಲವರು ಕಾಶ್ಯಪ ಬ್ರಾಹ್ಮಣರಾದ್ರೆ ಕೆಲವರು ಕಾಶ್ಯಪನ ಯೂಸ್ ಮಾಡ್ಬಿಡ್ತಾರೆ, ಕೆಲವರು ಬೇರೆ ವರ್ಣದವರಾದ್ರೆ ಅವರು ವಿಷ್ಣು ಶಿವ ಎಲ್ಲ ಯೂಸ್ ಮಾಡ್ತಾರೆ. ಅದಕ್ಕೇನು ತೊಂದರೆ ಇಲ್ಲ. ಅದು ಅವ್ರವ್ರ ಮನಸ್ಫೂರ್ತಿಯಾಗಿ ಅವ್ರು ಯಾವ್ದಾದ್ರು ಯೂಸ್ ಮಾಡ್ಬೋದು. ಯಾಕಂದ್ರೆ ಎಲ್ಲದಕ್ಕೂ ಶಿವಯೋಗಿ ಅವರು ಏನೋ ಬರೆಯೋದು ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಡಿಸೇಬಲ್ ಮಾಡಿದ್ದೀನಿ ಸರ್, ಆಗ್ಲಿಂದ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ನಿಮ್ಮ ಮೌಸ್ ಒಂದು ಕರೆಕ್ಟಾಗಿ ಇಟ್ಕೊಂಡ್ಬಿಡ್ರಿ ಸರ್, ಆಯ್ತಾ? ಸಾರಿ. ಸೊ ಅದ್ರ ಬಗ್ಗೆ ಡಿಸ್ಕಷನ್ಸ್ ಏನ್ ಹೇಳ್ತಿದೆ ಅಂದ್ರೆ ಅದು ತೊಂದರೆ ಏನಿಲ್ಲ. ಸರಿ ಸರ್, ಸರಿ ಗುರುಗಳೇ. ಈಗ ಒಂದು ಅಪ್ಡೇಟ್ ಇದೆ. ಆಕ್ಚುಲಿ ಪದ್ಮನಾಭ ಮಾಮ ಅವರು ಕಾಯ್ತಾ ಇದ್ದಾರೆ. ಪದ್ಮನಾಭ ಮಾಮ ಅವರು ಒಂದು ಕಾರ್ಯಕ್ರಮ ಈವೆಂಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಭಾನುವಾರ ಇದೆ, ಅದ್ರ ಬಗ್ಗೆ ಅವರು ರಿಕ್ವೆಸ್ಟ್ ಮಾಡಿದ್ರು ನಾವು ಅನೌನ್ಸ್ ಮಾಡ್ಬೋದಾ ಅಂತ. ದಯವಿಟ್ಟು ನಿಮ್ಮ ಒಂದು ಕಾರ್ಯಕ್ರಮದ ಬಗ್ಗೆ ಇಲ್ಲಿ ಯಾರಾದರೂ ಆಸಕ್ತಿ ಇದ್ರೆ ಆ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿ. ಮಾಮ ದಯವಿಟ್ಟು ಅನೌನ್ಸ್ ಮಾಡಿ. ಮಾಮ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾನೀಯರೇ, ಎಲ್ಲರೂ ಕೂಡ ವಂದನೆಗಳನ್ನ ತಿಳಿಸುತ್ತಾ, ನಾವು 19ನೇ ತಾರೀಕು ಅಂದ್ರೆ ಭಾನುವಾರ ವಿಶೇಷವಾಗಿ ಅಲಂಕಾರ ಅಂದ್ರೆ ದೇವರಿಗೆ ಯಾವ ರೀತಿಯಾಗಿ ಒಂದು ಅಲಂಕಾರವನ್ನ ಮಾಡಬೇಕು, ಪುಷ್ಪವನ್ನ ಹಾಕಬೇಕು, ಮತ್ತೆ ಕಡ್ಡಿಯನ್ನ ಯಾವ ರೀತಿಯಾಗಿ ಕಟ್ಟಬೇಕು, ಮತ್ತು ಎಲ್ಲ ವಿಧವಾದಂತಹ ಒಂದು ಕ್ಲಾಸಸ್ ಅನ್ನ ಮಾಡ್ತಾ ಇದೀವಿ. ಇದೇ 19ನೇ ತಾರೀಕು ವಿದ್ಯಾಪೀಠ ಸರ್ಕಲ್ ಸುಂದರ ಗಣಪತಿ ದೇವಸ್ಥಾನದ ಹತ್ರ. ನೀವು ಆಸಕ್ತಿ ಇರೋರು ಖಂಡಿತವಾಗಿ ಕೂಡ ಬಂದು ಇದಕ್ಕೆ ಜಾಯಿನ್ ಆಗ್ಬೋದು. ಮತ್ತೆ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಆ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಲಿಂಕ್ ಎಲ್ಲ ಮಾಮ ಅವ್ರಿಗೆ ಗೊತ್ತಿದೆ, ಆ ಲಿಂಕನ್ನು ನಿಮಗೆ ಕಳಿಸ್ತಾರೆ. ಇದಕ್ಕೆ ಫೀಸ್ ಬಂದು 3,000 ರೂಪಾಯಿ ಇದೆ. ಏಕೆಂದರೆ ಇದಕ್ಕೆ ಬೇಕಾಗಿರುವಂಥ ಹೂಗಳು ಎಲ್ಲ ಕೂಡ ಅದರಲ್ಲೇ ನಾವು ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಈ ಕ್ಲಾಸಸ್ನ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿ ಕೂಡ ನೀವು ತಿಳಿಸ್ಬೋದು. ಮಾಮ ಅವ್ರಿಗೆ ಆಗಲಿ ನಮಗಾದರೂ ತಿಳಿಸ್ಬೋದು. ಯಾರನ್ನ ಜಾಯಿನ್ ಆಗೋರಿದ್ರೆ ತುಂಬ ಅನುಕೂಲ ಆಗುತ್ತೆ. ಬ್ರಾಹ್ಮಣರಿಗೂ ಆಗಲಿ ಹೊರಗಡೆ ಆಗಲಿ ಯಾರು ಬೇಕಾದರೂ ಬರ್ಬೋದು ಈ ಕ್ಲಾಸಸ್ಗೆ. ಮತ್ತು ಲಕ್ಷ್ಮಿ ಕೂಡ ಸೀರೆ ಉಡಿಸೋದು, ಮತ್ತು ಯಾವ ರೀತಿ ಕಡ್ಡಿ ಕಟ್ಕೊಬೇಕು, ಕಾಲನ್ನು ಕಟ್ಕೊಬೇಕು, ಅವೆಲ್ಲ ಕೂಡ ನಾವು ವಿಸ್ತಾರವಾಗಿ 8:30ಯಿಂದ 6 ಗಂಟೆವರೆಗೂ ಕೂಡ ಕ್ಲಾಸಸ್ ಇರುತ್ತೆ. ಇದನ್ನೆಲ್ಲ ಕೂಡ ನಾವು ಒಂದೊಂದು ಕೂಡ ಇಂಪಾರ್ಟೆಂಟ್ ಆಗಿ ಅದನ್ನ ತಿಳಿಸ್ಕೊಡ್ತೀವಿ. ಮಾಮ ಕೂಡ ಅದರಲ್ಲಿ ಬರ್ತಾ ಇದ್ದಾರೆ, ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಯಾರಾದ್ರೂ ಆಸಕ್ತಿ ಇದ್ರೆ ಖಂಡಿತವಾಗಿ ಬಂದು ಇದನ್ನ ಪಾಲ್ಗೊಳ್ಬೋದು. ಇದನ್ನ ನಾವು ಉಪಯೋಗ ಮಾಡ್ಕೊಬೋದು ಅಂತ ನನ್ನ ಅನಿಸಿಕೆ. ಇವರು ಪದ್ಮನಾಭ ಅವರು ಮಾಡ್ತಾ ಇರ್ತಕ್ಕಂಥದ್ದು ವಿಗ್ರಹ ಕಲಶಾರ ನೀವು ನೋಡ್ತಿರ್ತೀರಾ. ಪುರೋಹಿತರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ನಮ್ಗೆ ಅಲಂಕಾರ ಮಾಡೋದು ಕಲ್ಸ್ಕೊಡಲ್ಲ, ನಮ್ಗೆ ಈ ತರ ಅಲಂಕಾರ ಮಾಡಕ್ ಬರಲ್ಲ, ನಾವು ಅಲಂಕಾರ ಮಾಡಿದ್ರೆ ಚೆನ್ನಾಗಿರ್ತಾರೆ ಅಂತ ಅಲಂಕಾರಗಳು ಹೋಗಿ ಕಲ್ತ್ಕೊಳ್ಬೋದು. ಅದ್ಭುತವಾಗಿ ಅಲಂಕಾರಗಳು ಮಾಡ್ತಾರೆ. ಅದ್ಭುತವಾಗಿ ನನಗೆ ತುಂಬಾ ಇಷ್ಟ ಅಲಂಕಾರಗಳು ನೋಡೋದಕ್ಕೆ. ಮನಸ್ಸಿಗೆ ಯಾವತ್ತು ಸಂತೋಷ ಆನಂದ ಆಗ್ತದೋ ಆವತ್ತು ಆ ಪೂಜೆ ಎಲ್ಲಾನು ಸಂತೋಷವಾಗಿರ್ತದೆ ಅಂತ ಅನಿಸಿಕೆ. ಅದ್ರ ಜೊತೆ ಈ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತದೆ ಶ್ರಾವಣ ಮಾಸದಲ್ಲಿ. ಯಾರಾದ್ರೂ ಸೀರೆ ಕೈ ಉಡಿಸ್ತಕ್ಕಂಥದ್ದು, ಅದಕ್ಕೆ ಅಲಂಕಾರ ಮಾಡ್ತಕ್ಕಂಥದ್ದು, ದಿಂಡ ಅಲಂಕಾರ ಮಾಡ್ತಕ್ಕಂಥದ್ದು, ವಿಗ್ರಹ ಅಲಂಕಾರ ಇವೆಲ್ಲಾನು ಕಲ್ತ್ಕೊಳ್ಬೇಕು ಅಂದ್ರೆ ದಯವಿಟ್ಟು ಪೂಜೆ ಎಷ್ಟು ಇಂಪಾರ್ಟೆಂಟು ಅಲಂಕಾರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಕೆಲವರಿಗೆ ಪಾಪ ಒಳ್ಳೆ ಮಂತ್ರಗಳು ಬರ್ತಾ ಇರುತ್ತೆ, ಒಳ್ಳೆ ವಿದ್ಯಾವಂತರಾಗಿರ್ತಾರೆ, ಆದ್ರೆ ಅಲಂಕಾರ ಮಾಡ್ಲಿಕ್ಕೆ ತುಂಬಾ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಟ್ರಿಕ್ಸ್ ಗೊತ್ತಿರೋದಿಲ್ಲ. ಏನೋ ಒಂದು ಹೂವು ತಂದಿದ್ರು ಕೂಡ ಹಾಕ್ಲಿಕ್ಕೆ ಆಗೋದಿಲ್ಲ. ಅವರು ಸೇವಕರ್ತರು ಕೇಳ್ತಾರೆ, ಸ್ವಾಮಿ ಇಷ್ಟೊಂದು ಹೂಗಳು ತಂದಿದ್ವಿ, ಅಲಂಕಾರ ಮಾಡ್ಲಿಲ್ಲ ಅಂತ. ಕೆಲವರೆಲ್ಲ ಅಲಂಕಾರ ಮಾಡಿ ಮಾಡಿ ಜನಗಳಿಗೆ ಒಂದು ಮೆಚ್ಚುಗೆ ಹೊರತುಪಡಿಸಿರ್ತಾರೆ. ನಾವು ಅಲಂಕಾರ ಮಾಡಿಲ್ಲ ಅಂದ್ರೆ ಏನು ಸ್ವಾಮಿಗಳು ಅಲಂಕಾರ ಮಾಡ್ಲಿಲ್ಲ ಅಂತ ಮಂತ್ರ ಯಾರು ಕೇಳೋದಿಲ್ಲ. ಆದ್ರೆ ಬಂದಂತ ರಿಸಲ್ಟ್ ಕೊಡುವಂಥದ್ದೇ ಒಂದು ಅಲಂಕಾರದಿಂದ. ಮಂತ್ರಗಳು ಅವ್ರ ಕುಟುಂಬದವ್ರು ಕೇಳಿರ್ತಾರೆ, ಏನೋ ಕೇಳಿರ್ತಾರೆ. ನಾವೇನೋ ಒಂದು ರೀತಿಯಲ್ಲಿ ಮಾಡೋದ್ರೆ ಯಾರು ಸ್ವಾಮಿಗಳು ಬಂದಿದೆ ಏನೋ ಅಲಂಕಾರ ಮಾಡ್ಲಿಲ್ಲ ಅಂತ ಕೇಳ್ತಾರೆ ಇಲ್ವಾ? ಆ ರೀತಿಯಾಗಿ ನೀವೇನಾದ್ರೂ ಒಂದು ಅಲಂಕಾರ ಮಾಡ್ಬೇಕು. ಯಾಕಂದ್ರೆ ಒಂದು ಪೂಜೆಯಲ್ಲಿ ಇಂಪಾರ್ಟೆಂಟ್ ಇರುವಂತದ್ದೇ ಅಲಂಕಾರ ಮತ್ತೆ ಮಂತ್ರಕ್ಕೆ. ಮಂತ್ರ ಕುಟುಂಬದವ್ರು ಮಾತ್ರ ಕೇಳಿರ್ತಾರೆ, ಅಲಂಕಾರ ಯಾರು ಕೂಡ ಕೇಳಿಸ್ಕೊಳೋದು ನೋಡೋದಿರೋದಿಲ್ಲ. ಅಲಂಕಾರವನ್ನ ನೋಡಿ ರಿಸಲ್ಟ್ ಕೊಡೋದೇ 50% ಇರುತ್ತೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಅಲಂಕಾರವನ್ನ ಕಳ್ಕೊಂಡ್ಲಿ ಅಂತ ನಾನು ಈ ಮನವಿಯನ್ನು ಮಾಡ್ತಾ ಇದ್ದೀನಿ.
ಅದ್ರದ್ದು ಅದ್ರ ಡೀಟೇಲ್ಸ್ ಗ್ರೂಪಲ್ಲಿ ಹಾಕ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಯಾರಿಗಾದ್ರೂ ಆಸಕ್ತಿ ಇದ್ರೆ ದಯವಿಟ್ಟು ಜಾಯಿನ್ ಆಗಿ. ಇದಕ್ಕೆ ಮುಂಚೆ ಈಗ ಕ್ಲಾಸ್ಗೂ ನಾವು ಕ್ಲೋಸ್ ಮಾಡೋಕೆ ಮುಂಚೆ ಈಗ ಶಾಂತಿ ಮಂತ್ರ ಒಂದು ಪಠನೆ ಮಾಡೋಣ. ಎಲ್ಲರಿಗೂ, ನಿಮಗೂ ನಮಗೂ ಎಲ್ಲ ಒಳ್ಳೇದಾಗ್ಲಿ ಅಂತ. ನಾನು ನೋಟ್ಸ್ ಎಲ್ಲ ಜಾಸ್ತಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ನಿಮಗೋಸ್ಕರ, ನೆಕ್ಸ್ಟ್ ಕ್ಲಾಸ್ಗೂ ಯೂಸ್ ಆಗುತ್ತೆ ಅಂತ. ನಾನು ಒಂದೇ ಸಲ ಶೇರ್ ಮಾಡ್ತೀನಿ. ಇವತ್ತು ನೀವು ಪಾಠದ್ದು ನಿಮ್ಗೆ ಶೇರ್ ಮಾಡ್ತೀನಿ. ಈಗ ಎಲ್ಲರೂ ಕೈ ಜೋಡಿಸಿ, ಎಲ್ಲರೂ ಒಂದಷ್ಟು ಜನ ನೀವು ಹೇಳ್ಬೋದು, ನಾನು ಹೇಳ್ತೀನಿ. ಈ ಮಂತ್ರದ ಅರ್ಥ ನಾವು ಪಠನೆ ಮಾಡಿದ್ದಾದ್ಮೇಲೆ ಈ ಮಂತ್ರದ ಅರ್ಥನೂ ನಿಮ್ಗೆ ಹೇಳ್ತೀನಿ. ಓಂ ಸಹನಾಭವತು ಓಂ ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು ಗುರುಜಿ. ಧನ್ಯವಾದಗಳು. ಈ ಮಂತ್ರದ ಅರ್ಥ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಮತ್ತೆ ಸೋಮವಾರ ಕ್ಲಾಸ್ ಅಲ್ಲಿ ಸಿಗೋಣ. ಗುರುಗಳೇ ಮಂತ್ರದ ಅರ್ಥ ಹೇಳಿ ಗುರುಗಳೇ. ಮಂತ್ರದ ಅರ್ಥ, ಭಗವಂತನು ಮತ್ತು ಗುರುಗಳು ಶಿಷ್ಯರು ಇಬ್ಬರನ್ನು ಒಟ್ಟಿಗೆ ರಕ್ಷಿಸ್ಲಿ, ನಮ್ಗೆ ಒಟ್ಟಿಗೆ ಜ್ಞಾನಾರ್ಜನೆ ಆಗ್ಲಿ, ನಮ್ಗೆ ಒಟ್ಟಿಗೆ ಎಲ್ಲಾರು ಪೋಷಣೆ ನೀಡ್ಲಿ ಅಂತ. ಮತ್ತೆ ನಾವ್ ಏನಿದೆ ನಮ್ಮ ಕಾರ್ಯ, ಈ ಜ್ಯೋತಿಷ್ಯ ಕಲಿಬೇಕು ಅನ್ನೋದ್ರಲ್ಲಿ ಎಲ್ಲಾ ಒಟ್ಟಿಗೆ ಮಹಾನ್ ಶಕ್ತಿಯಾಗಿ ಉತ್ಸಾಹದಿಂದ ಕೆಲಸ ಮಾಡಿ ನಮ್ಗೆ ಜ್ಞಾನಾರ್ಜನೆ ಮಾಡ್ಕೊಳ್ಳೋಣ. ನಮ್ಮ ಅಧ್ಯಯನ ಏನ್ ಮಾಡ್ತಿರೋ ಅದರಿಂದ ನಾವು ಪ್ರಕಾಶಮಾನವಾಗಿ ಜ್ಞಾನ ಪೂರ್ಣವಾಗಿ ನಮ್ಗೆ ದೊರಕಿ ನಾವು ಅದರಿಂದ ಮುಂದೆ ನಮ್ಗೆ ಸದುಪಯೋಗ ಆಗ್ಲಿ. ನಾವು ಯಾರ ಬಗ್ಗೆನೂ ದ್ವೇಷ ಬೇಡ, ಅಸೂಯೆ ಬೇಡ, ಎಲ್ಲಾನು ಶಾಂತಿಯುತವಾಗಿ, ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿ, ಆದಿದೈವಿಕವಾಗಿ ಎಲ್ಲಾ ಕಡೆ ಶಾಂತಿ ನೆಲೆಸಲಿ. ಸರ್ವೇ ಜನೋ ಸುಖಿನೋ ಭವಂತು ಅಂತಕ್ಕಂಥ ಅರ್ಥದಲ್ಲಿ ಯಾರಿಗೂ ಯಾವುದೇ ರೀತಿಯ ಅಸೂಯೆಗಳಿರಬಾರ್ದು, ಎಲ್ಲ ಚೆನ್ನಾಗಿರ್ಲಿ ಅಂತ ಈ ಮಂತ್ರದ ಅರ್ಥ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ.